ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, ಈ ಒಂದು ಸೆಷನ್ ಅಲ್ಲಿ ನಾವು RRB ಗ್ರೂಪ್ ಡಿಯ 5 ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ, ಪರ್ಸೆಂಟೇಜ್, ಪ್ರಾಫಿಟ್ ಅಂಡ್ ಲಾಸ್, ಡಿಸ್ಕೌಂಟ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಈ 5 ಟಾಪಿಕ್ಸ್ ಸಮೇತ ಕಂಪ್ಲೀಟ್ ಆಗಿ ರಿವಿಷನ್ ಮಾಡೋಣ. ಬಿಕಾಸ್ ನೋಡಿ, ಈ ಒಂದು 5 ಟಾಪಿಕ್ಸ್ ಇಂದ 7 ರಿಂದ 8 ಪ್ರಶ್ನೆಗಳು ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಹಾಗಾಗಿ ಯಾರು ಸಮೇತ ಈ ಒಂದು ಸೆಷನ್ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ, ಓಕೆನಾ? ಸೊ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಿದ್ರು, ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ಈ ಒಂದು ಕ್ಲಾಸ್ PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯಿನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ನಿಮ್ಗೆ PDF ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ, ಓಕೆನಾ? ಸೊ ತಡ ಇಲ್ಲದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಪ್ರಶ್ನೆ ಈ ತರ ಇದೆ ನೋಡಿ. ಇಫ್ 80% ಆಫ್ 50% ಆಫ್ 3/8 ಆಫ್ ಎ ನಂಬರ್ ಈಸ್ 537, ಫೈಂಡ್ ದ ನಂಬರ್ ಅಂತ ಕೇಳಿದ್ದಾರೆ ಅಲ್ವಾ? ಒಂದು ಸಂಖ್ಯೆಯ 3/8ರ 50%ರ 80% ಮೌಲ್ಯವು 537 ಆಗಿದ್ರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ ಸರ್, ಏನ್ ಕೊಟ್ಟಿದ್ದಾರೆ? 80% ಅಲ್ವಾ? ಹಾಫ್ ಅಂದ್ರೆ ಇಂಟು 50% ಇಂಟು 3/8 ಆಫ್ ಎ ನಂಬರ್ ಈಸ್ ಅಂದ್ರೆ ಏನು? ಈಸ್ ಈಕ್ವಲ್ ಟು ಅಂತ ಅರ್ಥ, ಓಕೆನಾ? ಎಷ್ಟಂತೆ? 537 ಅಲ್ವಾ? ಹಾಗಾದ್ರೆ ನಾವು ಏನ್ ಫೈಂಡ್ ಔಟ್ ಮಾಡಬೇಕು? ಈ ಒಂದು ಸಂಖ್ಯೆನ ಫೈಂಡ್ ಔಟ್ ಮಾಡಬೇಕು. ಸೊ ಈಸಿ ಇದೆ. 4 ಜಾ 5 ಜಾ 1 ಜಾ 2 ಜಾ ಅಲ್ವೇನಪ್ಪ? ಸೊ 4 1 ಜಾ 4 2 ಜಾ ಇನ್ನೇನು ಉಳಿತು? ಮೇಲ್ಗಡೆ 3 ಮಾತ್ರ ಉಳಿತು. ಕ್ಲಿಯರ್? ಸೊ 3 1 ಜಾ 3 19 ಜಾ 57 ಆಗುತ್ತೆ, ಆಗಲ್ಲ. ಸೊ 3 17 ಎಷ್ಟು? 51. ಇನ್ನೆಷ್ಟು ಉಳಿತು? 2 ಉಳಿತು, 27 ಆಯಿತು. ಹಾಗಾದ್ರೆ 3 ಟೇಬಲ್ ಅಲ್ಲಿ 27 ಯಾವಾಗ ಬರುತ್ತೆ? 9 ಜಾ ಮುಗೀತಾ? ಸೊ 179 ಇಂಟು ಇಲ್ಲಿ ಏನಿದೆ? 2 ಇದೆ. ಕ್ಲಿಯರ್? ಸೊ ಇಲ್ಲೇನಿದೆ? 2 ಇದೆ, ಇಲ್ಲೇನಿದೆ? 5 ಇದೆ ಅಲ್ವಾ? ಸೊ ಏನು? 2 ಇಂಟು 2 ಇಂಟು 5. ಕ್ಲಿಯರ್? ಅಂದ್ರೆ 179 ಇಂಟು 2 ಇಂಟು 2 ಎಷ್ಟು? 4. 4 ಇಂಟು 5 ಎಷ್ಟು? 20. 179 ಇಂಟು 20 ಅಂದ್ರೆ 179 ಇಂಟು 2 ಎಷ್ಟು? 358 ಅಲ್ವಾ? ಸೊ ಒಂದು 0 ಪುಟ್ ಮಾಡಿದ್ರೆ 3580. ಕ್ಲಿಯರಾ? ಸೊ ಇದು ಲಾಂಗ್ ಮೆಥಡ್, ಓಕೆನಾ? ನಾವು ಎಲ್ಲರೂ ಮಾಡುವಂತ ಮೆಥಡ್ ಇದು, ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹಿಂಗ್ ಮಾಡಬಾರ್ದು. ಕ್ಲಿಯರ್? ನೋಡಿ, 80% ಅಂದ್ರೆ ಏನು? ಫ್ರಾಕ್ಷನ್ ಅಲ್ಲಿ ಹೋಗೋಣ. 4/5 ಹಾಫ್ ಅಂದ್ರೆ ಇಂಟು 50% ಅಂದ್ರೆ 1/2 ಡೈರೆಕ್ಟ್ ಆಗಿ. 3/8 ಆಫ್ ಎ ನಂಬರ್ ಈಸ್ ಅಂದ್ರೆ ಎಷ್ಟು? ಈಸ್ ಈಕ್ವಲ್ ಟು 537. 1 ಜಾ 2 ಜಾ ಎಷ್ಟಾಯ್ತು? 5 4 ಜಾ 20 ಆಯ್ತು, ಇಂಟು 20 ಮಾಡಿದ್ರೆ 3 1 ಜಾ 3 17 ಜಾ 51, ಇನ್ 2 ಉಳಿತು 27 ಆಯ್ತು, ಅಂದ್ರೆ 9 ಜಾ 179 ಇಂಟು 2 ಎಷ್ಟಾಯ್ತು? ಕ್ಲಿಯರ್? ಇಷ್ಟು ಸಿಂಪಲ್. ನೆಕ್ಸ್ಟ್ ಕ್ವಶನ್ ನೋಡಿ. 25% 25% ಆಫ್ ದ 66.67% ಆಫ್ 75% ಆಫ್ ದ 80% ಆಫ್ ಎ ನಂಬರ್ ಈಸ್ 4617. ಸೊ ವಾಟ್ ವುಡ್ ಬಿ 40% ಆಫ್ ದಟ್ ನಂಬರ್ ಅಂತ ಕೇಳಿದ್ದಾರೆ ಅಲ್ವಾ? ಒಂದು ಸಂಖ್ಯೆಯ 80%, 80% ಅಂದ್ರೆ ಏನು? 4/5. 75% ಅಂದ್ರೆ ಏನಪ್ಪಾ? 3/4. 66.67% ಅಂದ್ರೆ ಏನು? 2/3. ಇದು ನೆನ್ಪಿಟ್ಕೋಬೇಕು ಅಲ್ವಾ? ನೀವು ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದ್ದೀರಾ, ಬೇಸಿಕ್ ಇಂದ ಹೋಗ್ಬಿಡಿ, ಸ್ವಲ್ಪ ಅಡ್ವಾನ್ಸ್ಗೆ ನುಗ್ಗಿ. ಯಾವಾಗ ಅಡ್ವಾನ್ಸ್ಗೆ ನುಗ್ಗುತ್ತೀವೋ ಆಗ ನಿಮ್ಗೆ ಮ್ಯಾಥ್ಸ್ ಜಾಸ್ತಿ ಸುಲಭ ಅನ್ಸುತ್ತೆ, ಓಕೆನಾ? ನೆಕ್ಸ್ಟ್ ಏನು? 25% ಅಂದ್ರೆ ಏನು? 1/4. ಮೌಲ್ಯವು ಎಷ್ಟಂತೆ? 4617 ಆಗಿದ್ರೆ ಆ ಸಂಖ್ಯೆಯ 40% ಅನ್ನು ಕಂಡಿಡ್ರಿ. 40% ಅಂದ್ರೆ ಏನು? 2/5. ಡೈರೆಕ್ಟ್ ಆಗಿ ಮಾಡ್ತೀನಿ, ಓಕೆನಾ? ಬಿಕಾಸ್ ನಿಮ್ಗೆ ಆಲ್ರೆಡಿ ನಾನು ತುಂಬಾ ಸಲ ಹೇಳಿದ್ದೀನಿ. ಸೊ ಯಾವಾಗ್ಲೂ ಸಮೇತ ನಾವು ಸೊಲ್ಯೂಷನ್ ಮಾಡೋದು ಯಾವ್ದ್ರಲ್ಲಿ? ರೇಷಿಯೋ ಮೆಥಡ್ ಅಲ್ಲೇ, ವಾ? ಕ್ಲಿಯರ್? ಒಂದು 5 ಹೋಯ್ತು, ಈ ಕಡೆ ಒಂದು 5 ಹೋಯ್ತು. ನೆಕ್ಸ್ಟ್ 1 4 ಇಲ್ಲಿ ಹೋಯ್ತು, 1 4 ಇಲ್ಲಿ ಹೋಯ್ತು. ನೆಕ್ಸ್ಟ್ ಇಲ್ಲಿ 3 ಹೋಯ್ತು, ಇಲ್ಲಿ 3 ಹೋಯ್ತು. ನೆಕ್ಸ್ಟ್ ಇಲ್ಲಿ 2 ಹೋಯ್ತು, ಇಲ್ಲಿ 2 ಹೋಯ್ತು. ಇನ್ನು ಏನು ಉಳಿದಿದೆ? 4617 ಇಂಟು
4 ಉಳಿದಿದೆ. ಈ 4 ಎಲ್ಲಿಂದ ಬಂತು? ಇಲ್ಲಿರೋದು ಆ ಕಡೆ ಹೋದ್ರೆ ಇಂಟು 4 ಆಗುತ್ತೆ, ಸಿಂಪಲ್. ಸೊ ಎಲ್ಲಾನು ಸಮೇತ 68 ಇದೆ ಲಾಸ್ಟಲ್ಲಿ. ಸೊ 17 4 68. ಓಕೆ ಸರ್. ನೆಕ್ಸ್ಟು 4 6 ಎಷ್ಟು? 24 ಸರ್. ಟು ಕ್ಯಾರಿ 4 4 16 ಪ್ಲಸ್ 2 ಎಷ್ಟು? 18 ಸರ್. ಸೊ ಆನ್ಸರ್ ಎಷ್ಟಪ್ಪ? 18 4 6 8. ಸಿಂಪಲ್ ಇದೆಯಾ? ಬೇಸಿಕ್ ಕ್ವಶನ್ ಅಲ್ವಾ? ಕ್ಲಿಯರ್? ಸೊ ಇಷ್ಟೇ, ಬೇಸಿಕ್ ಇಂದ ಮಾಡ್ಬೋದು. ನಾವು ಬೇಸಿಕ್ ಇಂದ ಅಡ್ವಾನ್ಸ್ ಹೋಗೋಣ. ಎಲ್ಲ ಟೈಪ್ ಆಫ್ ಕ್ವಶನ್ಸ್ ಇದೆ, ನೀವು ತಲೆನೇ ಕೆಡಿಸ್ಕೊಳ್ಬೇಡಿ, ಒಳ್ಳೆ ರಿವಿಷನ್ ಆಗ್ಬಿಡುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ದ ಪ್ರೈಸ್ ಆಫ್ ಎ ಟೆಲಿವಿಷನ್ ಸೆಟ್ ಇನ್ಕ್ರೀಸಸ್ ಫ್ರಮ್ 16,000 ಟು 19,200. ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಅಂತ ಕೇಳಿದ್ದಾರೆ. ಒಂದು ಟೆಲಿವಿಷನ್ ಸೆಟ್ನ ಬೆಲೆ 16,000 ಇದೆ, ಅದು 16,000ರಿಂದ 19,200ಕ್ಕೆ ಹೆಚ್ಚಾಗಿದೆ. ಶೇಕಡವಾರ ಹೆಚ್ಚಳವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಒಂದು ಟಿವಿ ಇದೆ ನನ್ನ ಹತ್ರ, 16,000 ಇದೆ. ಓಕೆನಾ? ಅದನ್ನ ಎಷ್ಟು ಇನ್ಕ್ರೀಸ್ ಮಾಡ್ತೀವಿ? ಇಷ್ಟಿಗೆ ಇನ್ಕ್ರೀಸ್ ಮಾಡ್ತೀವಿ. ಓಕೆನಾ? ಸೊ ಫಸ್ಟ್ ಇಷ್ಟಿತ್ತು, ಇಷ್ಟಿಗೆ ಇನ್ಕ್ರೀಸ್ ಮಾಡಿದ್ವಿ. ಸೊ ಇದನ್ನ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಸೊ ಎಷ್ಟು ಇನ್ಕ್ರೀಸ್ ಆಗಿದೆ ಅಮೌಂಟು? 16,000 ಇರೋದು 19,200 ರೂಪಾಯಿ ಅಂದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ ಪುಟ್ಟ? 3,200 ಇನ್ಕ್ರೀಸ್ ಆಗಿದೆ ಪುಟ್ಟ, ಅಲ್ವೇನಪ್ಪ? ಓಕೆ. ಡಿವೈಡೆಡ್ ಬೈ ಒರಿಜಿನಲ್ ಎಷ್ಟಿತ್ತು? 16,000. ಪರ್ಸೆಂಟೇಜ್ ಬೇಕಂದ್ರೆ ಏನು? ಇಂಟು 100. ಸಿಂಪಲ್ ಇದೆ ಅಲ್ವಾ? 2 0 2 0 ಹೋಯ್ತು, 1 0 1 0 ಹೋಯ್ತು, 16 ಒಂದ್ಲಿ 16 ಎರಡ್ಲಿ ಅಲ್ವಾ? 2 ಇಂಟು 10 ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ? 20% ಜಾಸ್ತಿ ಆಗಿದೆ. ಸಿಂಪಲ್ ಇದೆ, ಬೇಸಿಕ್ ಕ್ವಶನ್ ಅಲ್ವಾ? ಕ್ಲಿಯರ್? ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ 20% ಆಫ್ ಎ ನಂಬರ್ ಈಸ್ ಆಡೆಡ್ ಟು 66, ದ ರಿಸಲ್ಟ್ ಈಸ್ ದ ಸೇಮ್ ನಂಬರ್, ವಾಟ್ ಈಸ್ 80% ಆಫ್ ದಟ್ ನಂಬರ್ ಅಂತ ಕೇಳಿದ್ದಾರೆ. ಓಕೆನಾ? ಒಂದು ಸಂಖ್ಯೆಯ 20% ಅನ್ನು 66ಕ್ಕೆ ಸೇರಿಸಿದರೆ, ಅಂದ್ರೆ ಒಂದು ಸಂಖ್ಯೆ ಇದೆ, ಏನು ಅಂತ ನಮ್ಗೆ ಗೊತ್ತಿಲ್ಲ, ಆ ಸಂಖ್ಯೆದು 20% ಅನ್ನು 66ಕ್ಕೆ ಸೇರಿಸಿದ್ರೆ ಫಲಿತಾಂಶವು ಅದೇ ಸಂಖ್ಯೆ ಆಗುತ್ತದೆ. ಯಾವ ಸಂಖ್ಯೆ ನಮ್ಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂದ್ರೆ ನಾವು ಏನಂತ ಅನ್ಕೊಳ್ತೀವಿ? 100% ಅಂತ ಅನ್ಕೊಳ್ತೀವಿ, ಅಲ್ವೇನಪ್ಪ? ಅದೇ ಸಂಖ್ಯೆ ಅಂದ್ರೆ 100% ಸಿಗುತ್ತೆ. ಕ್ಲಿಯರ್? ಓಕೆ. ಹಾಗಾದ್ರೆ ಆ ಸಂಖ್ಯೆಯ 80% ಎಷ್ಟು ಅಂತ ಕೇಳಿದ್ರೆ ಸಿಂಪಲ್ ಇದೆ. ಇಲ್ಲ 66 ಇದೆ, 20% ಹಾಕೊಡೋದ್ರೆ ಪ್ಲಸ್ ಇರೋದು ಹಾಕೊಡೋದ್ರೆ ಮೈನಸ್ ಆಗುತ್ತಲ್ವಾ? ಸೊ 100 ಅಲ್ಲಿ 20% ಹೋಯ್ತಂದ್ರೆ ಇನ್ನು ಉಳಿದಿರೋದು ಎಷ್ಟು? 80% ಅಲ್ವಾ? ಸೊ ಅವ್ರು ಕೇಳಿರೋದು ಏನು? 80%. ಸೊ 80% ಆಫ್ ದಟ್ ನಂಬರ್ ಇಸ್ ಈಕ್ವಲ್ ಟು ವಾಟ್? 66. ಕ್ಲಿಯರ್? ಓಕೆನಾ? ನೆಕ್ಸ್ಟ್ ನೋಡಿ. ಎಸ್ ಇನ್ಕಮ್ ಈಸ್ A's income is 40% less than B's income, then A's income is what percentage of B's income ಅಂತ ಕೇಳಿದ್ದಾರೆ. ಓಕೆ ಸರ್. ಎರ ಆದಾಯವು ಬಿ ರ ಆದಾಯಕ್ಕಿಂತ 40% ಕಡಿಮೆ ಇದ್ರೆ, ಅಂದ್ರೆ ಬಿದು 100 ಇದೆ ಅನ್ಕೊಳ್ಳಿ, ಎದೆಷ್ಟು? 60 ಅಲ್ವಾ? ಸೊ ಹಾಗಾದ್ರೆ ಎರ ಆದಾಯವು ಬಿ ರ ಆದಾಯದ ಎಷ್ಟು ಶೇಕಡ ಆಗಿರುತ್ತೆ? ಎಷ್ಟು ಶೇಕಡ ಆಗಿರುತ್ತೆ? 60% ಆಗಿರುತ್ತೆ ಅಲ್ವಾ? ಇದು 100% ಅಂದ್ರೆ ಇದೆಷ್ಟು ಪರ್ಸೆಂಟ್ ಆಯ್ತು? 60% ಆಯ್ತು. ಸೊ ಸಿಂಪಲ್ ಬೇಸಿಕ್ ಕ್ವಶನ್. ಕ್ಲಿಯರ್? ಓಕೆನಾ? ನೆಕ್ಸ್ಟ್ ನೋಡಿ. ದ ಪ್ರೈಸ್ ಆಫ್ ಎ ಶರ್ಟ್ ಈಸ್ ಫಸ್ಟ್ ಇನ್ಕ್ರೀಸ್ಡ್ ಬೈ 18% and then decreased by 18%. ಬೈ ವಾಟ್ ಪರ್ಸೆಂಟ್ ಡಿಡ್ ಇಟ್ಸ್ ಪ್ರೈಸ್ ಡಿಕ್ರೀಸಸ್ ಓವರ್ ಆಲ್ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಒಂದು ಶರ್ಟ್ನ ಬೆಲೆಯನ್ನು ಮೊದಲು 18% ಹೆಚ್ಚಿಸಲಾಗುತ್ತದೆ ಮತ್ತು ನಂತರ 18% ಕಡಿಮೆ ಮಾಡಲಾಗುತ್ತದೆ. ಒಟ್ಟಾರೆಯಾಗಿ ಅದರ ಬೆಲೆ ಎಷ್ಟು ಶೇಕಡ ಕಡಿಮೆ ಆಯಿತು ಅಂತ ಕೇಳಿದ್ರೆ, ಸೊ ಸಿಂಪಲ್ ಇದೆ, ಲಾಜಿಕ್ ಏನಿಲ್ಲ. ಸೊ ನೋಡಿ, ಸೇಮ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿ ಸೇಮ್ ಪರ್ಸೆಂಟೇಜ್ ಡಿಕ್ರೀಸ್ ಆದ್ರೆ ಒಂದು ಫಾರ್ಮುಲಾ ಇದೆ. ಏನು ಆ ಫಾರ್ಮುಲಾ ಅಂದ್ರೆ x²/100 ಅಲ್ವಾ? ಆಲ್ವೇಸ್ ಡಿಕ್ರೀಸ್. ಓಕೆನಾ? ಸೊ ಎಕ್ಸ್ ಎಷ್ಟು? 18 ಕೊಟ್ಟಿದ್ದಾರೆ. 18² ಎಷ್ಟಪ್ಪ? 324 / 100 ಅಲ್ವಾ? ಸೊ ಆನ್ಸರ್ ಎಷ್ಟು? 3.24. ಮುಗೀತಾ? ಹಾಗಾದ್ರೆ ಎಷ್ಟು ಡಿಕ್ರೀಸ್ ಆಗಿದೆ? 3.24% ಡಿಕ್ರೀಸ್ ಆಗಿದೆ. ಓಕೆನಾ? ಸೊ ಬೇಸಿಕ್ ಪ್ರಶ್ನೆಗಳು. ನೆಕ್ಸ್ಟ್ ಬರೋಣ ನೋಡಿ. ಇಫ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಈಸ್ ಫಸ್ಟ್ ಇನ್ಕ್ರೀಸ್ಡ್ ಬೈ 18% ಅಂಡ್ ದೆನ್ ಡಿಕ್ರೀಸ್ಡ್ ಬೈ 22%, ಫೈಂಡ್ ದ ಪರ್ಸೆಂಟೇಜ್ ಚೇಂಜ್ ಇನ್ ದ ಪ್ರೈಸ್ ಅಂತ ಕೇಳಿದ್ದಾರೆ. ಸೊ ಒಂದು ವಸ್ತುವಿನ ಬೆಲೆಯನ್ನು ಮೊದಲು 18% ಹೆಚ್ಚಿಸಲಾಗುತ್ತದೆ
ಮತ್ತು ನಂತರ 22% ಕಡಿಮೆ ಮಾಡಲಾಗುತ್ತದೆ. ಬೆಲೆಯಲ್ಲಿ ಅದರ ಶೇಕಡಾವಾರ ಬದಲಾವಣೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಫೈಂಡ್ ದ ಪರ್ಸೆಂಟೇಜ್ ಚೇಂಜ್ ಇನ್ ದ ಪ್ರೈಸ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಆಗ ಈಕ್ವಲ್ ಇತ್ತು ಡೈರೆಕ್ಟ್ ಆಗಿ x² ಮಾಡಿದ್ವಿ. ಈಗ ಡಿಫ್ರೆಂಟ್ ಇದೆ, ಏನ್ ಮಾಡಬೇಕು? ಸಕ್ಸೆಸಿವ್ ಮಾಡಬೇಕು. ಸಕ್ಸೆಸಿವ್ ಫಾರ್ಮುಲಾ ಏನು? ಸಕ್ಸೆಸಿವ್ ಡಿಸ್ಕೌಂಟ್ ಫಾರ್ಮುಲಾ 2 ಗಾದ್ರೆ a+b ಮೈನಸ್ a ಇಂಟು ಬಿ ಬೈ 100 ಅಲ್ವೇನಪ್ಪ? ಸೊ ಎ ಇಲ್ಲೆಷ್ಟು 18, ಬಿ ಎಷ್ಟು 22 ಮೈನಸ್ ಎಷ್ಟು ಡಿಕ್ರೀಸ್ ಅಲ್ವಾ? ಸೊ ಡಿಕ್ರೀಸ್ ಅಂದ್ರೆ ಇದೆಷ್ಟು? ಇದು ಮೈನಸ್. ನೆಕ್ಸ್ಟ್ ಮೈನಸ್, ಒಂದು ಸೆಕೆಂಡ್ ಒಂದೇ ಸೆಕೆಂಡ್ ಇದು ಸ್ವಲ್ಪ ಯಾಕೋ ಕ್ಯಾಮ್ರಾ ಶೇಕ್ ಆಗ್ತದೆ. ಒಂದು ಸೆಕೆಂಡ್. ಓಕೆನಾ? ಓಕೆ. ಸೊ 18% ಇನ್ಕ್ರೀಸ್ ಆಗ್ತದೆ ಅಂದ್ರೆ +18, 22% ಡಿಕ್ರೀಸ್ ಆಗ್ತದೆ ಅಂದ್ರೆ -22. ಕ್ಲಿಯರ್? ಸೊ ನೆಕ್ಸ್ಟ್ ಪ್ಲಸ್ 18 ಇಂಟು 22/100 ಅಲ್ವೇನಪ್ಪ? ಸೊ a+b ಪ್ಲಸ್ a ಇಂಟು ಬೈ 100 ಅಂತ ಅರ್ಥ. ಓಕೆನಾ? ಸೊ ಸಕ್ಸೆಸಿವ್ ಏನು? a+b ಪ್ಲಸ್ a ಇಂಟು b ಬೈ 100 ಅಲ್ವಾ? ಸೊ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಇಲ್ಲಿ ಮೈನಸ್ ಇದಾಗ ಮೈನಸ್, ಸೊ ಇಲ್ಲಿ ಪ್ಲಸ್ ಇದೆ, ಸೊ ಪ್ಲಸ್, ಇಲ್ಲಿ ಮೈನಸ್. ಓಕೆನಾ? ಸೊ -22 ಪ್ಲಸ್ 18 ಎಷ್ಟಾಯಿತು? -4%. ಕ್ಲಿಯರ್? ಸೊ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. 18 ಇಂಟು 22 ಹೆಂಗ್ ಮಾಡೋದು ಸರ್? ನಮ್ಗೆ ಗೊತ್ತಿಲ್ಲ, ಹೇಳ್ಕೊಡಿ ಅಂತ ತಗೊಳ್ಳಿ. 22 ನಾವು ಏನಂತ ಬರ್ಕೋಬಹುದು? 2 ಇಂಟು 11 ಅಂತ ಬರ್ಕೋಬಹುದು ಅಲ್ವೇನಪ್ಪ? 18 ಇಂಟು 2 ಇಂಟು 11 ಆಯ್ತು. 18 ಇಂಟು 2 ಎಷ್ಟು? 36 ಇಂಟು 11 ಈಸಿ ಅಲ್ವಾ? 11 ಟೇಬಲ್ದು ಜಾಸ್ತಿ ಈಸಿ. ಹೆಂಗೆ? ಇದು 6 3 + 6 ಎಷ್ಟು? 9 1 3 ಎಷ್ಟಾಯ್ತು? 3.96 ಅಲ್ವಾ? 396/100 ನಾವು ಏನಂತ ಬರ್ಕೊಂಡಿದ್ವಿ? 3.96 ಅಂತ ಬರ್ಕೊಂಡಿದ್ವಿ. ಇದು ಮೈನಸ್ ಇದೆ, ಇದು ಮೈನಸ್ ಇದೆ, ಹಾಗಾದ್ರೆ ಆನ್ಸರ್ ಏನು? ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಕ್ಲಿಯರಾ? ಸೊ -4 ಮೈನಸ್ 3.96 ಎಷ್ಟಾಯ್ತು? -7.96 ಆಯ್ತು. ಸೊ ಬೇಸಿಕ್ ಕ್ವಶನ್. ಕ್ಲಿಯರಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನಮ್ಮ ಹುಡುಗರು ಒಳ್ಳೆಯವರು, ಬೇಗ ಅರ್ಥ ಮಾಡ್ಕೊಂತಾರೆ ಅಲ್ವಾ? ನೆಕ್ಸ್ಟ್ ನೋಡ್ರಿ, the price of fuel decreases by 45%, 60% and 55% in 3 consecutive months, but increases by 50% in the 4th month. What is the percentage increase or decrease in the price of fuel in the 4th month compared to the original price ಅಂತ ಕೇಳಿದ್ದಾರೆ. ಇಂಧನದ ಬೆಲೆಯು ಸತತ 3 ತಿಂಗಳಲ್ಲಿ 45%, 60% ಮತ್ತು 55% ಕಡಿಮೆ ಆಗ್ತಾ ಇದೆ. ಸೊ 45% ಅಂದ್ರೆ ಏನಪ್ಪಾ? 9/20 ಅಂದ್ರೆ 20ಕ್ಕೆ ಎಷ್ಟು ಕಮ್ಮಿ ಆಗ್ತಾ ಇದೆ? 9 ಅಂದ್ರೆ 20 ಇರೋದು 11 ಆಗ್ತಾ ಇದೆ ಅಂತ ಅರ್ಥ ಅಲ್ವಾ? ನೆಕ್ಸ್ಟ್ 60% ಕಮ್ಮಿ ಅಂದ್ರೆ 60% ಅಂದ್ರೆ ಎಷ್ಟು? 3/5. 5ಗೆ ಎಷ್ಟು ಕಮ್ಮಿ ಆಗ್ತಾ ಇದೆ? 3 ಕಮ್ಮಿ ಆಗ್ತಾ ಇದೆ ಅಂದ್ರೆ 5 ಇರೋದು ಏನಾಗ್ತಾ ಇದೆ? 2 ಆಗ್ತಾ ಇದೆ. ನೆಕ್ಸ್ಟ್ 55% ಅಂದ್ರೆ ಎಷ್ಟು? 11/20. 20ಗೆ 11 ಕಮ್ಮಿ ಆಗ್ತಾ ಇದೆ ಅಂದ್ರೆ 20 ಇರೋದು ಏನಾಗ್ತಾ ಇದೆ? 9 ಆಗ್ತಾ ಇದೆ. ನೆಕ್ಸ್ಟ್ ಬಟ್ 4ನೇ ತಿಂಗಳು ಏನಾಗ್ತಾ ಇದೆ? 50% ಹೆಚ್ಚಾಗ್ತಾ ಇದೆ. 50% ಹೆಚ್ಚಂದ್ರೆ ಎಷ್ಟು? 1/2 ಅಂದ್ರೆ 2 ಇರೋದು 1 ಆ್ಯಡ್ ಆಗ್ತಾ ಇದೆ 2ಗೆ. ಆಯ್ತಾ? ಹಾಗಾದ್ರೆ ಮೂಲ ಬೆಲೆಗೆ ಹೋಲಿಸಿದ್ರೆ 4ನೇ ತಿಂಗಳಲ್ಲಿ ಇಂಧನದ ಬೆಲೆಯಲ್ಲಿ ಆದ ಶೇಕಡಾವಾರ ಹೆಚ್ಚಳ ಕಡಿತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ ಸರ್. E2 ಕ್ಯಾನ್ಸಲ್. ನೆಕ್ಸ್ಟ್ ಇನ್ನೇನಾದ್ರೂ ಕ್ಯಾನ್ಸಲ್ ಆಗುತ್ತಾ? ಇಲ್ಲ. 25 ಜಾ 100, 100 2 ಜಾ 2000 ಆಯ್ತು ಇದು. ನೆಕ್ಸ್ಟ್ ಇದು 3 9 ಜಾ 27 ಇಂಟು 11 ಸಿಂಪಲ್ ಇದೆ. ಏನು? 7 + 2 ಎಷ್ಟು? 9 ಆಮೇಲೆ 297 ಆಯಿತು. ಅಂದ್ರೆ 2000 ಇತ್ತು, ಈಗ ಎಷ್ಟಾಗಿದೆ? 297 ಆಗಿದೆ. ಹಂಗಂದ್ರೆ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆಯಾ? ಡಿಕ್ರೀಸ್ ಆಗೈತೆ. 2 ಆಪ್ಷನ್ ಹೋಯಿತು. ನೆಕ್ಸ್ಟ್ ಎಷ್ಟು ಡಿಕ್ರೀಸ್ ಆಗೈತೆ? 2000ದಲ್ಲಿ 297 ಹೋದ್ರೆ 300 ಅನ್ಕೊಳ್ಳಿ. 2000ದಲ್ಲಿ 300 ಹೋದ್ರೆ 1700, ಒಂದು 3 ಜಾಸ್ತಿ ಐತೆ ಅಲ್ವಾ? ಸೊ 1703 ಡಿವೈಡೆಡ್ ಬೈ 2000 ಪರ್ಸೆಂಟೇಜ್ ಬೇಕಂದ್ರೆ ಏನು ಮಾಡಬೇಕು? 100. 20 ಹೋಯ್ತು. 21 ಜಾ 28 ಜಾ 28 ಎಷ್ಟಾಯ್ತು ಸರ್? ಡಿಕ್ರೀಸ್ ಅಲ್ಲಿ ಆಗಿರೋದು? ಇನ್ಕ್ರೀಸ್ ಹೋಯ್ತು. ಸಾರಿ ಡಿಕ್ರೀಸ್ ನೋಡ್ಕೋಬೇಕು. 28 ಜಾ 160 ಆಯ್ತು. ಇನ್ನೆಷ್ಟು ಉಳಿತು? 103 ಉಳಿತು ಅಲ್ವಾ? ಸೊ
5 ಜಾ 100. ಸೊ ಆನ್ಸರ್ ಎಷ್ಟು 85 ಪಾಯಿಂಟ್ ಸಮಥಿಂಗ್ 85.15% ಡಿಕ್ರೀಸ್ 85.15% ಡಿಕ್ರೀಸ್ ಸಾರಿ ಓಕೆನಾ 2000 ಇದ್ದು 297 ಅಂದ್ರೆ ನಮ್ಗೆ 2 ಇನ್ಕ್ರೀಸ್ ಹೋಗುತ್ತೆ. ನಾನು ಇಲ್ಲಿ ಡಿಕ್ರೀಸ್ ಹೊಡೆದು ಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಆನ್ಸರ್ ಎಷ್ಟು 85 ಪಾಯಿಂಟ್ ಸಮಥಿಂಗ್ 85 ಒಂದೇ ಆಪ್ಷನ್ ಇರೋದು. ಓಕೆನಾ ನೆಕ್ಸ್ಟ್ ನೋಡಿ, ಇಫ್ ದ ರೇಡಿಯಸ್ ಆಫ್ ದ ಸ್ಪಿಯರ್ ಈಸ್ ಇನ್ಕ್ರೀಸ್ಡ್ ಬೈ 25%, ಫೈಂಡ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಇಟ್ ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾರೆ. ಒಂದು ಗೋಳದ ತ್ರಿಜ್ಯವನ್ನು 25% ಹೆಚ್ಚಿಸಿದರೆ ಅದರ ಮೇಲ್ಮೈ ವಿಸ್ತೀರ್ಣದಲ್ಲಿ ಆಗುವ ಶೇಕಡವಾರ ಹೆಚ್ಚಳವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಈಸಿ ಇದೆ ಇಲ್ಲಿ ನೋಡಿ. ಸೊ ಮೇಲ್ಮೈ ವಿಸ್ತೀರ್ಣ ಐ ಮೀನ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಅದನ್ನ ನಾವು ತಿಳ್ಕೊಬೇಕಂದ್ರೆ 4πr² ಆಗುತ್ತೆ ಅಲ್ವಾ. ಅಂದ್ರೆ ಆರ್ ಏನಾಗ್ತಾ ಇದೆ, r² ಅಂದ್ರೆ r 2 ಟೈಮ್ಸ್ ಆಗ್ತಾ ಇದೆ, r² ಆಗ್ತಾ ಇದೆ ಅಲ್ವಾ. ಸೊ ಇದು ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೆ 25 ಅಂದ್ರೆ ಎಷ್ಟಪ್ಪ, 25 ಅಂದ್ರೆ ಎಷ್ಟು 1/4. 4 ಇರೋದು ಏನಾಗ್ತಾ ಇದೆ 5 ಆಗ್ತಾ ಇದೆ, ಒಂದು ಜಾಸ್ತಿ ಆಗ್ತಾ ಇದೆ. ಇನ್ಕ್ರೀಸ್ ಅಂದ್ರೇನು, ಒಂದು ಜಾಸ್ತಿ ಆಗ್ತಾ ಇದೆ, ಅವರೇ ಕೊಟ್ಬಿಟ್ಟಿದ್ದಾರೆ ಇನ್ಕ್ರೀಸ್ ಅಂತ. ಓಕೆನಾ ಸೊ ಇದು ಎಷ್ಟು ಸಲ ಆಗ್ತಾ ಇದೆ, ಸ್ಕ್ವೇರ್ ಟೈಮ್ಸ್ ಆಗ್ತಾ ಇದೆ. ಅಂದ್ರೆ ಸ್ಕ್ವೇರ್ ಆದ್ರೂ ಮಾಡಿ, r 2 ಟೈಮ್ಸ್ ಆದ್ರೂ ಮಾಡಿ ಒಂದೇ ಬರುತ್ತೆ. ಓಕೆನಾ 4² 5² ಎಷ್ಟಾಯ್ತು 16 ಆಯ್ತು 25 ಆಯ್ತು ಅಲ್ವೇನಪ್ಪ. 16 ಇರೋದು 25 ಆಗ್ತಾ ಇದೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಅರ್ಥ. ಎಷ್ಟು ಜಾಸ್ತಿ ಆಗಿದೆ, 9 ಜಾಸ್ತಿ ಆಗಿದೆ. ಎಷ್ಟಿತ್ತು 16 ಇತ್ತು. ಸೊ ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100 ಮಾಡಿದ್ರೆ ಮುಗೀತು. ಓಕೆನಾ 4 4 ಜಾ 4 25 ಜಾ. ನೆಕ್ಸ್ಟ್ 25 9 ಜಾ ಎಷ್ಟು 225 ಡಿವೈಡೆಡ್ ಬೈ 4 ಮಾಡಿದ್ವಿ ಅನ್ಕೊಳ್ಳಿ. 4 1 ಜಾ 4 5 ಜಾ 20. ನೆಕ್ಸ್ಟ್ ಉಳಿತು 2 ಉಳಿತು 25 ಆಯಿತು. 56 ಐ ಮೀನ್ 4 6 ಜಾ 24. ಓಕೆನಾ ಇನ್ನು 1 ಉಳಿತು 10. ಓಕೆನಾ ಅದನ್ನು ಬಿಟ್ಬಿಡಿ, ನಮ್ಗೆ ಏನು ಬರಬೇಕು 56 ಬರಬೇಕು. ಸ್ಟಾರ್ಟಿಂಗ್ ಒಂದೇ ಆಪ್ಷನ್ ಇರೋದು. ಸೊ ಇಷ್ಟು ಮಾಡೋದ್ರ ಸಮೇತ ಸಾಕು. ಓಕೆನಾ ಕ್ವಶನ್, if the height of the triangle is increased by 20% and its base is decreased by 15%, what will be the percentage change in its area ಅಂತ ಕೇಳಿದ್ದಾರೆ. ಓಕೆನಾ ಸೊ ಒಂದು ತ್ರಿಭುಜದ ಎತ್ತರವನ್ನು 20% ಹೆಚ್ಚಿಸಿದ್ರೆ ಮತ್ತು ಅದರ ಆಧಾರವನ್ನು 15% ಕಡಿಮೆ ಮಾಡಿದ್ರೆ ಅದರ ವಿಸ್ತೀರ್ಣದಲ್ಲಿ ಆಗುವ ಶೇಕಡವಾರ ಬದಲಾವಣೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ ಸೊ ಇಲ್ಲೇನಿದೆ ಕಾಣಿಸ್ತಿದ್ಯಾ ಒಂದು ಓಕೆ ಕ್ಲಿಯರ್. ನೆಕ್ಸ್ಟ್ ನೋಡಿ, ಸೊ ಟ್ರಯಾಂಗಲ್ ಫಸ್ಟ್ ಆಫ್ ಆಲ್ ಏರಿಯಾ ಏನಾಗುತ್ತೆ, ಹಾಫ್ ಇಂಟು ಬಿ ಇಂಟು ಎಚ್ ಏನಪ್ಪ, ಬೇಸ್ ಇಂಟು ಹೈಟ್. ಸೊ ಹಾಫ್ ಏನು ಕಾನ್ಸ್ಟೆಂಟ್ ನಂಬರ್ಸ್ ಆದಾಗ ನಮಗೆ ಬೇಕಾಗಿಲ್ಲ. ಬೇಸ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ, 15% ಡಿಕ್ರೀಸ್ ಆಗುತ್ತೆ ಅಂತೆ. ಸೊ 15% ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟು 3/20 ಏನಪ್ಪ. ಸೊ 20 ಇರೋದು 3 ಏನಾಗ್ತಾ ಇದೆ ಕಮ್ಮಿ ಆಗ್ತಾ ಇದೆ, ಅಂದ್ರೆ 20 ಇರೋದು ಏನಾಗ್ತಾ ಇದೆ 17 ಆಗ್ತಾ ಇದೆ. ನೆಕ್ಸ್ಟ್ ಹೈಟ್ ಏನಾಗುತ್ತೆ, ಹೈಟು 20% ಜಾಸ್ತಿ ಆಗ್ತಾ ಇದೆ. 20% ಅಂದ್ರೆ ಏನಪ್ಪ 1/5 ಅಲ್ವಾ. ಸೊ 5 ಇರೋದು ಒಂದು ಜಾಸ್ತಿ ಆಗ್ತಾ ಇದೆ, ಹಂಗಾದ್ರೆ ಏನಾಗುತ್ತೆ 5 ಇರೋದು 6 ಆಗುತ್ತೆ ಅಲ್ವಾ. ಕ್ಲಿಯರ್. ಸೊ ಬೇಸ್ ಇಂಟು ಹೈಟ್ ಮಾಡಿದ್ರೆ ನಮಗೆ ಏರಿಯಾ ಬೇಕು, ಏರಿಯಾ ಬರುತ್ತೆ. ಅದೇ ಅಲ್ವಾ ಅವ್ರು ಹೇಳಿರೋದು. ಸೊ ಎಷ್ಟಾಯ್ತು ಇದು, ಫಸ್ಟ್ 100 ಇತ್ತು, ಈಗ ಎಷ್ಟಾಯ್ತು 17 6 ಜಾ 102 ಆಯ್ತು. ಸೊ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ 2% ಜಾಸ್ತಿ ಆಗಿದೆ. ಕ್ಲಿಯರಾ. ಸೊ ಎಷ್ಟು 2% ಹೆಚ್ಚಳ. ಓಕೆನಾ ನೆಕ್ಸ್ಟ್ ನೋಡಿ, ದ ಪಾಪ್ಯುಲೇಷನ್ ಆಫ್ ಎ ಡಿಸ್ಟ್ರಿಕ್ಟ್ ಈಸ್ 3,50,000 ಆಫ್ ವಿಚ್ 1,75,000 ಆರ್ ಮೆನ್. 36% ಆಫ್ ದ ಪಾಪ್ಯುಲೇಷನ್ ಈಸ್ ಲಿಟರೇಟ್. ಇಫ್ 22% ಆಫ್ ಮೆನ್ ಆರ್ ಲಿಟರೇಟ್, ವಾಟ್ ಪರ್ಸೆಂಟೇಜ್ ಆಫ್ ವುಮೆನ್ ಆರ್ ಲಿಟರೇಟ್ ಅಂತ ಕೇಳಿದ್ರು. ಒಳ್ಳೆ ಪ್ರಶ್ನೆ. ಒಂದು ಜಿಲ್ಲೆಯ ಜನಸಂಖ್ಯೆ 3,50,000 ಆಗಿದೆ. ಓಕೆನಾ ಒಂದು ಯಾವುದೋ ಒಂದು ಹಳ್ಳಿ ಐ ಮೀನ್ ಒಂದು ಡಿಸ್ಟಿಕ್, ಸಾರಿ ಡಿಸ್ಟಿಕ್ ಕೊಡಿದಿರಾ, ಒಂದು ಡಿಸ್ಟಿಕ್. ಓಕೆನಾ ಸೊ ಅದರಲ್ಲಿ 1,75,000 ಯಾರು ಪುರುಷರು. ಸೊ ಟೋಟಲ್ 3,50,000 ಐತೆ. ಇದರಲ್ಲಿ 1,75,000 ಯಾರು ಮೆನ್, ಇನ್ನು ಉಳಿದಿರೋದು ಯಾರು ವುಮೆನ್. ವುಮೆನ್ದು ಎಷ್ಟಾಗುತ್ತೆ 1,75,000 ಆಗುತ್ತೆ ಅಲ್ವಾ. ಕ್ಲಿಯರ್. ಸೊ ಇದರಲ್ಲಿ 36% ಏನು ಲಿಟ್ರೇಟ್ ಅಂದ್ರೆ ಸಾಕ್ಷರರಾಗಿದ್ದಾರೆ, ಅಂದ್ರೆ ಓದವರು ಐ ಮೀನ್. ಓಕೆನಾ ಇದರಲ್ಲಿ 36% ಯಾರು ಸಾಕ್ಷಕರು. ಓಕೆನಾ ಇದರಲ್ಲಿ 22% ಮೆನ್ ಸಾಕ್ಷಕರು, ಇದರಲ್ಲಿ 22% ಮೆನ್ನು. ನೆಕ್ಸ್ಟ್ ವುಮೆನ್ ಗೊತ್ತಿಲ್ಲ, ಬೈ ಎಕ್ಸ್ ಡಿವೈಡೆಡ್ ಬೈ ಓಕೆನಾ. ಸೊ ಎಷ್ಟಾಯ್ತು 1, ಟೋಟಲ್ ಎಷ್ಟಾಯ್ತು 2 ಆಯ್ತು ಅಲ್ವಾ. ಸೊ
ಇದು ಆ ಕಡೆ ಹೋದ್ರೆ ಎಷ್ಟಾಯಿತು 72% ಆಯಿತು. 72% ಇಸ್ ಈಕ್ವಲ್ ಟು 22% ಮೆನ್ನು, ಇನ್ನು ಉಳಿದಿರೋದು ಯಾರ್ದು ವುಮೆನ್ದು ಅಲ್ವಾ. 72 ಅಲ್ಲಿ 22 ಹೋದ್ರೆ ಇನ್ನೆಷ್ಟು 50% ಯಾರ್ದು ವುಮೆನ್ದು. ಹಾಗಾದ್ರೆ ಎಷ್ಟು ಪರ್ಸೆಂಟ್ ವುಮೆನ್ ಲಿಟ್ರೇಟು 50% ವುಮೆನ್. ಕ್ಲಿಯರಾ? ಓಕೆನಾ? ನೆಕ್ಸ್ಟ್ ನೋಡಿ, ಅಜಯ್ ಸ್ಪೆಂಡ್ಸ್ 80% ಆಫ್ ಹಿಸ್ ಇನ್ಕಮ್ ಈಸ್ ಇನ್ಕ್ರೀಸ್ಡ್ ಬೈ 30% ಅಂಡ್ ಇಸ್ ಎಕ್ಸ್ಪೆಂಡಿಚರ್ ಈಸ್ ಇನ್ಕ್ರೀಸ್ಡ್ ಬೈ 10%. ಫೈಂಡ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಸೇವಿಂಗ್ಸ್ ಅಂತ ಕೇಳಿದ್ದಾರೆ. ಅಜಯ್ ತನ್ನ ಆದಾಯದ 80% ಅನ್ನು ಖರ್ಚು ಮಾಡ್ತಾನೆ. ಆದಾಯ ಯಾವಾಗಲೂ ಎಷ್ಟರಲ್ಲಿ ಇರುತ್ತೆ 100 ಇರುತ್ತೆ. ಐ ಇಸ್ ಈಕ್ವಲ್ ಟು ಏನಾಗುತ್ತೆ ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ಸ್ ಆಗುತ್ತೆ. ಬಟ್ ಅವ್ರು ಎಷ್ಟು ಖರ್ಚು ಮಾಡ್ತಾರಪ್ಪ 80% ಖರ್ಚು ಮಾಡ್ತಾರೆ. ಇನ್ನು ಎಷ್ಟು ಪರ್ಸೆಂಟ್ ಉಳಿತಾಯ ಮಾಡ್ತಾರೆ 20% ಉಳಿತಾಯ ಮಾಡ್ತಾರೆ ಅಲ್ವಾ. ನೆಕ್ಸ್ಟ್ ನೋಡಿ, ಇನ್ಕಮ್ ಈಸ್ ಇನ್ಕ್ರೀಸ್ಡ್ ಬೈ 30%. ಅವನ ಆದಾಯ 30% ಹೆಚ್ಚಾಗುತ್ತೆ. 30% ಜಾಸ್ತಿ ಆದರೆ ಎಷ್ಟಾಗುತ್ತೆ 130 ಆಯಿತು. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ಡ್ ಬೈ 10%. ಎಕ್ಸ್ಪೆಂಡಿಚರ್ ಎಷ್ಟು 10% ಜಾಸ್ತಿ ಆಗುತ್ತೆ. 1010 ಕ್ಯಾನ್ಸಲ್, 8 1 8, 80ಗೆ 8 ಸೇರಿಸಿದ್ರೆ ಎಷ್ಟಾಯಿತು 98 ಆಯಿತು. ಕ್ಲಿಯರ್? ನೆಕ್ಸ್ಟ್ ಫೈಂಡ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಸೇವಿಂಗ್ಸ್ ಅಂತ ಕೇಳಿದರೆ, ಸೊ ಅವನ ಉಳಿತಾಯದ ಆಗುವ ಶೇಕಡವಾರು ಹೆಚ್ಚಳವನ್ನು ಕಂಡಿಡ್ರಿ ಅಂತ ಹೇಳಿದ್ದಾರೆ. ಓಕೆ, ಸೊ 130 88 ಹೋದ್ರೆ ಎಷ್ಟು 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 42 ಅಲ್ವಾ. ಸೊ ಸೇವಿಂಗ್ಸ್ ಏನು 42. 20 ಇತ್ತು, ಎಷ್ಟಾಯಿತು 42 ಆಗೈತೆ. ಅಂದರೆ ಎಷ್ಟು ಜಾಸ್ತಿ ಆಗಿದೆ 22 ಜಾಸ್ತಿ ಆಗಿದೆ. ಎಷ್ಟಿತ್ತು 20 ಇತ್ತು. ಸೊ ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. ಓಕೆನಾ? 5 22 5 ಎಷ್ಟು 110%. ಸೊ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಸೇವಿಂಗ್ಸು 110% ಜಾಸ್ತಿ ಆಗಿದೆ. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಸುಧಾಸ್ ಎಕ್ಸ್ಪೆಂಡಿಚರ್ ಈಸ್ 150% ಮೋರ್ ದೆನ್ ಅವರ್ ಸೇವಿಂಗ್ಸ್. If our expenditure decreases by 7% and savings increases by 21%, by what percentage will our income increases ಅಂತ ಕೇಳಿದ್ದಾರೆ. ಸುಧಾಳ ಖರ್ಚು ಅವಳ ಉಳಿತಾಯಕ್ಕಿಂತ 150% ಹೆಚ್ಚಾಗಿದೆ. ಓಕೆನಾ? ಸುಧಾ ಅವ್ರದ್ದು ಉಳಿತಾಯ 100% ಅನ್ಕೊಳ್ಳಿ. ಸೊ ಎಕ್ಸ್ಪೆಂಡಿಚರ್ ಅಂದ್ರೆ ಖರ್ಚು ಮಾಡಿರೋದು ಎಷ್ಟು 150% ಜಾಸ್ತಿ ಅಂತೆ. 100ಕ್ಕೆ 150% ಎಷ್ಟಾಗುತ್ತೆ 150% ಆಗುತ್ತೆ. ಪ್ಲಸ್ 100 ಎಷ್ಟಾಗುತ್ತೆ 250 ಆಗುತ್ತೆ ಅಲ್ವಾ. 150% ಜಾಸ್ತಿ ಅಂದ್ರೆ 250 ಆಗುತ್ತೆ ಅಲ್ವಾ. ಸೊ ಇದೇನೋ ಎಕ್ಸ್ಪೆಂಡಿಚರ್ ಆಯಿತು, ಇದೇನೋ ಸೇವಿಂಗ್ಸ್ ಆಯಿತು, ಇದೇನಿದು ಇನ್ಕಮ್ ಆಯಿತು. ಇನ್ಕಮ್ ಇಸ್ ಈಕ್ವಲ್ ಟು ಏನಾಯಿತು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ಸ್. ಹಾಗಾದ್ರೆ ಇದು ಎಷ್ಟಾಯಿತು ಟೋಟಲ್ 350 ಆಯಿತು. ನೆಕ್ಸ್ಟ್, ಇಫ್ ಆರ್ ಎಕ್ಸ್ಪೆಂಡಿಚರ್ ಡಿಕ್ರೀಸ್ ಬೈ 7%, ಒಂದು ವೇಳೆ ಅವರ ಒಂದು ಖರ್ಚು 7% ಕಡಿಮೆ ಮಾಡಿದರೆ, ಓಕೆ ಸರ್, ಮತ್ತು ಉಳಿತಾಯವು 21% ಹೆಚ್ಚಿಗೆ ಮಾಡಿದರೆ ಇದು 121 ಆಯಿತು. ಇದೆಷ್ಟಾಗುತ್ತೆ 250ಗೆ 7% ಎಷ್ಟು 25 7 ಎಷ್ಟು 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 175 ಅಲ್ವಾ. ಅಂದರೆ 17.5 ಕಡಿಮೆ ಮಾಡ್ಬೇಕು ನಾವೀಗ ಅಲ್ವಾ. 250ಅಲ್ಲಿ 17.5 ಕಡಿಮೆ ಹೋದರೆ ಎಷ್ಟಪ್ಪ ಇನ್ನ 232.5. ಕರೆಕ್ಟ್ ಇದೆಯಾ? ಕ್ಲಿಯರ್? ಸೊ ಕ್ಯಾಲ್ಕುಲೇಷನ್ ಬರಬೇಕು. ಓಕೆನಾ? ಈಗ ಇನ್ಕಮ್ ಬರುತ್ತೆ. ಇನ್ಕಮ್ ಅಂದ್ರೆ ಏನು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ಸ್ನ ಅಡಿಷನ್ ಮಾಡೋದು. ಓಕೆನಾ? 232 ಪ್ಲಸ್ 121 ಎಷ್ಟಾಯಿತು 353 ಆಯಿತು. ಒಂದು ಪಾಯಿಂಟ್ ಇದೆ 0.5 ಹಂಗೆ ಪುಟ್ ಮಾಡ್ಕೊಳ್ಳಿ. ಸೊ 350 ಇದ್ದು 353.5 ಆಗಿದೆ. ಸೊ ಹಂಗಂದ್ರೆ ಎಷ್ಟು ಜಾಸ್ತಿ ಆಗಿದೆ 3.5 ಜಾಸ್ತಿ ಆಗಿದೆ ಅಲ್ವಾ. ಸೊ 350ಗೆ 3.5 ಎಷ್ಟು ಪರ್ಸೆಂಟೇಜು ಒಂದೇ ಪರ್ಸೆಂಟೇಜ್ ಅಲ್ವಾ. ಹಿಂಗೆ ಬೇಕಾದ್ರೂ ಮಾಡಿ. 3.5 ಜಾಸ್ತಿ ಆಗಿದೆ ಎಷ್ಟಕ್ಕೆ 350ಗೆ. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100 ನೀವು ಹೆಂಗೆ ಬೇಕಾದ್ರೂ ಮಾಡಿಯಪ್ಪ. ಓಕೆನಾ? ಸೊ 3.5 to 10 35 ಆಗುತ್ತೆ. 35/35 ಎಷ್ಟಾಗುತ್ತೆ 1% ಜಾಸ್ತಿ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್, ದ ಪ್ರೈಸ್ ಆಫ್ ಮಿಲ್ಕ್ ಇನ್ಕ್ರೀಸ್ಡ್ ಬೈ 20%. ಬೈ ವಾಟ್ ಪರ್ಸೆಂಟೇಜ್ ಶುಡ್ ದ ಕನ್ಸಂಪ್ಷನ್ ಬಿ ರೆಡ್ಯೂಸ್ಡ್ ಟು ಕೀಪ್ ದ ಮಂತ್ಲಿ ಎಕ್ಸ್ಪೆಂಡಿಚರ್ ಆನ್ ಮಿಲ್ಕ್ ದ ಸೇಮ್ ಅಂತ ಕೇಳಿ. ಹಾಲಿನ ಬೆಲೆ 20% ಹೆಚ್ಚಾಗಿದೆ. ಹಾಲಿನ ಮೇಲಿನ ಮಾಸಿಕ ಖರ್ಚನ್ನು ಅದೇ ರೀತಿ ಉಳಿಸಿಕೊಳ್ಳಲು ಹಾಲಿನ ಬಳಕೆಯನ್ನು ಎಷ್ಟು ಶೇಕಡ ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ ಸರ್. ಸೊ ಇಲ್ಲಿ ನೋಡಿ, ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಏನು ಪ್ರೈಸ್ ಇಂಟು ಕನ್ಸಂಪ್ಷನ್ ಅಲ್ವಾ. ಸೊ ಎಕ್ಸ್ಪೆಂಡಿಚರ್ ಏನು ಕಾನ್ಸ್ಟೆಂಟ್. ಸೊ ಏನು ಪ್ರೈಸ್ ಎಷ್ಟು ಜಾಸ್ತಿ ಆಗಿದೆ 20% ಜಾಸ್ತಿ ಆಗಿದೆ. 20% ಅಂದ್ರೆ ಏನು 1/5 ಅಂದ್ರೆ 5/6. ಓಕೆನಾ? ನೆಕ್ಸ್ಟು, ಹಾಲಿನ ಮೇಲಿನ ಮಾಸಿಕ ಖರ್ಚನ್ನು ಅದೇ ರೀತಿ ಉಳಿಸ್ಕೊಳ್ಳಲ್ಲ ಅಂದ್ರೆ ಇದೇ ರೀತಿ ಉಳಿಸ್ಕೊಳ್ಳಲು ಇದನ್ನೇ ಉಳಿಸ್ಕೊಳ್ಳಲು ಹಾಲಿನ ಬಳಕೆಯನ್ನು ಎಷ್ಟು ಶೇಕಡ ಕಡಿಮೆ ಮಾಡಬೇಕು. ಎಷ್ಟು ಕಡಿಮೆ ಮಾಡಬೇಕು 1 ಕಡಿಮೆ ಮಾಡಬೇಕು. ಎಷ್ಟಕ್ಕೆ ಅಂದರೆ ಈಗಿರೋದೆಷ್ಟು 5 ಇರೋದು 6 ಆಗಿದೆ ಈಗ. ಸೊ ಮತ್ತೆ ನಾವು 5ಅನ್ನು ತಗೊಂಡು ಹೋಗ್ಬೇಕಂದ್ರೆ ಎಷ್ಟು ಕಡಿಮೆ ಮಾಡಬೇಕು 1. ಸೊ ಈಗಿರೋದು ಎಷ್ಟು 6 ಅಂದರೆ ಎಷ್ಟು ಪರ್ಸೆಂಟ್ ಕಡಿಮೆ ಮಾಡಬೇಕು 1/6 ಅಂದರೆ 16 2/3%. ನೆನ್ಪಿಟ್ಕೋಬೇಕು. ಕ್ಲಿಯರಾ?
ಸೊ 1/7 ಅಂದರೆ ಎಷ್ಟು 14 2/7% ಆರ್ 14.28 2/7 ಅಂದರೆ ಎಷ್ಟು 28.56 ಇವೆಲ್ಲ ನೆನ್ಪಿಟ್ಕೋಬೇಕು ಕ್ಲಿಯರ್. ನೆಕ್ಸ್ಟ್ ನೋಡಿ 10% of an officer's salary is deducted as house rent. Okay? He spends 20% of the remaining amount on transport, 20% of the remaining amount on income tax, and 10% of the remaining amount on clothes. He is left with 23,328. ವಾಟ್ ಈಸ್ ಇಸ್ ಟೋಟಲ್ ಸ್ಯಾಲರಿ ಅಂತ ಕೇಳಿದ್ದಾರೆ. ಓಕೆ, ಒಬ್ಬ ಅಧಿಕಾರಿ ಸಂಬಳದ 10% ಅನ್ನು ಮನೆ ಬಾಡಿಗೆಗೆ ಕಡಿತ ಮಾಡಲಾಗ್ತದೆ. ಓಕೆನಾ, 10% ಮನೆ ಬಾಡಿಗೆ ಕೊಟ್ಬಿಡ್ತಾರೆ. ನೆಕ್ಸ್ಟ್ ಉಳಿದ್ರಲ್ಲಿ ಅಂದ್ರೆ ಇನ್ನು 90% ಉಳಿದಿರುತ್ತಲ್ಲೋ ಅದರಲ್ಲಿ 20% ಏನಕ್ಕೆ ಟ್ರಾನ್ಸ್ಪೋರ್ಟ್ಗೆ ಓಡಾಡಕ್ಕೆ. ನೆಕ್ಸ್ಟ್ ಉಳಿದ ಅದರಲ್ಲೇ ಉಳಿದ ಅಂದ್ರೆ ಇನ್ನು ಉಳಿದಿರಲ್ಲೇ 20% ಟ್ಯಾಕ್ಸ್ಗೆ, ಮತ್ತೆ ಅದರಲ್ಲಿ ಉಳಿದಿರೋದು 10% ಬಟ್ಟೆಗೆ. ಹಾಗಾದ್ರೆ ಅವನ ಹತ್ರ ಎಷ್ಟು ಉಳಿದಿದೆ 23,328 ರೂಪಾಯಿ ಉಳಿದಿದೆ. ಹಾಗಾದ್ರೆ ಅವರ ಒಟ್ಟು ಸಂಬಳ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಕೊಟ್ಟಿರೋದೇನು ಉಳಿದಿರೋದು, ನಾವು ಏನ್ ಮಾಡೋಣ ಉಳಿದಿರೋದಕ್ಕೆ ತಗೊಂಡೋಗೋಣ. ಓಕೆನಾ, ಸೊ 10% ಹೌಸ್ ರೆಂಟ್ ಕೊಟ್ಟಿದ್ದಾನಂದ್ರೆ ಇನ್ನೆಷ್ಟು ಉಳಿದಿದೆ 90% ಉಳಿದಿದೆ ಅಂದ್ರೆ 9/10 ಇಂಟು ನೆಕ್ಸ್ಟ್ ನೋಡಿ 20% ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾನಂದ್ರೆ 100ರಲ್ಲಿ 20% ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾನಂದ್ರೆ ಇನ್ನೆಷ್ಟು ಉಳಿದಿದೆ 90% 4/5. ನೆಕ್ಸ್ಟ್ 20% ಟ್ಯಾಕ್ಸ್ ಕಟ್ಟಿದಾನಂದ್ರೆ ಇನ್ನೆಷ್ಟು ಉಳಿದಿದೆ 80% ಉಳಿದಿದೆ 4/5. ನೆಕ್ಸ್ಟ್ 10% ಕ್ಲಾತ್ಸ್ ಕೊಟ್ಟಿದಾನಂದ್ರೆ ಇನ್ನೆಷ್ಟು ಉಳಿದಿದೆ 90% ಉಳಿದಿದೆ 9/10 ಇಸ್ ಈಕ್ವಲ್ ಟು ಎಷ್ಟು ಉಳಿದಿದೆ ಟೋಟಲ್ ಅಮೌಂಟು 23,128 ರೂಪಾಯಿ ಉಳಿದಿದೆ. ಅಂದರೆ ಟೋಟಲ್ ಸ್ಯಾಲ್ರಿ ಫೈಂಡ್ ಔಟ್ ಮಾಡಿ 9 1 ಜಾ 9 2 18 ಆಯಿತು, 53 ಆಯಿತು, 9 5 45, 88 ಉಳಿತು, 82 ಆಯಿತು, 9 9 81, ಇನ್ನು 1 ಉಳಿತು 18 ಮೀನ್ಸ್ 2 ಜಾ. ನೆಕ್ಸ್ಟ್ 9 5 2 7 ಎಸ್ 9 ಇಂದ ಹೋಗುತ್ತೆ ಮತ್ತೆ 9 2 ಜಾ ಎಷ್ಟು 18, ಇನ್ನು ಎಷ್ಟು ಉಳಿತು 7 ಉಳಿತು 79 ಆಯಿತು ಅಲ್ವಾ. 9 8 ಜಾ 72, ಇನ್ನೆಷ್ಟು ಉಳಿತು 7 ಉಳಿತು 72 ಆಯಿತು. ನೆಕ್ಸ್ಟ್ 4 4 16 ಆಯ್ತಲ್ವಾ. 16 2 ಜಾ ಹೋಗಲ್ಲ, 16 1 ಜಾ 16, ಇನ್ನು ಎಷ್ಟು ಉಳಿತು 12 ಉಳಿತು 128 ಮೀನ್ಸ್ 16 18 8 ಜಾ. ಓಕೆನಾ, ಸೊ ಹಂಗಾದ್ರೆ ಮಾಡಿಬಿಡಿ 25 ಆಯಿತು, ಇದು 2 0 2500 ಆಯಿತು ಇಂಟು 18 ಮಾಡಿದ್ರೆ ಈ 2 0ನ ಬಿಟ್ಟುಬಿಡಿ ಮಾಡೋಣ. 18 5 ಜಾ ಹೌ ಮಚ್ 90 9 ಕ್ಯಾರಿ 18 2 36 ಪ್ಲಸ್ 9 45 1 ಡಬಲ್ 0 ಸೊ 45,000. ಕ್ಲಿಯರಾ? ಓಕೆನಾ. ನೆಕ್ಸ್ಟ್ ನೋಡಿ ಎಲೆಕ್ಷನ್ ವೆರಿ 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 ಇಂಪಾರ್ಟೆಂಟ್. ಕ್ಲಿಯರ್? ನೆಕ್ಸ್ಟ್ ನೋಡಿ in an election between two candidates 80% of registered votes cast their votes and 3% of the votes cast were found invalid. Okay, the winning candidate received 52% of the valid votes and won the election by a margin of 291 votes. How many voters were registered ಅಂತ ಕೇಳಿ. ಸೊ ಬೇಸಿಕ್ ಕ್ವಶನ್, ಇಬ್ಬರ ಅಭ್ಯರ್ಥಿಗಳ ನಡುವಿನ ಚುನಾವಣೆಯಲ್ಲಿ ನೋಂದಾಯಿತ ಮತದಾರರಲ್ಲಿ 80% ಜನರು ಮತ ಚಲಾಯಿಸ್ತಾರೆ. ಎಷ್ಟು ಪರ್ಸೆಂಟು 80% ಮತ ಚಲಾಯಿಸ್ತಾರೆ. 100ರಲ್ಲಿ 80% ಅಂದ್ರೆ ಎಷ್ಟು 4/5 ಬೇಸಿಕ್. ಓಕೆನಾ. ನೆಕ್ಸ್ಟ್ ಮತ್ತು 3% ಮತಗಳು ಅಮಾನ್ಯವೆಂದು ಕಂಡು ಬಂದಿದೆ. 3% ಮತ ಅಮಾನ್ಯ ಅಂದ್ರೆ ಇನ್ನು ಉಳಿದಿರೋದು 97% ಏನು ವ್ಯಾಲಿಡ್ ಅಲ್ವಾ. ಸೊ ನಾವೇನು ವ್ಯಾಲಿಡ್ ತಗೊಂಡು ಹೋಗೋಣ, ಎಷ್ಟು ಜನ ಹಾಕಿದ್ದಾರೆ ಪ್ಲಸ್ ವ್ಯಾಲಿಡ್ ಮಾತ್ರ ತಗೊಂಡು ಹೋಗೋಣ. ಓಕೆನಾ. ನೆಕ್ಸ್ಟ್ ವಿಜೇತ ಅಭ್ಯರ್ಥಿಯು ಮಾನ್ಯ ಮತಗಳ 52% ಮತಗಳನ್ನು ಪಡೆದರು. 100% ಅಲ್ಲಿ ಇವ್ರು ಎಷ್ಟು ತಗೊಂಡಿದ್ದಾರೆ 52% ತಗೊಂಡಿದ್ದಾರೆ ವಿನ್ನರ್. ಲೂಸರ್ ಎಷ್ಟು 48%. ಮೆಜಾರಿಟಿ ಎಷ್ಟು 4% ಅಲ್ವಾ, 4%. ನೆಕ್ಸ್ಟ್ ಪಡೆದರು ಮತ್ತು 291 ಮತಗಳ ಅಂತರದಿಂದ ಚುನಾವಣೆಯಲ್ಲಿ ಗೆದ್ದರು. ನಮ್ಗೆ ಬಂದಿರೋದು 4%, ಬಟ್ ಕ್ವಶನ್ ಅಲ್ಲಿ ಕೊಟ್ಟಿರೋದು ಎಷ್ಟು 291 ಅಲ್ವಾ. ಸೊ 4% ಅಂದ್ರೆ ಏನು 1/25 ಇಸ್ ಈಕ್ವಲ್ ಟು ಎಷ್ಟು 291. ಕ್ಲಿಯರಾ? ಸೊ ಹಾಗಾದ್ರೆ ನಾವು ಫೈಂಡ್ ಔಟ್ ಮಾಡಿ ಇಷ್ಟೇ. 97 1 ಜಾ 97 3 ಹೆಂಗೆ 7 3 ಜಾ ಲಾಸ್ಟಲ್ಲಿ 1 ಬರಬೇಕು, ಮುಗೀತು. ನೆಕ್ಸ್ಟ್ 4 1 ಜಾ 425 ಜಾ. ನೆಕ್ಸ್ಟ್ ಇದು ಆ ಕಡೆ ಹೋದ್ರೆ 25 25 625 ಆಯಿತು ಇಂಟು 3 ಇಂಟು 5 ಎಷ್ಟಾಯಿತು 15 ಆಯಿತು.
ಲಾಸ್ಟಲ್ಲಿ 5 ಬರಬೇಕು. 5 ಲಾಸ್ಟಲ್ಲಿ 5 ಬರಬೇಕು. ಕ್ಲಿಯರಾ? ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ, ಒಂದೇ ಆಪ್ಷನ್ ಲಾಸ್ಟಲ್ಲಿ 5 ಇದೆ. ಕ್ಲಿಯರಾ? ಸೊ ಈ ಥರ ಯೂನಿಟ್ ಡಿಜಿಟ್ಸ್ನು ಸಮೇತ ನಾವು ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, Indian election with two candidates, 8% of the registered voters did not vote and 120 voters cast blank ballots. Among votes cast, the winning candidates received 48% votes of all registered votes and got 780 more votes than the other candidate. Find the total number of voters on the list ಅಂತ ಕೇಳಿದ್ದಾರೆ. ಇಬ್ಬರು ಅಭ್ಯರ್ಥಿಗಳು ಇರುವ ಚುನಾವಣೆಯಲ್ಲಿ ನೋಂದಾಯಿತ ಮತದಾರರಲ್ಲಿ 8% ಜನರು ಮತ ಚಲಾಯಿಸಿಲ್ಲ. ಇನ್ನು ಎಷ್ಟು ಪರ್ಸೆಂಟ್ ಮತ ಚಲಾಯಿಸಿದ್ದಾರೆ? 92% ಮತ ಚಲಾಯಿಸಿದ್ದಾರೆ. ಅದರಲ್ಲಿ 120 ಮತದಾರರು ಖಾಲಿ ಮತಪತ್ರಗಳನ್ನು ಹಾಕಿದರು. 120 ಮೆಂಬರ್ಸ್ ಏನು ಖಾಲಿ ಮತಪತ್ರದಲ್ಲಿ ಹಾಕಿದ್ರು. ಐ ಮೀನ್ ಬ್ಲಾಂಕ್ ಬ್ಯಾಲೆಟ್ಸ್ ಹಾಕಿದ್ರೆ ಅದು ವೇಸ್ಟ್ ಆಗಿಬಿಡುತ್ತೆ. ಲಾಸ್ಟ್ ನಾವು ಮೈನಸ್ ಮಾಡ್ತೀವಿ. ನೆಕ್ಸ್ಟ್, ಚಲಾಯಿಸಿದ ಮತಗಳಲ್ಲಿ ವಿಜೇತ ಅಭ್ಯರ್ಥಿ ಒಟ್ಟು ನೋಂದಾಯಿತ ಮತದಾರರ 48% ಮತಗಳನ್ನು ಪಡೆದರು. ಇವ್ರು ಎಷ್ಟು ತಗೊಂಡಿದ್ದಾರೆ? ವಿನ್ನರು 48% ತಗೊಂಡಿದ್ದಾನೆ. ಅವ್ರ ಲೂಸರ್ ಎಷ್ಟು ತಗೊಳ್ತಾನೆ? 44% ತಗೊಳ್ತಾನೆ. ಸೊ ಡಿಫ್ರೆನ್ಸ್ ಎಷ್ಟು? ಅಗೈನ್ 4% ಆಯಿತು. ಆ 4% ವ್ಯಾಲ್ಯೂ ಕೊಟ್ಟಿದ್ದಾರಾ? ಎಷ್ಟು? 780 ಕೊಟ್ಟಿದ್ದಾರೆ. ಇದರಲ್ಲಿ 120 ಬ್ಲ್ಯಾಂಕ್. ಓಕೆನಾ? ಸೊ ಆ 120 ತೆಗೆದುಬಿಟ್ರೆ ಸೊ 4%ನ ವ್ಯಾಲ್ಯೂ ಎಷ್ಟಾಯಿತು? 660 ಆಯಿತು. ನಮ್ಗೆ ಏನು ಬೇಕು? 100% ಬೇಕು ಅಲ್ವಾ? 416 64, ಎಷ್ಟು ಉಳಿತು? 2 ಉಳಿತು. 20 ಮೀನ್ಸ್ 5 ಜಾ. ಇದು 100 × 165 ಎಷ್ಟಾಯಿತು? 16500 ಆಯಿತು. ಕ್ಲಿಯರಾ? ಓಕೆನಾ? ಸೊ ಏನಿಲ್ಲ, ಮೆಜಾರಿಟಿ ಕೊಡ್ತಾರೆ ಅಷ್ಟೇ, ಜಾಸ್ತಿ ನಿಮ್ಗೆ ಕೇಳಲ್ಲ. ಓಕೆನಾ? ಈಸಿ ಇರುತ್ತೆ. ನೆಕ್ಸ್ಟ್ ನೋಡಿ, ದ ಪಾಪ್ಯುಲೇಷನ್ ಆಫ್ ಎ ವಿಲೇಜ್ ವಾಸ್ 10,500 ಆಫ್ಟರ್ ಎ 10% increase in the male population and 15% increase in the female population in 1 year. The village population becomes 11,718. What was the initial difference between the number of males and females in the village ಅಂತ ಕೇಳಿದ್ದಾರೆ. ಒಂದು ಗ್ರಾಮದ ಜನಸಂಖ್ಯೆ 10,500 ಆಗಿತ್ತು. ಎಷ್ಟಾಗಿದೆ? 10,500 ಆಗಿದೆ. ಒಂದು ವರ್ಷದಲ್ಲಿ ಪುರುಷರ ಜನಸಂಖ್ಯೆಯಲ್ಲಿ 10% ಜಾಸ್ತಿ ಆಗ್ತಾರೆ, ಮಹಿಳೆಯರ ಜನಸಂಖ್ಯೆಯಲ್ಲಿ 15% ಹೆಚ್ಚಳವಾದ ನಂತರ ಗ್ರಾಮದ ಜನಸಂಖ್ಯೆ ಎಷ್ಟಾಗುತ್ತೆ? 11,718 ಆಗುತ್ತೆ. ಅಂದರೆ ಇನ್ಕ್ರೀಸ್ ಆಗಿಬಿಟ್ಟಿದೆ. ಆರಂಭದಲ್ಲಿ ಗ್ರಾಮದ ಪುರುಷರು ಮತ್ತು ಮಹಿಳೆಯರ ಸಂಖ್ಯೆ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದರೆ ಮಾಡೋಣ. ಮೇಲು ಫಿಮೇಲು ಅಲಿಗೇಷನ್ ಮಾಡ್ಬೋದು ನೋಡಿ. 10-15% ಇನ್ಕ್ರೀಸು. ಟೋಟಲ್ 10,500 ಇತ್ತು. ಎಷ್ಟಾಗಿದೆ? ಅದೀಗ ಇಷ್ಟಾಗಿದೆ. ಅಂದರೆ ಎಷ್ಟು ಜಾಸ್ತಿ ಆಗಿದೆ? 500 ಇದ್ದಿದ್ದು 718 ಅಂದರೆ 118 ಜಾಸ್ತಿ ಆಗಿದೆ. ಹತ್ತಿರದ್ದು ಇದೊಂದ್ರೆ ಇಷ್ಟು ಜಾಸ್ತಿ ಆಗಿದೆ. ಓಕೆನಾ? ಇಷ್ಟು ಜಾಸ್ತಿ ಆಗಿದ್ರೆ ಇದೆಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಏನು ನೋಡಬೇಕು. ಕರೆಕ್ಟ್ ಅಲ್ವಾ? ಸೊ ಇಷ್ಟು ಜಾಸ್ತಿ ಆಗಿದೆ. ಎಷ್ಟಿತ್ತು? ಇಷ್ಟಿತ್ತು. ಸೊ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ನೋಡೋಣ. ಆಗ ಇದು 10%, ಇದು 15%. ಅವ್ರ ನಂಬರ್ಸ್ ಕೊಟ್ಟಿದ್ರೆ ನಾವು ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ್ರೆ ನಮ್ಗೆ ಅಲಿಗೇಷನ್ ಮಾಡಿಬಿಟ್ರೆ ಡೈರೆಕ್ಟಾಗಿ ಸಿಗ್ಬಿಡುತ್ತೆ. ಕ್ಲಿಯರ್? 105 10 ಜಾ 1050 ಆಗುತ್ತೆ. ಇಲ್ಲ, ಇನ್ನೂ ಜಾಸ್ತಿ ಮಾಡಬೇಕು. 105 11 ಜಾ 55 11 1155 ಆಯಿತು. ನೆಕ್ಸ್ಟ್ ಉಳಿತು 45 18 63 ಉಳಿತು. ಪಾಯಿಂಟ್ ಪುಟ್ ಮಾಡಿದ್ರೆ ಅಂದರೆ 11, ಒಂದು ಪಾಯಿಂಟ್ ಪುಟ್ ಮಾಡಿದ್ರೆ ಕರೆಕ್ಟ್ ಆಯಿತು. ಎಸ್, 105 × 6 ಎಷ್ಟಾಯಿತು? 30 and 6. ಎಸ್. ಸೊ ಹಾಗಾದರೆ ಇದೇನು 11.6% ಜಾಸ್ತಿ ಆಗಿದೆ. ಓಕೆನಾ? ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ? 11.6% ಜಾಸ್ತಿ ಆಗಿದೆ. ಮೇಲ್ಸಿಂದ 10% ಜಾಸ್ತಿ ಆಗಿದೆ, ಫಿಮೇಲ್ಸಿಂದ 15% ಜಾಸ್ತಿ ಆಗಿದೆ. ಟೋಟಲ್ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ? 11.6% ಜಾಸ್ತಿ ಆಗೈತೆ. ಆಯಿತಾ? ಈಗ ನಮ್ಗೇನು ಬೇಕು? ಅಲಿಗೇಷನ್ ಮಾಡಿದ್ರೆ ಇಲ್ಲಿಂದ ಎಷ್ಟು ಉಳಿತು? 3.4 ಉಳಿತು. ಇಲ್ಲಿಂದ ಎಷ್ಟು ಉಳಿತು? 1.6 ಉಳಿತು. ಕ್ಲಿಯರಾ? ಸೊ ಪಾಯಿಂಟ್ ತೆಗೆದಿದ್ದು ಅಂದ್ಕೊಳ್ಳಿ. 217 ಜಾ 28 ಜಾ. ಓಕೆನಾ? ಸೊ ಟೋಟಲ್ ಪಾಪ್ಯುಲೇಷನ್ ಎಷ್ಟು ಕೊಟ್ಟಿದ್ದಾರೆ? 10,500. ಅಂದರೆ ಇಲ್ಲಿ ಎಷ್ಟು ಟೋಟಲ್ ಎಷ್ಟು? 25ನ ವ್ಯಾಲ್ಯೂ ಎಷ್ಟು? 10,500. ಅವ್ರು ಕೇಳಿರೋದೇನು? ಡಿಫ್ರೆನ್ಸ್ ಎಷ್ಟು? 17 8. ಡಿಫ್ರೆನ್ಸ್ ಎಷ್ಟು? 9. ಓಕೆನಾ? ಸೊ 9 ಟೇಬಲ್ ಆನ್ಸರ್. 9 ಟೇಬಲ್ ಆನ್ಸರ್, ಐ ಮೀನ್ ಡೀಟೇಲ್ಸ್ ಆಫ್ ಆನ್ಸರ್ 18 ಬರಬೇಕು, ಇಟ್ವಾ 9 ಬರಬೇಕು, ಆರ್ 27 ಬರಬೇಕು, ಆರ್ ಎಲ್ಲ ಕೂಡಿದ್ರೆ 9 ಬರಬೇಕು. 5 8 ಎಷ್ಟು? 13 3 16 ಆಯಿತು. 16 ಅಂದರೆ 7. 8 ಆಯ್ತು. ಇದು ಅಲ್ಲ. ನೆಕ್ಸ್ಟು 15 3 18. 8 + 1 ಎಷ್ಟು? 9. ಇದು ಆಗ್ಬೋದು ಆನ್ಸರ್. ನೆಕ್ಸ್ಟು 9 8 17 ಆಯಿತು. ಅಂದರೆ
8 ಆಯಿತು ಇದೆಲ್ಲ ಆನ್ಸರ್. ಸೊ ಆನ್ಸರ್ ಏನು ಒಂದೇ ಆಪ್ಷನ್. ಕ್ಲಿಯರ್? 9 ಟೇಬಲ್ಲು ಆನ್ಸರ್. ಕ್ಲಿಯರಾ? ನೆಕ್ಸ್ಟ್ ನೋಡಿ, ದ ಪಾಪ್ಯುಲೇಷನ್ ಆಫ್ ಎ ವಿಲೇಜ್ ವಾಸ್ 2,90,000. ಇಟ್ ಇನ್ಕ್ರೀಸ್ಡ್ ಬೈ 15% ಇನ್ ದ ಫಸ್ಟ್ ಇಯರ್ ಅಂಡ್ ಬೈ 30% ಇನ್ ದ ಸೆಕೆಂಡ್ ಇಯರ್. ವಾಟ್ ಇಸ್ ದ ಪಾಪ್ಯುಲೇಷನ್ ಆಫ್ಟರ್ 2 ಇಯರ್ಸ್ ಅಂತ ಕೇಳಿದ್ದಾರೆ. ಒಂದು ಗ್ರಾಮದ ಜನಸಂಖ್ಯೆ ಎಷ್ಟಿದೆ? 2,90,000 ಐತೆ. ಮೊದಲನೇ ವರ್ಷ 15% ಜಾಸ್ತಿ ಆಗ್ತಾರೆ. 15% ಅಂದ್ರೆ ಎಷ್ಟು? 3/20 ಅಂದ್ರೆ 20 ಇರೋದು ಏನಾಗುತ್ತೆ? 23 ಆಗುತ್ತೆ. ನೆಕ್ಸ್ಟ್ 30% ಸೆಕೆಂಡ್ ಇಯರ್. 30% ಅಂದ್ರೆ ಎಷ್ಟು? 3/10 ಅಂದ್ರೆ 10 ಇರೋದೇನು ಇನ್ಕ್ರೀಸ್ ಆಗ್ತಾ ಇದೆ 13ಗೆ. 2 0 2 0 ಹೋಯ್ತು. 2 1 ಜಾ 2 1 4 5 ಜಾ ಅಲ್ವಾ? 145 into 2 290 ಆಗುತ್ತೆ. ಇಲ್ಲಿ ನೋಡಿ 2 zeros ಐತೆ, 3 zeros ಐತೆ, 2 zeros ಐತೆ. ನಮಗೆ ಒಂದೇ 0 ಐತೆ ಅಲ್ವಾ? 1 0 3 into 3 9 9 5 45 5 1 0 50 ಬರ್ಬೇಕು ಲಾಸ್ಟಲ್ಲಿ. ಇದು ಒಂದೇ ಆಪ್ಷನ್. ಸ್ಟಾರ್ಟಿಂಗ್ ಒಂದು ಆಪ್ಷನ್. ಕ್ಲಿಯರಾ? ಸೊ ಒಂದೇ 0 ಬರ್ಬೇಕು ನಮಗೆ. ಇಷ್ಟೇ ನೋಡ್ಬೇಕಾಗಿರೋದು ನಾವು. ಅಣ್ಣ ಇಲ್ಲಿ ನೋಡಿ, ಒಂದ್ ವೇಳೆ ನಾವು ಇಂಟು 4 ಮಾಡಿದ್ರೆ ಇನ್ನೊಂದು 0 ಬರ್ಬೋದಿತ್ತು. ಬಟ್ ಇಲ್ಲೇನೇ ಎಲ್ಲ ಸಮೇತ ಏನಿದೆ? ಆಡ್ ನಂಬರ್ಸ್ ಇದೆ. ಆಡ್ ನಂಬರ್ಸ್ ಇದ್ರೆ ಏನಿರುತ್ತೋ ಅಷ್ಟೇ 0 ಇರುತ್ತೆ, ಜಾಸ್ತಿ ಆಗಲ್ಲ. ನೆಕ್ಸ್ಟ್, ಗಿರಿ ಸ್ಕೋರ್ಡ್ 459 marks in an examination and was 81 marks short of 20% of the maximum marks. In the same examination, his friend scored 756 marks. What is the percentage of marks scored by his friend? ಅಲ್ವಾ? ಗಿರೀಶ್ ಒಂದು ಪರೀಕ್ಷೆಯಲ್ಲಿ 459 ಅಂಕಗಳನ್ನು ಪಡೆದನು. ಎಷ್ಟು ತಗೊಂಡಿದ್ದಾನೆ ಗಿರೀಶು? 459 ಅಂಕಗಳನ್ನು ತಗೊಂಡಿದ್ದಾನೆ. ಇದು ಗರಿಷ್ಠ 20%ಕ್ಕಿಂತ 81 ಅಂಕಗಳು ಕಡಿಮೆ ಆಗಿದೆ. ಅಂದ್ರೆ 20%ಗಿಂತ 81 ಕಡಿಮೆ ಆಗಿದೆ ಅಲ್ವೇನಪ್ಪ? ಸೊ ಆ 81 ಆ್ಯಡ್ ಮಾಡಿದ್ರೆ ಎಷ್ಟಾಯ್ತು? 20% ಆಯ್ತು ಅಲ್ವಾ? ಅಲ್ವೇನಪ್ಪ? 81 ಮಾರ್ಕ್ಸ್ 20%ಗಿಂತ ಕಮ್ಮಿ ಐತೆ. ನಾನು 20% ಆ್ಯಡ್ ಮಾಡಿದ್ರೆ ಏನಾಯ್ತು? ಅದು 20%. 81 ಆ್ಯಡ್ ಮಾಡಿದ್ರೆ ಏನಾಯ್ತು? ಅದು 20% ಆಯ್ತು ಅಲ್ವಾ? ನೆಕ್ಸ್ಟ್, ಅದೇ ಪರೀಕ್ಷೆಯಲ್ಲಿ ಅವನ ಸ್ನೇಹಿತ 756 ಅಂಕಗಳನ್ನು ಪಡೆದನು. ಅವನ ಸ್ನೇಹಿತ ಪಡೆದ ಅಂಕಗಳ ಶೇಕಡಾವಾರು ಎಷ್ಟು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಗಿರೀಶ್ ಎಷ್ಟು ನೋಡೋಣ. ಗಿರೀಶ್ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ? 459 ಪ್ಲಸ್ 1 460. 460 ಒಂದು 80 540 ತಗೊಂಡಿದ್ದಾನೆ. ಸೊ 540 ಎಷ್ಟು ಪರ್ಸೆಂಟೇಜು? 20%. ಹಾಗಾದ್ರೆ 756 ಎಷ್ಟು ಪರ್ಸೆಂಟೇಜು? ಫೈಂಡ್ ಔಟ್ ಮಾಡಬೇಕು. ಒಂದ್ಲೆ 0ಲೆ ಕ್ಯಾನ್ಸಲ್ 27 ಜಾ 2 divided by 27. ಇದು 54 divided by 2 ಅಲ್ವೇನಪ್ಪ? ಸಾರಿ, 54 divided by 27 is equal to 2 ಬಂದಿದೆ. ಹಾಗಾದ್ರೆ ಇಲ್ಲಿ 756 divided by 27 ಮಾಡಿದ್ರೆ ಏನು ಬರಬೇಕು ನೋಡೋಣ. 7 ಟೇಬಲ್ ಅಲ್ಲಿ 6 ಯಾವಾಗ ಬರುತ್ತೆ? 7 8 ಜಾ. ಸೊ ಆನ್ಸರ್ ಎಷ್ಟು? ಓಕೆನಾ? ಇದು ನಿಂಗೆ ಬರ್ಕೊಂಡ್ರು ತೊಂದರೆ ಇದೆ. 20% 540, 756 ಬೇಕಾದ್ರೂ ಮಾಡಿ. 6 ಡೈರೆಕ್ಟ್ ಬೇಕಾ? ಕ್ಲಿಯರ್? ಓಕೆನಾ? ನೆಕ್ಸ್ಟ್, Jack obtained 45% marks in a test and failed by 18 marks. If he obtained 65% marks, he would have got 6 marks more than the minimum marks required to pass the test. How much were the maximum marks one could obtain in the test ಅಂತ. ಜಾಕ್ ಒಂದು ಪರೀಕ್ಷೆಯಲ್ಲಿ 45% ಅಂಕಗಳನ್ನು ಪಡೆದನು ಮತ್ತು 18 ಅಂಕಗಳಿಂದ ಅನುತ್ತೀರ್ಣನಾದನು. ಅಂದ್ರೆ 18 ಅಂಕಗಳಿಂದ ಫೇಲ್ ಆಗಿದ್ದಾನೆ. ಅಂದ್ರೆ ನಾನು ಈ 18 ಮಾರ್ಕ್ಸ್ ಕೊಟ್ಟಿದ್ದೇನೆ ಅನ್ಕೊಳ್ಳಿ, ಅವನು ಪಾಸ್ ಆಗ್ತಾನೆ. ನೆಕ್ಸ್ಟ್, ಅವನು 65% ಅಂಕಗಳನ್ನು ಪಡೆದಿದ್ರೆ, ಒಂದು ವೇಳೆ ಅವನು 65% ಅಂಕಗಳನ್ನು ಪಡೆದಿದ್ರೆ ಉತ್ತೀರ್ಣರಾಗಲು ಅಗತ್ಯವಿರುವ ಕನಿಷ್ಠ ಅಂಕಗಳಿಂದ 6 ಅಂಕಗಳನ್ನು ಹೆಚ್ಚು ಪಡೆಯುತ್ತಿದ್ದನು. ಇವನು ಪಾಸ್ ಆಗೋದಕ್ಕಿಂತ 65% ಇದ್ರೆ ಇನ್ನೂ 6 ಮಾರ್ಕ್ಸ್ ಜಾಸ್ತಿ ತೆಗಿತಾನಂತೆ. ಸೊ ನಾವೇನ್ ಮಾಡೋಣ? ಆ 6 ಮಾರ್ಕ್ಸ್ನ ಮೈನಸ್ ಮಾಡಿದ್ರೆ ನಮಗೆ ಪಾಸಿಂಗ್ ಮಾರ್ಕ್ಸ್ ಸಿಗುತ್ತೆ. ಏನಪ್ಪ? ಸೊ ಹಾಗಾದ್ರೆ ಆ ಪರೀಕ್ಷೆಯ ಗರಿಷ್ಠ ಅಂಕಗಳು ಎಷ್ಟು ಅಂತ ಕೇಳಿದರೆ ಮಾಡಿ. ಸೊ ಪರ್ಸೆಂಟೇಜ್ ನಾಲ್ಕು ತಗೊಂಡ್ರೆ 65 ಅಲ್ಲಿ 45 ಹೋದ್ರೆ 20% ಈಸ್ ಈಕ್ವಲ್ ಟು ಪ್ಲಸ್ 18 ಮೈನಸ್ 6 ಇರೋದು ಆ ಕಡೆ ಹೋದ್ರೆ ಪ್ಲಸ್ 6 ಅಂದ್ರೆ 18 ಪ್ಲಸ್ 6 24 ಆಯ್ತು. ಸೊ 20% ವ್ಯಾಲ್ಯೂ 24 ಅಂದ್ರೆ ನಮ್ಗೇನು ಬೇಕು? 100% ಬೇಕು. 100% ಏನಾಗುತ್ತೆ? ಇಲ್ಲಿ ಇಂಟು 5 ಮಾಡಿದ್ವಿ, ಇಲ್ಲಿ ಇಂಟು 5 ಮಾಡಿದ್ರೆ ಎಷ್ಟಾಯ್ತು? ಕ್ಲಿಯರ್?
ನೆಕ್ಸ್ಟ್ ನೋಡಿ, ಇಲ್ಲಿಗೆ ನಿಮ್ಮ ಪರ್ಸೆಂಟೇಜ್ ಮುಗೀತು. ಈಗ ಮಾಡೋಣ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್. ನೆಕ್ಸ್ಟ್ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟಾರ್ಟ್ ಎಲ್ಲಿಂದ ಓಕೆನಾ. ಅಮಿತ್ ಬೈಸ್ ಆನ್ ಓಲ್ಡ್ ಸ್ಕೂಟರ್ ಫಾರ್ 5600. He spends 1400 on its repair and sells it to Sumit for 7700. Find Amit's profit percentage ಅಂತ ಕೇಳಿದ್ರು ಓಕೆನಾ. ಸೊ ಅಮಿತ್ ಒಂದು ಹಳೆಯ ಸ್ಕೂಟರ್ ಅನ್ನು 5600ಕ್ಕೆ ಖರೀದಿಸ್ತಾನೆ. ಎಷ್ಟು ಖರೀದಿಸ್ತಾನೆ? 5600 ರೂಪಾಯಿಗೆ. ಮತ್ತು ಖರ್ಚಿಗೆ ಐ ಮೀನ್ ರಿಪೇರು 1400 ಮಾಡ್ತಾನೆ. ರಿಪೇರ್ಗೆ ಎಷ್ಟು? 1400 ಆಗುತ್ತೆ. ಹಂಗಾದ್ರೆ ಟೋಟಲ್ ಇವನು ಎಷ್ಟಕ್ಕೆ ತಗೊಂಡಂಗೆ ಹಿಂಗ ಅವನ ಪ್ರಕಾರ 7000 ಓಕೆನಾ. 5600 ರೂಪಾಯಿ ತಗೊಂಡಿದ್ದು, 1400 ಖರ್ಚು, ಟೋಟಲ್ 7000. ಇದನ್ನ ಏನ್ ಮಾಡ್ತಾನೆ ಅವನು? ಅದನ್ನು ಸುಮಿತ್ಗೆ 7700 ರೂಪಾಯಿಗೆ ಮಾರುತ್ತಾನೆ. ಎಷ್ಟು ಮಾರಾಟಕ್ಕೆ ಮಾಡ್ತಾನೆ? 7700 ರೂಪಾಯಿಗೆ. ಅಂದ್ರೆ ಇವ್ನಿಗೆ ಎಷ್ಟು ಲಾಭ? 700 ಲಾಭ ಅಲ್ವಾ. ಸೊ ಅವ್ರು ಏನ್ ಕೇಳಿದಾರೆ? ಲಾಭದ ಶೇಕಡಾವಾರು ಪರ್ಸೆಂಟೇಜ್ ಕೇಳವ್ರೆ 700ಗೆ ಅಲ್ವಾ. ಎಷ್ಟಕ್ಕೆ? 7000ಕ್ಕೆ. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. 20 ಹೋಯ್ತು, 1010 ಹೋಯ್ತು, 7 ಹೋಯ್ತು. ಇನ್ನು ಎಷ್ಟು ಪರ್ಸೆಂಟ್ ಲಾಭ ಅವನಿಗೆ? 10% ಲಾಭ. ಏನಪ್ಪ ಓಕೆನಾ. ಸೊ 700 7000ಗೆ ಎಷ್ಟು ಪರ್ಸೆಂಟೇಜ್? 10% ಲಾಭ ಅವನು. ಕ್ಲಿಯರ್? ಅದೇ ತರ ದ ಸೆಲ್ಲಿಂಗ್ ಪ್ರೈಸ್ ಆಫ್ 25 ಬುಕ್ಸ್ ಈಸ್ ಈಕ್ವಲ್ ಟು ದ ಕಾಸ್ಟ್ ಪ್ರೈಸ್ ಆಫ್ 19 ಬುಕ್ಸ್. ಫೈಂಡ್ ದ ಲಾಸ್ ಆರ್ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. 25 ಪುಸ್ತಕಗಳ ಮಾರಾಟದ ಬೆಲೆಯು 19 ಪುಸ್ತಕಗಳ ಖರೀದಿ ಬೆಲೆಗೆ ಸಮಾನವಾಗಿದೆ. ಲಾಭ ಅಥವಾ ನಷ್ಟದ ಶೇಕಡಾವಾರು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಕಂಡುಹಿಡಿಯೋಣ. ಸೊ ಎಸ್ ಪಿ ಇಂಟು ಏನಪ್ಪ 25 ಇಸ್ ಈಕ್ವಲ್ ಟು ಟಿ ಪಿ ಇಂಟು 19 ಅಂತೆ ಅವರೇ ಕೊಟ್ಟಿದ್ದಾರೆ ಅಲ್ವಾ. ಸೊ ಎಸ್ ಪಿ ಏನಾಗುತ್ತೆ ಆಗ? 19 ಆಗುತ್ತೆ. ಟಿ ಪಿ ಏನಾಗುತ್ತೆ ಆಗ? 25 ಆಗುತ್ತೆ ಅಲ್ವೇನಪ್ಪ. ಕ್ಲಿಯರ್? ಓಕೆ. ಸೊ ಸಿ ಪಿ 25 ಇತ್ತು, 19ಗೆ ಮಾರಾಟ ಮಾಡ್ತಾ ಇದ್ದಾನೆ ಅಂದ್ರೆ ಏನು? ನಷ್ಟ. ಎಷ್ಟು ನಷ್ಟ? 6 ನಷ್ಟ. ಎಷ್ಟಕ್ಕೆ? 25ಗೆ. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100 ಓಕೆನಾ. 4 6 4 ಎಷ್ಟು? 24% ನಷ್ಟ. ಮುಗೀತಾ? ಕ್ಲಿಯರ್? ಓಕೆನಾ. ನೆಕ್ಸ್ಟ್ ನೋಡಿ, ಎ ಶಾಪ್ ಕೀಪರ್ ಗೆಟ್ಸ್ 14% ಪ್ರಾಫಿಟ್ ಆನ್ ಎ ಸೆಲ್ಲಿಂಗ್ ಎ ಬೈಸಿಕಲ್ ಫಾರ್ 1425. ಇಫ್ ದ ಪ್ರಾಫಿಟ್ ಡಿಕ್ರೀಸಸ್ ಟು 8%, ವಾಟ್ ವಿಲ್ ಬಿ ದ ಸೆಲ್ಲಿಂಗ್ ಪ್ರೈಸ್ ಅಂತ ಕೇಳಿದ್ದಾರೆ. ಒಬ್ಬ ಅಂಗಡಿಯವನು ಒಂದು ಸೈಕಲ್ ಅನ್ನು 1425ಕ್ಕೆ ಮಾರಾಟ ಮಾಡುವಾಗ 14% ಲಾಭ ಪಡೆಯುತ್ತಾನೆ. ಏನು? 1425ಕ್ಕೆ ಮಾರಾಟ ಮಾಡಿದ್ರೆ ಅವನು 14% ಲಾಭ ಅಂದ್ರೆ 100ಕ್ಕೆ 14 ಅಂದ್ರೆ 114 ಆಯ್ತು. ಅಂದ್ರೆ 114ನ ವ್ಯಾಲ್ಯೂ ಎಷ್ಟಾಯ್ತು? 1425 ಆಯ್ತು ಓಕೆನಾ. ನೆಕ್ಸ್ಟ್ ಲಾಭವು 8%ಕ್ಕೆ ಕಡಿಮೆ ಆದ್ರೆ ಅಂದ್ರೆ ಲಾಭ ಎಷ್ಟು? 14% ಐತೆ. ಈಗ 8%ಕ್ಕೆ ಕಡಿಮೆ ಆದ್ರೆ ಅಂದ್ರೆ 108ಗಾದ್ರೆ ಓಕೆನಾ ಮಾರಾಟ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ಮಾರಾಟ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಓಕೆನಾ. ಎಷ್ಟು? 257 ಜಾ 254, 57 1 ಜಾ 57 2 ಜಾ 108. ನೆಕ್ಸ್ಟ್ ಉಳಿತು 57 2 ಜಾ 114 ಅಲ್ವಾ. ನಾನು ದಡ್ಡಾಗ್ಬಿಟ್ಟಿದ್ದೀನಿ. 114. ನೆಕ್ಸ್ಟ್ ಉಳಿತು 28 ಉಳಿತಾ ಪಕ್ಕನಾ. 28 ಇದೊಂದು 5 ಏನಾಯ್ತು? 285 ಆಯ್ತು. 57 5 ಎಷ್ಟು? 285 ಓಕೆನಾ. ಸೊ 25 ಆಯ್ತು, ಇದು 54 ಆಯ್ತು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 425 ಜಾ 100 ಕ್ಯಾರಿ. 54 2 ಜಾ 108 ಪ್ಲಸ್ 10 4 into 25 ಎಷ್ಟಪ್ಪ? 100 ಆಯಿತು. 10 ಇಲ್ಲಿ 25 into 5 125 ಪ್ಲಸ್ 10 135. ಈಗ ಬಂತು 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 ಬಂತು. ಇಲ್ಲೇನು ಮಾಡಿದ್ವಿ? 54 5 ಜಾ 277 ರಾಂಗ್ ಮಾಡಿದ್ವಿ ಅಲ್ವಾ. ಸೊ ಆನ್ಸರ್ ಎಷ್ಟು? 1350 ಓಕೆನಾ.
ನೆಕ್ಸ್ಟ್ ನೋಡಿ, ದ ಪ್ರಾಫಿಟ್ ಅರ್ನ್ಡ್ ಆನ್ ಸೆಲ್ಲಿಂಗ್ ಅನ್ ಆರ್ಟಿಕಲ್ ಫಾರ್ 1875 ಈಸ್ ಈಕ್ವಲ್ ಟು ದ ಲಾಸ್ ಇನ್ನರ್ಡ್ ಆನ್ ಸೆಲ್ಲಿಂಗ್ ದಟ್ ಆರ್ಟಿಕಲ್ ಫಾರ್ 1385, ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ದ ಐಟಮ್ ಅಂತ ಕೇಳಿದ್ದಾರೆ. ಒಂದು ವಸ್ತುವನ್ನು 1875ಕ್ಕೆ ಮಾರಾಟ ಮಾಡುವಾಗ ಬಂದ ಲಾಭವು ಅಂದ್ರೆ 1875ಕ್ಕೆ ಮಾರಾಟ ಮಾಡಿದಾಗ ಬಂದ ಲಾಭವು ಅದೇ ವಸ್ತುವನ್ನ 1385ಕ್ಕೆ ಮಾರಾಟ ಮಾಡುವಾಗ ಉಂಟಾದ ನಷ್ಟಕ್ಕೆ ಸಮಾನವಾಗಿರುತ್ತದೆ. ಆ ವಸ್ತುವಿನ ಖರೀದಿ ಬೆಲೆಯನ್ನು ಕಂಡುಹಿಡಿರಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇವನು ಇಷ್ಟಕ್ಕೆ ಮಾರಾಟ ಮಾಡಿದ್ರೆ ಸೇಮ್ ಪರ್ಸೆಂಟೇಜ್ ಲಾಭ ಆಗುತ್ತಂತೆ. ಒಂದ್ ವೇಳೆ ಇವನು ಇಷ್ಟಕ್ಕೆ ಮಾರಾಟಕ್ಕೆ ಮಾಡಿದ್ರೆ ಸೇಮ್ ಪರ್ಸೆಂಟೇಜ್ ನಷ್ಟ ಆಗುತ್ತಂತೆ. ಈ ತರ ಪ್ರಶ್ನೆಗೆ ನೀವು ಏನು ತಲೆ ಕೆಡಿಸ್ಕೊಬೇಡಿ, ಡೈರೆಕ್ಟ್ ಏನಲ್ವಾ, ಇವೆರಡನ್ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿ ಅಷ್ಟೇ, ಸಿಂಪಲ್. ಓಕೆನಾ, ಮಾಡಂತ ತಗೊಳ್ಳಿ. 85 75 ಎಷ್ಟಾಯ್ತು? 160 ಆಯ್ತು. 1 ಕ್ಯಾರಿ 13 18 ಎಷ್ಟಾಯ್ತು? 31 ಆಯ್ತು. ಪ್ಲಸ್ 1 32 ಆಯ್ತು. 3260 ಡಿವೈಡ್ ಬೈ 2 ಮಾಡಿದ್ರೆ ಮುಗೀತು. 16 ಇದೆಯಾ? ಕ್ಲಿಯರ್? ಯಾವಾಗಲೂ ಸಮೇತ ಈಸ್ ಈಕ್ವಲ್ ಟು ಸೇಮ್ ಪ್ರಾಫಿಟ್ ಸೇಮ್ ಲಾಸ್ ಆಯ್ತು ಅಂದ್ರೆ ಡೈರೆಕ್ಟ್ ಏನಿಲ್ಲ, ಅದನ್ನ ಇದನ್ನ ಅಡಿಷನ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ ಅಷ್ಟು. ಓಕೆನಾ? ನೆಕ್ಸ್ಟ್ ನೋಡಿ, ಉಮೇಶ್ sold item at a loss of 22%. If he had bought the item at 5% less and sold it for 935 more, he would have made a profit of 15%. Find the cost price of the item ಅಂತ ಕೇಳಿದ್ದಾರೆ. ಉಮೇಶ್ ಒಂದು ವಸ್ತುವನ್ನು 22% ನಷ್ಟದಲ್ಲಿ ಮಾರಾಟ ಮಾಡುತ್ತಾನೆ. ಎಷ್ಟು ಪರ್ಸೆಂಟ್ ನಷ್ಟದಲ್ಲಿ ಮಾರಾಟ ಮಾಡ್ತಾನೆ? 100 22% ನಷ್ಟ ಅಂದ್ರೆ 78ಕ್ಕೆ ಮಾರಾಟ ಮಾಡ್ತಾನೆ. ಅವನ ವಸ್ತುವನ್ನು 5% ಕಡಿಮೆ ಬೆಲೆಗೆ ಖರೀದಿಸಿ, ಅಂದ್ರೆ 100ಕ್ಕೆ ಖರೀದಿಸಬೇಕಾಗೋದು 5% ಕಡಿಮೆ ಅಂದ್ರೆ 95%ಗೆ ಖರೀದಿಸಿದ್ರೆ 935 ಹೆಚ್ಚು ಬೆಲೆಗೆ ಮಾರಾಟ ಮಾಡಿದ್ರೆ, ಅವ್ನು 935ಗೆ ಮಾರಾಟ ಮಾಡಿದ್ರೆ ಅವನಿಗೆ 15% ಲಾಭ ಸಿಗ್ತಾ ಇತ್ತಂತೆ. 15% ಲಾಭ. 95ಗೆ 15% ಎಷ್ಟು? 15 75 7 ಕ್ಯಾರಿ 59 10 135 ಪ್ಲಸ್ 142 ಅಂದ್ರೆ 14.25. ಎಸ್, 14.25 ಅಂದ್ರೆ 14.25 ಎಷ್ಟಾಯ್ತು? 109.5 09. ಓಕೆನಾ? ಸೊ ಎಷ್ಟಾಯ್ತು ಇದು? 109.25. ಓಕೆನಾ? ಡಿಫ್ರೆನ್ಸ್ ಎಷ್ಟಾಯ್ತು? 31.25. ಸೊ ಎಷ್ಟಕ್ಕೆ ಜಾಸ್ತಿ ಮಾರಾಟಕ್ಕೆ ಮಾಡಿದ್ರೆ? 935ಗೆ ಜಾಸ್ತಿ ಮಾರಾಟಕ್ಕೆ ಮಾಡಿದ್ರೆ. ಸೊ ನಮ್ಗೆ ಏನ್ ಬೇಕು? 100 ವ್ಯಾಲ್ಯೂ ಬೇಕು. ಇದು ಪಕ್ಕ ಹೋಗುತ್ತೆ, ಬಟ್ 0.25 ಇದೆ, ಇಲ್ಲಿ 5 ಇದೆ ಅಲ್ವಾ, ಸೊ 3 ಟೇಬಲ್ ಅಲ್ಲಿ ಹೋಗಲ್ಲ, ಸ್ಟಾರ್ಟಿಂಗ್ 3 ಬರಲ್ಲ, ಮುಗೀತು. ನೆಕ್ಸ್ಟ್ 31.25 ಇಂಟು 2 ಮಾಡೋಣ. ಓಕೆನಾ? 6 ನೋಡಿ, 31.25 ನ ವ್ಯಾಲ್ಯೂ ಎಷ್ಟು? 935. 100 ಇಲ್ಲಿ ಇಂಟು 100 ಮಾಡಿದ್ವಿ ಅನ್ಕೊಳ್ಳಿ, ಇಲ್ಲಿ ಇಂಟು 100 ಮಾಡಿದ್ವಿ ಅನ್ಕೊಳ್ಳಿ, 935 0000 ಆಯ್ತು. ಇದು 3125 ಆಯ್ತು. ಓಕೆನಾ? ಅಂದ್ರೆ ಪಾಯಿಂಟ್ನ ತೆಗಿಯಕ್ಕೆ ಈಗ ಎಷ್ಟಾಯ್ತು? 2 6250 ಆಯ್ತು. ಓಕೆನಾ? ನೆಕ್ಸ್ಟ್ ಉಳಿತು 3100 ಉಳಿತು. 3100 ಅಂದ್ರೆ 3125ಗಿಂತ ಕಮ್ಮಿ, ಅಂದ್ರೆ ಇದು 9 ಅಲ್ಲಿ ಹೋಗುತ್ತೆ, 10 ಇಂದ ಹೋಗಲ್ಲ, ಸೊ 9 ಇಂದ ಹೋಗುತ್ತೆ ಅಲ್ವಾ. ಸೊ ಸ್ಟಾರ್ಟಿಂಗ್ 29 ಬರಬೇಕು, ರೈಟ್? ಮುಗೀತು, ಒಂದೇ ಆಪ್ಷನ್. ಹಿಂಗೂ ಬೇಕಾದ್ರೂ ಮಾಡ್ಬೋದು, ಇದನ್ನ ಡೈರೆಕ್ಟ್ ಆಗಿ ಬೇಕಾದ್ರೂ ಮಾಡ್ಬೋದು. ನೋಡಿ, ಸೊ ಉಮೇಶ್ ಸೋಲ್ಡ್ ಅಟ್ ಐಟಮ್ ಲಾಸ್ ಆಫ್ 22% ಲಾಸ್ ಅಂದ್ರೆ 78ಕ್ಕೆ ಮಾರಾಟ ಮಾಡ್ತಾರೆ. ಸೊ 5% ಲೆಸ್ಸು ಮತ್ತೆ 15% ಪ್ರಾಫಿಟ್ ಅಲ್ವಾ. ಇದಕ್ಕೆ ನಾವು ಸಕ್ಸಸಿವ್ ತೆಗೆದಿದ್ವಿ ಅನ್ಕೊಳ್ಳಿ, ಲೆಸ್ಸು 5%, ಪ್ರಾಫಿಟ್ಟು 15%, -5 ಇಂಟು 15 ಡಿವೈಡ್ ಬೈ 100. ಸಕ್ಸಸಿವ್ ಏನಾಯ್ತು? 10 ಮೈನಸ್ 0.75. ಸೊ ಎಷ್ಟಾಯ್ತು? 9.25. 100ಗೆ 9.25 ಜಾಸ್ತಿ ಅಂದ್ರೆ 109.25 ಡೈರೆಕ್ಟ್ ಆಗಿ ಬರುತ್ತೆ ನಿಮಗೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ನಿರ್ಭಯ್ ಸೆಲ್ಸ್ ಅನ್ ಐಟಮ್ ಫಾರ್ 4/11 ಆಫ್ ಇಟ್ಸ್ ಒರಿಜಿನಲ್ ಸೆಲ್ಲಿಂಗ್ ಪ್ರೈಸ್ ಅಂಡ್ ಇನ್ನಕರ್ಸ್ ಎ ಲಾಸ್ ಆಫ್ 20%. ವಾಟ್ ವುಡ್ ಹ್ಯಾವ್ ಬೀನ್ ದ ಪ್ರಾಫಿಟ್ ಪರ್ಸೆಂಟೇಜ್ ಇಫ್ ಈ ಹ್ಯಾಡ್ ಸೋಲ್ಡ್ ಇಟ್ ಫಾರ್ 71% ಆಫ್ ಇಟ್ಸ್ ಒರಿಜಿನಲ್ ಸೆಲ್ಲಿಂಗ್ ಪ್ರೈಸ್ ಅಂತ ಕೇಳಿದ್ರು. ಓಕೆನಾ? ನಿರ್ಭಯ್ ಒಂದು ವಸ್ತುವನ್ನು ಅದರ ಮೂಲ ಮಾರಾಟ ಬೆಲೆಯ 4/11 ಬೆಲೆಗೆ ಮಾರಾಟ ಮಾಡಿ 20% ನಷ್ಟವನ್ನು ಅನುಭವಿಸುತ್ತಾನೆ. ಒಂದು ವೇಳೆ ಅವನು 4/11ಗೆ ಮಾರಾಟ ಮಾಡಿದ್ರೆ ಎಷ್ಟು ಪರ್ಸೆಂಟ್ ನಷ್ಟ ಅನುಭವಿಸ್ತಾನೆ? 20%. ಅಂದ್ರೆ 20% ನಷ್ಟ ಅಂದ್ರೆ ಇನ್ನು ಉಳಿದಿರೋದೆಷ್ಟಪ್ಪ? 30%. ಓಕೆನಾ? ನೆಕ್ಸ್ಟ್
ಅದೇ ವಸ್ತುವನ್ನು ಅದರ ಮೂಲ ಮಾರಾಟ ಬೆಲೆಯು 71% ಅಷ್ಟು ಬೆಲೆಗೆ ಮಾರಾಟ ಮಾಡಿದ್ರೆ, ಸೊ ನಾವು ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಒರಿಜಿನಲ್ ಸಿ ಪಿ ಸಿಗುತ್ತೆ. ಆ ಸಿ ಪಿ ನಾವು 71% ಅಷ್ಟು ಬೆಲೆಗೆ ಮಾರಾಟ ಮಾಡಿದ್ರೆ, ಅಂದ್ರೆ ಆ 71%ಗೆ ಮಾರಾಟ ಮಾಡಿದ್ರೆ ಅವನಿಗೆ ಲಾಭದ ಶೇಕಡವಾರು ಎಷ್ಟು ಅಂತ ಕೇಳಿದ್ರು. ಓಕೆನಾ, ಪರ್ಸೆಂಟೇಜ್ ತೆಗ್ಬಿಡಿ, ಸಿಂಪಲ್ ಇದೆ ನೋಡಿ. ಈಗ ಅರ್ಥ ಇನ್ನೊಂದ್ಸಲ ಹೇಳ್ತೀನಿ. ಓಕೆನಾ, 4/11ಗೆ ಮಾರಾಟ ಮಾಡಿದ್ರೆ 20% ಲಾಸ್, ಅಂದ್ರೆ 4/11 ಇಸ್ ಈಕ್ವಲ್ ಟು ಎಷ್ಟು, 80%. ಓಕೆನಾ, ಇದನ್ನ ಅವನ್ನ ಅಂದ್ರೆ ಒರಿಜಿನಲ್ ವ್ಯಾಲ್ಯೂನ ತೋರಿಸ್ತೇನೆ, ತೋರಿಸ್ಬಿಡ್ತೀನಿ. ಓಕೆನಾ, 4/11 ಇಸ್ ಈಕ್ವಲ್ ಟು 80 ಅಂದ್ರೆ 4 1 420 ಎಷ್ಟಾಯ್ತು, ಇದಕ್ಕೆ 71% ಮಾರಾಟಕ್ಕೆ ಮಾಡಿದ್ರೆ ನಿಮಗೆ ಎಷ್ಟು ಪರ್ಸೆಂಟ್ ಲಾಭ ಅಂತ ಕೇಳಿದ್ದಾರೆ. ನಾವು ಇದನ್ನ ನಾವು ಏನ್ ಮಾಡೋಣ, ಡೈರೆಕ್ಟ್ ಆಗಿ ಹಿಂಗೆ ಬರ್ಕೊಡ್ರೆ ಡೈರೆಕ್ಟ್ ಆಗಿ ಆನ್ಸರ್ ಸಿಗ್ಬಿಡುತ್ತೆ ಅಂತ ಅಷ್ಟೇ. ಸೊ 20 ಜಾ 21 ಜಾ 25 ಜಾ, ನೆಕ್ಸ್ಟ್ ಇದು ಆ ಕಡೆ ಹೋದ್ರೆ 71 ಇಂಟು 11 ಎಷ್ಟಾಯ್ತು, 781 ಆಯ್ತು, ಡಿವೈಡೆಡ್ ಬೈ 5 ಆಯ್ತು ಅಲ್ವಾ. ಇಂಟು 2 ಮಾಡೋಣ, ಇಂಟು 2 ಮಾಡೋಣ, ಈಸಿ ಆಗುತ್ತೆ. ಏನಾಯ್ತು, 2 ಆಯ್ತು, 16 ಆಯ್ತು, ಡಿವೈಡೆಡ್ ಬೈ 10 ಆಯ್ತು. ಸೊ ಆನ್ಸರ್ ಎಷ್ಟು, 156.2. ಆನ್ಸರ್ ಎಷ್ಟು, 156.2. ಸೊ 100ಗಿಂತ ಎಷ್ಟು ಜಾಸ್ತಿ ಇದೆ, 56.2 ಜಾಸ್ತಿ ಇದೆ. ಅಂದ್ರೆ ಎಷ್ಟು ಪರ್ಸೆಂಟ್ ಲಾಭ, ಅವನಿಗೆ 56.2% ಲಾಭ ಬರ್ತದೆ ಅಲ್ವಾ. ಅರ್ಥ ಆಯ್ತಾ, ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. 4/11 ಒರಿಜಿನಲ್ ಸೆಲ್ಲಿಂಗ್ ಪ್ರೈಸ್ ಅಲ್ವಾ, ಇದನ್ನ 4/11 ಮಾರಾಟಕ್ಕೆ ಮಾಡಿದ್ರೆ ಅವ್ನು 20% ನಷ್ಟ ಆಗ್ತಾನೆ. ಅಂದ್ರೆ 4/11 ವ್ಯಾಲ್ಯೂ 80, ಇದನ್ನೇ ಅವ್ನು 71% ಮಾರಾಟಕ್ಕೆ ಮಾಡಿದ್ರೆ, ಓಕೆನಾ, ಸೊ ಅವ್ನಿಗೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಸಿಗುತ್ತೆ ಅಂತ. ನೆಕ್ಸ್ಟ್ ನೋಡಿ, ಡ್ಯೂರಿಂಗ್ ಎ ಸೇಲ್ 50% of the goods are sold at 40% of profit, 40% of the remaining goods are sold at 13% of profit, and the still remaining goods are sold at a loss of 32%. If there is an overall profit of X%, then what is the value of X ಅಂತ ಕೇಳಿದ್ದಾರೆ. ಓಕೆನಾ, ಒಂದು ಮಾರಾಟದ ಸಮಯದಲ್ಲಿ ಸರಕುಗಳು 50% ಅನ್ನು 40% ಲಾಭದಲ್ಲಿ, ಅಂದ್ರೆ ಎಷ್ಟು, 50% ಅನ್ನು 40% ಲಾಭದಲ್ಲಿ ಮಾರಾಟ ಮಾಡ್ತಾರೆ. ಮತ್ತೆ ಉಳಿದ ಸರಕುಗಳನ್ನು, ಇನ್ನೆಷ್ಟು ಉಳಿದಿದೆ, 100 ಅಲ್ಲಿ 50% ಡಮರ್ ಇದೆ, ಎಷ್ಟು ಉಳಿದಿದೆ 50%, ಇದರಲ್ಲಿ 40% ಅನ್ನು 13% ಲಾಭದಲ್ಲಿ, ಉಳಿದ ಸರಕುಗಳನ್ನು ಇನ್ನೆಷ್ಟು ಉಳಿದಿದೆ, 50 40 ಅಂದ್ರೆ 50 40% ಅಂದ್ರೆ ಎಷ್ಟು, 20, ಸರಿ, ಇನ್ನೆಷ್ಟು ಉಳಿದಿದೆ, 30 ಉಳಿದಿದೆ ಅಲ್ವೇನಪ್ಪ. ಈ 30ನ ಏನ್ ಮಾಡ್ತಾರೆ, 32% ನಷ್ಟಕ್ಕೆ ನಷ್ಟದಲ್ಲಿ ಮಾರಾಟ ಮಾಡಲಾಗುತ್ತೆ. ಅರ್ಥ ಆಯ್ತಾ, ಫಸ್ಟ್ 50, ಇನ್ನೆಷ್ಟು ಉಳಿಯುತ್ತೆ 50, ಈ 50 40% ಎಷ್ಟಾಯ್ತು, 20 ಆಯ್ತು, ಇದು 30 ಆಯ್ತು. ಓಕೆನಾ, ಇದನ್ನ 13% ಲಾಭದಲ್ಲಿ ಮಾರಾಟ ಮಾಡ್ತಾರೆ. ಇನ್ನು ಉಳಿದಿರೋದಷ್ಟು 30, ಇದನ್ನ 32% ನಷ್ಟಕ್ಕೆ ಮಾರಾಟ ಮಾಡಲಾಗುತ್ತದೆ. ಹಾಗಾದ್ರೆ ಇಫ್ ದರ್ ಇಸ್ ಅನ್ ಓವರ್ ಆಲ್ ಪ್ರಾಫಿಟ್ ಆಫ್ X%, ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ X ಅಂತ ಕೇಳಿದ್ದಾರೆ ಅಲ್ವಾ. ಸೊ ಒಟ್ಟಾರೆ ಲಾಭವು X% ಆಗಿದ್ರೆ X ನ ಮೌಲ್ಯವನ್ನು ಕಂಡಿಡ್ರಿ ಅಂತ ಹೇಳಿದ್ದಾರೆ. ಓಕೆನಾ, ಸೊ ಟೋಟಲ್ ಏನು ನಮ್ಗೊಂದು ಗೊತ್ತಾಯ್ತು, ಇದರಿಂದ ಏನು ಪ್ರಾಫಿಟೇ ಬಂದಿದೆ ಅಂತ. ಓಕೆನಾ, ಸೊ ನೋಡಿ, ಈ 10 ಈ 10 ಈ 10 ಇದನ್ನ ಡಿವಿಯೇಷನ್ ಮೆಥಡ್ ಅಂತ ಹೇಳ್ತಾರೆ, ತಿಳಿಸ್ಕೊಡ್ತೀನಿ. 540 ಎಷ್ಟು, 200 ಪ್ಲಸ್ 213 ಎಷ್ಟು, 226 ಮೈನಸ್ 3 ಇಂಟು 32 ಎಷ್ಟು, 96 ಮೈನಸ್ ಯಾಕೆ, ಇಲ್ಲಿ ನಷ್ಟ ಆಗಿದೆ, ಡಿವೈಡೆಡ್ ಬೈ 5 + 2 + 3 ಎಷ್ಟಾಯ್ತು, 10 ಆಯ್ತು. ಏನಪ್ಪ, 96 ಅಲ್ಲಿ 26 ಹೋದ್ರೆ ಎಷ್ಟು, 70 ಅಲ್ವಾ, 70 ಅಲ್ವಾ. 200 ಅಲ್ಲಿ 70 ಹೋದ್ರೆ 130 ಡಿವೈಡ್ ಬೈ 10 ಅಂದ್ರೆ ಎಷ್ಟು, 13. ಕ್ಲಿಯರಾ. 96 ಅಲ್ಲಿ 70 ಬರುತ್ತೆ, ಅಂಡ್ 200 ಅಲ್ಲಿ 70 ಹೋದ್ರೆ 130, ಸೊ 130 ಡಿವೈಡ್ ಬೈ 10 ಎಷ್ಟು, 13. ಓಕೆನಾ, ನೆಕ್ಸ್ಟ್ ನೋಡಿ, ಎ ಮ್ಯಾನ್ ಬಾಟ್ ಸಮ್ ಆರೆಂಜಸ್ ಅಟ್ ದ ರೇಟ್ ಆಫ್ 10 ಆರೆಂಜಸ್ ಫಾರ್ 300 ಅಂಡ್ ಸೋಲ್ಡ್ ದೆಮ್ ಅಟ್ ದ ರೇಟ್ ಆಫ್ 5 ಆರೆಂಜಸ್ ಫಾರ್ 175. ವಾಟ್ ಈಸ್ ಇಸ್ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳಿದರು. ಓಕೆನಾ, ಸೊ ಒಬ್ಬ ವ್ಯಕ್ತಿ 10 ಕಿತ್ತಳೆಗಳಿಗೆ 300 ರೂಪಾಯಿ ದರದಲ್ಲಿ ಕೆಲವು ಕಿತ್ತಳೆಗಳನ್ನು ಖರೀದಿಸಿ 5 ಕಿತ್ತಳೆಗಳಿಗೆ 175 ದರದಲ್ಲಿ ಮಾರಾಟ ಮಾಡುತ್ತಾನೆ. ಅವನ ಲಾಭದ ಶೇಕಡಾವಾರು ಎಷ್ಟು ಅಂತ ಹೇಳಿದ್ರು. ಓಕೆನಾ,
ಸೊ ಇವ್ ನೋಡು 10 ಆರೆಂಜಸ್ ಎಷ್ಟಕ್ಕೆ ತಗೊಂತಾನೆ 300 ರುಪೀಸ್ ತಗೊಂತಾನೆ. ಹಾಗಾದ್ರೆ ಒಂದು ಆರೆಂಜ್ ಮೇಲೆ ಎಷ್ಟು 30 ರುಪೀಸ್ ಓಕೆನಾ. ಬಟ್ ಇವನ್ ಏನ್ ಮಾಡ್ತಾನೆ 5 ಆರೆಂಜು 175 ಮಾರಾಟ ಮಾಡ್ತಾನೆ. ಸೊ ಒಂದು ಆರೆಂಜ್ ಎಷ್ಟಾಯ್ತು 5 3 ಜಾ 15 ಆಯ್ತು. ನೆಕ್ಸ್ಟ್ ಉಳಿತು 2 ಉಳಿತು 25 ಮೀನ್ಸ್ 5 ಜಾ ಅಂದ್ರೆ ಒಂದು ಆರೆಂಜು 30 ಇವನ್ ಎಷ್ಟು ಮಾರಾಟಕ್ಕೆ ಮಾಡ್ತಾನೆ 35 ಮಾರಾಟಕ್ಕೆ ಮಾಡ್ತಾನೆ ಅಲ್ವಾ. ಹಂಗಾದ್ರೆ ಎಷ್ಟು ಲಾಭ 5 ಲಾಭ ಎಷ್ಟಕ್ಕೆ 30ಗೆ. ಸೊ ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100 ಓಕೆನಾ. ಸೊ 1/6 1/6 ಅಂದ್ರೆ ಎಷ್ಟು 16.67 ಲಾಭ ಆರ್. ಸೊ ಇದು 175 ಹಂಗೆ ಇಟ್ಕೊಳ್ಳಿ. ಇದನ್ನೇ ನೀವು 5 ಆರೆಂಜಸ್ ಕನ್ವರ್ಟ್ ಮಾಡ್ಕೊಳ್ಳಿ. ಎಷ್ಟಾಯ್ತು 150 ಆಯ್ತು ಅಲ್ವೇನಪ್ಪ. 150ಗೆ ಮಾರಾಟ ಮಾಡ್ಬೇಕಾದ್ರೆ ಅವ್ನು ಎಷ್ಟು ಮಾರಾಟಕ್ಕೆ ಮಾಡ್ತಾನೆ 175. ಹಾಗಾದ್ರೆ ಎಷ್ಟು ಲಾಭ 25 ಲಾಭ ಎಷ್ಟಕ್ಕೆ 150ಕ್ಕೆ ಅಲ್ವಾ. 1/6 ಹೆಂಗ್ ಮಾಡಿದ್ರು ಸಮೇತ ಆನ್ಸರ್ ಒಂದೇ ಬರುತ್ತೆ ಓಕೆನಾ. ಸೊ ಮೆಥಡ್ ಚೇಂಜ್ ಆದ್ಮೇಲೆ ಆನ್ಸರ್ ಚೇಂಜ್ ಆಗಲ್ಲ. ಕ್ಲಿಯರ್ ಆಲ್ ಕ್ಲಿಯರ್. ಎಸ್ ಸರ್. ನೆಕ್ಸ್ಟ್ ಇನ್ ವಾಟ್ ರೇಷಿಯೋ ಮಸ್ಟ್ ಎ ಗ್ರೋಸರ್ ಮಿಕ್ಸ್ 2 varieties of wheat worth 94 per kg and 116 per kg so that if he sells the mixture at 144 per kg he may gain 44% ಅಂತ ಕೇಳಿದ್ದಾರೆ ಓಕೆನಾ. ಒಬ್ಬ ದಿನಸಿ ವ್ಯಾಪಾರಿಯು ಪ್ರತಿ ಕೆಜಿಗೆ 94 ರೂಪಾಯಿ ಮತ್ತು 116 ಬೆಲೆಯ 2 ವಿಧದ ಗೋಧಿಗಳನ್ನು ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಬೇಕು. ಹಾಗಾಗಿ ಆ ಮಿಶ್ರಣವನ್ನು ಪ್ರತಿ ಕೆಜಿಗೆ 144ಕ್ಕೆ ಮಾರಾಟ ಮಾಡಿದಾಗ 44% ಲಾಭ ಪಡೆಯಬಹುದು. ಆ 44% ಲಾಭ ಪಡಿಬೇಕಂದ್ರೆ ಆ 44% ನಾವ್ ಏನ್ ಮಾಡ್ಬೇಕು ತೆಗೆದ್ರೆ ಒರಿಜಿನಲ್ ಬರುತ್ತೆ ಅಲ್ವಾ. ಸೊ ಎಷ್ಟು ಫಸ್ಟ್ ಮಿಕ್ಸ್ಚರ್ 94 ಸೆಕೆಂಡ್ 116 ಇದೇನಿದು 144 ನ ವ್ಯಾಲ್ಯೂ 144 ನಮ್ಗೆ ಏನ್ ಬೇಕು ಒರಿಜಿನಲ್ ಬೇಕು. 100 ನ ವ್ಯಾಲ್ಯೂ ಏನಾಯ್ತು 100 ಆಯ್ತು. ಎಷ್ಟಿದೆ 16 ಇದು 6 8 ಇದು 3 ಮುಗಿತಾ 2 8 2 3 ಜಾ ಕ್ಲಿಯರ್. ನೆಕ್ಸ್ಟ್ a wholesaler bought goods worth 15,000 and sold them to a retailer at a 20% profit. Then the retailer sold the goods to customers at a 25% profit. What is the final selling price of the customers ಅಂತ ಕೇಳಿದ್ದಾರೆ ಓಕೆನಾ. ಒಬ್ಬ ಸಗಟು ವ್ಯಾಪಾರಿ 15,000 ಮೌಲ್ಯದ ಸರಕುಗಳನ್ನು ಖರೀದಿಸಿ ಅವುಗಳನ್ನು ಚಿಲ್ಲರೆ ವ್ಯಾಪಾರಿಗೆ 20% ಲಾಭದಲ್ಲಿ ಮಾರಾಟ ಮಾಡ್ತಾನೆ. ಎಷ್ಟಕ್ಕೆ ತಗೊಂಡಿರ್ತಾನೆ 15,000ಕ್ಕೆ. ಎಷ್ಟಕ್ಕೆ ಮಾರಾಟಕ್ಕೆ ಮಾಡ್ತಾನೆ 20% ಲಾಭ. 20% ಲಾಭ 20% ಅಂದ್ರೇನು 1/5 ಅಂದ್ರೆ 5ಗೆ ಎಷ್ಟಕ್ಕೆ ಎಷ್ಟು ಲಾಭ ಬರ್ತಾ ಇದೆ 1 ಅಂದ್ರೆ ಎಷ್ಟಾಯ್ತು 6/5 ಆಯ್ತು. ಇಂಟು ನೆಕ್ಸ್ಟ್ ನಂತರ ಚಿಲ್ಲರೆ ವ್ಯಾಪಾರಿಯು ಆ ಸರಕುಗಳನ್ನು ಗ್ರಾಹಕರಿಗೆ 25% ಲಾಭದಲ್ಲಿ ಮಾರಾಟ ಮಾಡ್ತಾನೆ. ಸೊ ಆ ಚಿಲ್ಲರೆ ಅಂಗಡಿಯವನು ಏನ್ ಮಾಡ್ತಾನೆ ಇನ್ನೂ ತರಲೆ 25% ಮಾರಾಟಕ್ಕೆ ಮಾಡ್ತಾನೆ ಲಾಭಕ್ಕೆ. ಸೊ 1/4 25% ಅಂದ್ರೆ 1/4 ಅಂದ್ರೆ 4ಗೆ 1 ಜಾಸ್ತಿ ಎಷ್ಟು 5/. ಆದ್ರೆ ಫೈನಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಮಾಡಂತ ತಗೊಳ್ಳಿ ಈ 5 ಹೋಯ್ತು 3 2 ಜಾ 2 3 ಜಾ 2 2 ಜಾ ಓಕೆನಾ. 2 1 ಜಾ 2 ಇದೆಷ್ಟಿದು 15,000 7,500 ಓಕೆನಾ. 7,500 ಇಂಟು 3 ಎಷ್ಟಾಯ್ತು 75 ಇಂಟು 3 225 ಮುಗೀತು. ಕ್ಲಿಯರ್. ನೆಕ್ಸ್ಟ್ ನೋಡಿ after giving a discount of 75% on the market price of an item it is sold for 69,356. find its market price ಅಂತ ಕೇಳಿದ್ದಾರೆ ಓಕೆನಾ. ಒಂದು ವಸ್ತುವಿನ ಗುರುತಿಸಲಾದ ಬೆಲೆಯ ಮೇಲೆ 75% ರಿಯಾಯಿತಿ ನೀಡಿದ ನಂತರ ಅದನ್ನು 69,356ಕ್ಕೆ ಮಾರಾಟ ಮಾಡಲಾಗುತ್ತದೆ. ಅದರ ಗುರುತಿಸಲಾದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು ಓಕೆನಾ. 75% ರಿಯಾಯಿತಿ ನೀಡಿದ ನಂತರ ಇನ್ನು ಅವನ ಹತ್ರ ಎಷ್ಟು ಪರ್ಸೆಂಟ್ ಐತೆ 25% ಐತೆ. ಸೊ ಆ ವ್ಯಾಲ್ಯೂನ ಎಷ್ಟಂತೆ 69356. ಹಾಗಾದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು ಮಾರ್ಕೆಟ್ ಪ್ರೈಸ್ ಎಷ್ಟು ಓಕೆನಾ. 1 ಜಾ 4 ಜಾ ಸೊ ಇದು ಇಂಟು 4 ಮಾಡಿದ್ರೆ ಮುಗಿತು. 4 6 ಜಾ 24 ಬರಬೇಕು ಲಾಸ್ಟಲ್ಲಿ 4 ಬರಬೇಕು. 2 ಆಪ್ಷನ್ ಐತೆ ಓಕೆನಾ. ಸೊ 69356 ಇಂಟು 4 ಮಾಡಿದ್ರೆ 4 6 ಜಾ 24 2 ಕ್ಯಾರಿ 4 5 ಜಾ 20 + 2 20 20 + 2 22 ಲಾಸ್ಟಲ್ಲಿ ನಮ್ಗೆ ಏನು ಬರಬೇಕು 22 ಬರಬೇಕು ಅಲ್ವಾ. ಲಾಸ್ಟಲ್ಲಿ ಏನು ಬರಬೇಕು ಇಲ್ಲಿ 2 ಬರಬೇಕು ಇಲ್ಲಿ 4 ಬರಬೇಕು ಅಲ್ವಾ. 22 ಆಗುತ್ತೆ 2 ಕ್ಯಾರಿ ಇಲ್ಲಿ 2 24 ಆಯಿತು. ಕ್ಲಿಯರ್. ನೆಕ್ಸ್ಟ್ ನೋಡಿ ಎ ಟ್ರೇಡರ್ ಮಾರ್ಕ್ಸ್ ದ ಪ್ರೈಸ್ ಆಫ್ ಹಿಸ್ ಗೂಡ್ಸ್ 25% above the cost price and gives a 28% discount on the market price. ವಾಟ್ ಈಸ್ ದಿಸ್ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್ ಅಂತ ಕೇಳಿದ್ರು. ವೆರಿ ವೆರಿ ಇಂಪಾರ್ಟೆಂಟ್, ಬಹಳ ಕೇಳ್ತಾರೆ ಈ ಥರ ಪ್ರಶ್ನೆಗಳು.
ಒಬ್ಬ ವ್ಯಾಪಾರಿಯು ತನ್ನ ಸರಕುಗಳ ಗುರುತಿಸಲಾದ ಬೆಲೆಯನ್ನು ಖರೀದಿ ಬೆಲೆಗಿಂತ 25% ಹೆಚ್ಚಾಗಿ ನಿಗದಿಪಡಿಸುತ್ತಾನೆ ಮತ್ತು ಗುರುತಿಸಲಾದ ಬೆಲೆಯ ಮೇಲೆ 28% ರಿಯಾಯಿತಿ ನೀಡುತ್ತಾನೆ. ಅವನ ಲಾಭ ಅಥವಾ ನಷ್ಟದ ಶೇಕಡಾವಾರು ಎಷ್ಟು ಅಂತ ಕೇಳಿದರೆ, ಓಕೆನಾ. ಇಲ್ಲಿ ನೋಡಿ, CP 100, ಅವನು 25% ಏನು ಎಬೌವ್ ದ ಕಾಸ್ಟ್ ಪ್ರೈಸ್ ಅಂತ ಹೇಳಿದಾನೆ. ಹಂಗಾದ್ರೆ ಎಷ್ಟಾಯ್ತು? 125 ಆಯ್ತು. ನೆಕ್ಸ್ಟ್, ಗಿವ್ಸ್ ಎ 28% ಆಫ್ ಡಿಸ್ಕೌಂಟ್, ಅವನು 28% ಡಿಸ್ಕೌಂಟ್ ಕೊಡ್ತಾನೆ. ಅಂದ್ರೆ ಇನ್ನೆಷ್ಟಕ್ಕೆ ಮಾರಾಟಕ್ಕೆ ಮಾಡ್ತಾನೆ? 72% ಮಾರಾಟಕ್ಕೆ ಮಾಡ್ತಾನೆ ಅಲ್ವಾ. ಆ ಡಿಸ್ಕೌಂಟ್ನ ಬಿಟ್ಬಿಡಿ. ಕ್ಲಿಯರ್? ಸೊ 4 ಜಾ 5 ಜಾ 1 ಜಾ 18 5 ಎಷ್ಟು? 90. CP, SP, ಇದು MP ಅಲ್ವೇನಪ್ಪ. 90ಗೆ ಸೆಲ್ ಮಾಡ್ತಾನೆ. ಹಂಗಾದ್ರೆ ಅವನಿಗೆ ಪ್ರಾಫಿಟ್ ಲಾಸಾ? ಲಾಸ್ ಆಯ್ತು. ಸಾರಿ, ಕಾಸ್ಟ್ ಪ್ರೈಸ್ 100 ಇತ್ತು, 90ಕ್ಕೆ ಮಾರಾಟ ಮಾಡ್ತಿದ್ರೆ ಏನು? ಲಾಸ್ ಆಯ್ತು. ಎಷ್ಟು ಲಾಸ್ ಆಯ್ತು? 10% ಲಾಸ್ ಆಯ್ತು. ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ನೆಕ್ಸ್ಟ್ ನೋಡಿ, ಸೇಮ್ ಟೈಪ್ ಆಫ್ ಕ್ವಶನ್ ಅಲ್ಲಿ ನಾವು ಮಾಡಿದ್ವಲ್ಲ. ಅಮನ್ ಲೂಸಸ್ 21% by selling an item at 2/5 of its market price. What is his profit percentage if he sells it at 56% of the market price ಅಂತ ಕೇಳಿದ್ರು. ಓಕೆನಾ. ಒಂದು ವಸ್ತುವನ್ನು ಅದರ ಗುರುತಿಸಲಾದ ಬೆಲೆಯ 2/5 ಬೆಲೆಗೆ ಮಾರಾಟ ಮಾಡಿದಾಗ ಅಮನ್ಗೆ 21% ನಷ್ಟವಾಗುತ್ತದೆ. ಅವನು 2/5ಗೆ ಮಾರಾಟ ಮಾಡಿದ್ರೆ ಅವ್ನಿಗೆ ಎಷ್ಟು ಪರ್ಸೆಂಟ್ ನಷ್ಟ? 21% ನಷ್ಟ. ಅಂದ್ರೆ ಇದೆಷ್ಟು? 79% ಒರಿಜಿನಲ್. ಓಕೆನಾ. ಇದನ್ನೇ ಅವನು 56% ಅಷ್ಟು ಬೆಲೆಗೆ ಮಾರಾಟ ಮಾಡಿದ್ರೆ ಲಾಭ ಎಷ್ಟು ಅಂತ ಕೇಳಿದ್ದಾರೆ. 5 1 ಜಾ 520 ಜಾ 2 1 ಜಾ 228 ಜಾ 2 10 ಜಾ 214 ಜಾ 79 into 14 divided by 10 ಏನಪ್ಪ? ಡಿವೈಡ್ ಬೈ 10 ಲಾಸ್ಟ್ಗೆ ನೆನ್ಪಿಟ್ಕೊಳ್ಳಿ. ಸೊ 4 9 ಜಾ 36, ಲಾಸ್ಟಲ್ಲಿ 6 ಬರಬೇಕು. 14 9 ಜಾ 126, 12 ಇಲ್ಲಿ. 14 7 ಜಾ 98 ಪ್ಲಸ್ 12 110 ಆಯಿತು. ಓಕೆನಾ. 110 ಟೋಟಲ್ ಇಷ್ಟ ಆಯ್ತಲ್ವಾ. ಡಿವೈಡ್ ಬೈ 10 ಮಾಡಿದ್ರೆ ಆಗುತ್ತೆ 110.6 ಆಗುತ್ತೆ. ಅಂದ್ರೆ ಎಷ್ಟು ಲಾಭ? ಎಷ್ಟು ಲಾಭ? 10.6 ಲಾಭ. ಕರೆಕ್ಟ್ ಅಲ್ವಾ? ಇಲ್ವಾ? ಎಸ್, ಕರೆಕ್ಟ್ ಇದೆ. 11.6 10.6 ನೋಡ್ಬೇಕು. ಇನ್ನೊಂದ್ಸಲ ನೋಡೋಣ. 14 9 126, 12 ಕ್ಯಾರಿ, 14 7 98 ಪ್ಲಸ್ 100 110. ಸೊ 10.6 ಕರೆಕ್ಟ್ ಇದೆ. ಓಕೆನಾ. ಎ ಕಂಪನಿ ಆಫರ್ಸ್ 3 ಸ್ಕೀಮ್ಸ್ ಆಫ್ ಏನಾಗಿದೆ ಇದು ಮಿಸ್ ಆಗಿದೆ ಸೀಕ್ವೆನ್ಷಿಯಲ್ ಡಿಸ್ಕೌಂಟ್ಸ್. ಫಸ್ಟ್ 25%, 10%, ಸೆಕೆಂಡ್ 20%, 15%, ಥರ್ಡ್ 30%, 5%. ವಿಚ್ ಸ್ಕೀಮ್ ಇಸ್ ದ ಬೆಸ್ಟ್ ಫಾರ್ ದ ಕಂಪನಿ? ಕಂಪನಿಗೆ ಒಂದು ಕಂಪನಿ ಕ್ರಮಬದ್ಧ ರಿಯಾಯಿತಿಗಳು 3 ಯೋಜನೆಗಳು ನೀಡುತ್ತದೆ. ಮೊದಲನೆಯದು 25% 10%, ಎರಡನೇದು 20% 15%, ಮೂರನೇದು 30% 5%. ಕಂಪನಿಗೆ ಯಾವ ಯೋಜನೆ ಉತ್ತಮವಾಗಿದೆ? ಕಂಪನಿ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ನಮ್ಗಲ್ಲ, ಕಸ್ಟಮರ್ಸ್ಗಲ್ಲ, ಕಂಪನಿಗೆ. ಓಕೆನಾ. ಸೊ ನೋಡಿ, ಫಸ್ಟ್ ಸಕ್ಸೆಸಿವ್ ಮಾಡಿದ್ರೆ ಫಸ್ಟ್ದು ಎಷ್ಟು? 20 ಮತ್ತು 15. ನೆಕ್ಸ್ಟು ಫಸ್ಟು 25 10, ನೆಕ್ಸ್ಟು 20 15, ನೆಕ್ಸ್ಟು 35. ಓಕೆನಾ. ಸಕ್ಸಸ್ಫುಲ್ ಮಾಡಿದ್ರೆ A ಪ್ಲಸ್ ಬಿ. ಓಕೆನಾ. ಮೈನಸ್ A ಇಂಟು ಬಿ ಅಂದರೆ 25 ಇಂಟು 10/100. ಇದು 20 ಇಂಟು 15/100. ಇದು 30 ಇಂಟು 5/100. ಓಕೆನಾ. ಇದೆಲ್ಲ ಆ್ಯಕ್ಚುಲಿ ಮಾಡೋ ಅವಶ್ಯಕತೆ ಇಲ್ಲ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ. ಸ್ವಲ್ಪ ಚೆನ್ನಾಗಿ ಗೊತ್ತಿದ್ರೆ ಅವರು ಈಸಿಯಾಗಿ ಮಾಡ್ತಾರೆ ಇದನ್ನು. ಫಸ್ಟ್ ಎಷ್ಟಾಯಿತು? 35 ಆಯಿತು. ಎಲ್ಲೊಂದು 35 ಆಯಿತು. ಮೈನಸ್ 250/100 ಅಂದರೆ 2.5. ಓಕೆನಾ. ನೆಕ್ಸ್ಟು 35 ಮೈನಸ್ 3 ಅಲ್ವಾ. ನೆಕ್ಸ್ಟು 35 ಮೈನಸ್ 1.5. ಇದೇನಾಯಿತು? 32.5 ಆಯಿತು. ಇದು 32 ಆಯಿತು. ಇದು 33.5 ಆಯಿತು. ಯಾವುದು ಅವನಿಗೆ ಒಳ್ಳೆಯದು ಅಂದರೆ ಅತಿ ಕಡಿಮೆ ರಿಯಾಯಿತಿ ಕೊಟ್ಟರೆ ಅವನಿಗೆ ಲಾಭ ಇರುತ್ತೆ. ಕರೆಕ್ಟ್ ಏನಪ್ಪ? ಸೊ ಹಾಗಾದರೆ ಏನು? ಆಪ್ಷನ್ ಬಿ. ಬಿ ಕಡಿಮೆ ಐತೆ, 32%. ಇಲ್ಲ ಐತೆ ಬಿ. ಬಿ ಎರಡನೇ ಯೋಜನೆ. ಓಕೆನಾ. ಸೊ ನೋಡಿ, ಇದನ್ನ ಆ್ಯಕ್ಚುಲಿ ಇವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. 35 35 35 ಅಂತ ಗೊತ್ತಾನೆ. ಇದು 2.5, ಇದು 3 ಆ್ಯಂಡ್ ಇದೆಷ್ಟು? 1.5.
ಯಾವ್ದು ಜಾಸ್ತಿ ರಿಯಾಯಿತಿ? 3 ಓಕೆನಾ? ಅವನಿಗೆ ಎಷ್ಟು ಕಮ್ಮಿ ಕೊಟ್ಟರೆ ಅಷ್ಟು ಉಳಿಯುತ್ತೆ, ಇಲ್ಲಾಂದರೆ ಜಾಸ್ತಿ ಇದಾಗುತ್ತೆ ಅಲ್ವಾ? ನೆಕ್ಸ್ಟ್ ನೋಡಿ, ಎ ಶಾಪ್ಕೀಪರ್ 3 ಸಕ್ಸೆಸಿವ್ ಶಾಪ್ ಆಫರ್ಸ್ 3 successive discounts of 10%, 15% and 20% on a product. Find the single equivalent discount percentage that would result in the same final price ಅಂತ ಇದೆ. ಓಕೆನಾ? ಒಂದು ಅಂಗಡಿಯು ಒಂದು ಉತ್ಪನ್ನದ ಮೇಲೆ 10%, 15% ಮತ್ತು 20% 3 ಕ್ರಮಬದ್ಧ ರಿಯಾಯಿತಿಗಳನ್ನು ನೀಡುತ್ತದೆ. ಅದೇ ಅಂತಿಮ ಬೆಲೆಯನ್ನು ಪಡೆಯಲು ಸಮಾನವಾದ ಏಕೈಕ ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರು. ಓಕೆನಾ? ಸೊ ಏನು 3 ಡಿಸ್ಕೌಂಟ್ಸ್ಗೆ ಸಕ್ಸೆಸಿವ್ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಸೊ ಏನಾಗುತ್ತೆ 3ಗೆ ಎ ಪ್ಲಸ್ ಬಿ ಪ್ಲಸ್ ಸಿ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಬೈ 100 ಪ್ಲಸ್ ಎ ಬಿ ಸಿ ಬೈ 10,000. ಓಕೆನಾ? ಸೊ ಎ ಪ್ಲಸ್ ಬಿ ಪ್ಲಸ್ ಎಷ್ಟು? 10, 15, 25, 20, 45 ಆಯಿತು. ಮೈನಸ್ 10 ಇಂಟು 15 150 ಆಯಿತು, ಪ್ಲಸ್ 15 ಇಂಟು 20 300 ಆಯಿತು, ಪ್ಲಸ್ ಸಿ ಎ ಅಂದರೆ 20 ಇಂಟು 10 200 ಆಯಿತು, ಡಿವೈಡೆಡ್ ಬೈ 100 ಪ್ಲಸ್ ಎ ಬಿ ಸಿ 10 ಇಂಟು 15 150, 150 ಇಂಟು 2 300 3000 by 10,000. ನೆಕ್ಸ್ಟ್ 45 ಮೈನಸ್ ಎಷ್ಟಾಯಿತು? 500 ಒಂದು 150 650 ಆಯಿತು, ಅಂದರೆ 650 by 100 ಅಂದರೆ 6.5 ಪ್ಲಸ್ 3000 by 10,000 ಅಂದರೆ 0.3. ಓಕೆನಾ? 30 ಹೋಗುತ್ತೆ, 3 by 10 ಅಂದರೆ 0.3. ಓಕೆನಾ? ನೆಕ್ಸ್ಟ್ ನೋಡಿ, 45ಅಲ್ಲಿ 6.5 ಹೋದರೆ, ಸೊ ನಾವು ಏನು ಮಾಡೋಣ? 45ಅಲ್ಲಿ 7ನ ತೆಗೆಯೋಣ. ಏನು ತೆಗೆಯೋಣ? 45ಅಲ್ಲಿ 7ನ ತೆಗೆದ್ರೆ ಎಷ್ಟಾಯಿತು? 38 ಆಯಿತು. ಒಂದು 0.5 ಹಂಗೆ ಉಳಿದಿದೆಯಲ್ವಾ? ಆ 0.5 ಹಂಗೆ ಬರ್ಕೊಳ್ಳಿ, ಪ್ಲಸ್ 0.3 ಇದು. ಓಕೆನಾ? ಸೊ ಆನ್ಸರ್ ಎಷ್ಟು? 38.8 ಆಯಿತು. ಓಕೆನಾ? ನೆಕ್ಸ್ಟು, ದ ಮಾರ್ಕೆಟ್ ಪ್ರೈಸ್ ಆಫ್ ಪೈರ್ ಆಫ್ ಜೀನ್ಸ್ ವಾಸ್ 7,750, ಬಟ್ ದ ಶಾಪ್ಕೀಪರ್ ಗಿವ್ಸ್ successive discounts of 20% and 30% on it. Finally, for how much did he sell those jeans ಅಂತ ಕೇಳಿದ್ರು. ಓಕೆನಾ? ಒಂದು ಜೀನ್ಸ್ನ ಗುರುತಿಸಲಾದ ಬೆಲೆ 7,750 ಆಗಿತ್ತು. ಆದರೆ ಅಂಗಡಿಯವನು ಅದರ ಮೇಲೆ 20% ಮತ್ತು 30% 2 ಕ್ರಮಬದ್ಧ ರಿಯಾಯಿತಿಗಳನ್ನು ನೀಡಿದನು. 20% ಕೊಟ್ಟಿದ್ದಾನೆ, ಅಂದರೆ ಇನ್ನೆಷ್ಟು ಉಳಿದಿದೆ? 80% ಅಂದರೆ 4/5. ನೆಕ್ಸ್ಟ್ 30% ರಿಯಾಯಿತಿ ಕೊಟ್ಟಿದ್ದಾನೆ, ಅಂದರೆ ಏನು ಉಳಿದಿದೆ? 70 ಅಂದರೆ 7/10. ಓಕೆನಾ? ಸೊ ಹಾಗಾದರೆ ಅಂತಿಮವಾಗಿ ಅವನು ಆ ಜೀನ್ಸನ್ನು ಎಷ್ಟು ಬೆಲೆಗೆ ಮಾರಾಟ ಮಾಡಿದ್ದಾನೆ ಅಂತ ಹೇಳಿದ್ದಾನೆ. ಓಕೆ, ಮಾಡೋಣ. 10 ಹೋಯಿತು, 5 1 ಜಾ 5 1 ಜಾ 5, 2 ಉಳಿತು 27 ಮೀನ್ಸ್ 5 5 ಜಾ, ಅಗೇನ್ 2 ಉಳಿತು 25 ಮೀನ್ಸ್ ನೆಕ್ಸ್ಟ್ 7 4 ಜಾ 28, 8 5 ಜಾ 40, ಲಾಸ್ಟಲ್ಲಿ 0 ಬರಬೇಕು. ಒಂದೇ ಆಪ್ಷನ್ 0 ಇರೋದು. ಓಕೆ, ಕ್ಲಿಯರ್? ನೆಕ್ಸ್ಟ್ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾರೆ. ಎ ಸ್ಟೋರ್ ಇಸ್ ಆಫರಿಂಗ್ ಎ ಬೈ 5 get 16 ಫ್ರೀ ಆಫರ್ ಆನ್ ಹೌಸ್ ಹೋಲ್ಡ್ ಗೂಡ್ಸ್. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ನೆಟ್ ಡಿಸ್ಕೌಂಟ್ ಬೀಯಿಂಗ್ ಆಫರ್ಡ್ ಬೈ ದ ಸ್ಟೋರ್ ಅಂತ ಕೇಳಿದ್ದಾರೆ. ಒಂದು ಅಂಗಡಿಯ ಗೃಹೋಪಯೋಗಿ ವಸ್ತುಗಳ ಮೇಲೆ 5 ಖರೀದಿಸಿ 16 ಉಚಿತ ಪಡೆಯಿರಿ ಎಂಬ ಕೊಡುಗೆಯನ್ನು ನೀಡುತ್ತಿದೆ. ಅಂಗಡಿಯು ನೀಡುತ್ತಿರುವ ನಿವ್ವಳ ರಿಯಾಯಿತಿಯ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರು. ಓಕೆನಾ? ಸೊ ಏನು ಈ ಥರ ಕೊಟ್ಟರೆ ಸಿಂಪಲ್ ಏನಿಲ್ಲ, ಫ್ರೀ ಡಿವೈಡೆಡ್ ಬೈ ಟೋಟಲ್ ಇಂಟು 100 ಮಾಡಿದ್ರೆ ಮುಗಿತು. ಫ್ರೀ ಎಷ್ಟು ಕೊಟ್ಟಿದ್ದಾರೆ? 16. ಟೋಟಲ್ ಎಷ್ಟಾಯಿತು? 16 ಪ್ಲಸ್ 5 21 ಆಯಿತು. ಸೊ ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. ಸೊ ಎಷ್ಟಾಯಿತು? 1600 ಡಿವೈಡೆಡ್ ಬೈ 21 ಅಲ್ವೇನಪ್ಪ? ಸೊ 21 7 ಜಾ 147 ಆಯಿತು. ಯಾಕೆ ನಾನು 7 ಜಾ ಮಾಡಿದೆ ಅಂದರೆ ಇಲ್ಲೆಲ್ಲನೂ 7 7 ಐತೆ. ಹಾಂ, 147 ಆಯಿತು. ಇನ್ನು ಎಷ್ಟು ಉಳಿತು? 13 ಆ್ಯಂಡ್ 130 ಉಳಿತು. ಕ್ಲಿಯರಾ? 21 6 ಜಾ 126 ಆಗುತ್ತೆ. ಸೊ ಸ್ಟಾರ್ಟಿಂಗ್ 76 ಬರಬೇಕು, ಒಂದೇ ಆಪ್ಷನ್. ಕ್ಲಿಯರ್? ನೆಕ್ಸ್ಟ್ ನೋಡಿ, ಎ ಸೆಲ್ಲರ್ ಗೇವ್ ಎ ಡಿಸ್ಕೌಂಟ್ ಆಫ್ 77% ಆನ್ ಎನ್ ಆರ್ಟಿಕಲ್ ಅಂಡ್ ಸ್ಟಿಲ್ ಗಾಟ್ ಎ ಪ್ರಾಫಿಟ್ ಆಫ್ 49%. ಫೈಂಡ್ ದ ರೇಷಿಯೋ ಆಫ್ ಕಾಸ್ಟ್ ಪ್ರೈಸ್ ಟು ಮಾರ್ಕೆಟ್ ಪ್ರೈಸ್ ಅಂತ ಇದೆ. ಓಕೆನಾ? ಒಬ್ಬ ಮಾರಾಟಗಾರನು ಒಂದು ವಸ್ತುವಿನ ಮೇಲೆ 77% ರಿಯಾಯಿತಿ ನೀಡಿದರೂ ಸಹ 49% ಲಾಭವನ್ನು ಪಡೆಯುತ್ತಾನೆ. ಖರೀದಿ ಮೇಲೆ ಮತ್ತು ಗುರುತಿಸಲಾದ ಬೆಲೆಯ
ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಓಕೆನಾ. ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ? 77% ಡಿಸ್ಕೌಂಟ್ ಕೊಡ್ತಾರೆ. ನೆಕ್ಸ್ಟು 23 ಇಷ್ಟು ಸಿ ಪಿ. ಇದು ಏನಾಗುತ್ತೆ ಅಂದರೆ ಸಿ ಪಿ 100 ಮೈನಸ್ ಲಾಸ್ ಆಗುತ್ತೆ, ಐ ಮೀನ್ 100 ಮೈನಸ್ ಡಿ ಆಗುತ್ತೆ. ಇದು ಇಷ್ಟು 100 ಪ್ಲಸ್ ಪ್ರಾಫಿಟ್ ಆಗುತ್ತೆ. ಹಾಂ, ಸಿ ಪಿ ಟು ಎಮ್ ಪಿ. ಕ್ಲಿಯರ್ ಏನಪ್ಪ? ಎಷ್ಟು 77 ಅಂದರೆ ಇದೆಷ್ಟು 23. ಇಲ್ಲಿ ಪ್ರಾಫಿಟ್ ಏನಾಗಿದೆ 49. ಸೊ 100ಗೆ 49 ಪ್ರಾಫಿಟ್ ಅಂದರೆ 49. ಕ್ಲಿಯರ್? ನೆಕ್ಸ್ಟ್ ನೋಡಿ, ದ ಮಾರ್ಕೆಟ್ ಪ್ರೈಸ್ ಆಫ್ ಎ ವಾಷಿಂಗ್ ಮಿಷನ್ ಈಸ್ 62,000. ಎ ಶಾಪ್ಕೀಪರ್ ಗಿವ್ಸ್ 73% ಡಿಸ್ಕೌಂಟ್ ಅಂಡ್ ಅರ್ನ್ಸ್ ಎ 20% ಪ್ರಾಫಿಟ್. ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಆಫ್ ದ ವಾಷಿಂಗ್ ಮಿಷನ್ ಅಂತ ಕೇಳಿದ್ದಾರೆ. ಒಂದು ವಾಷಿಂಗ್ ಮಿಷನ್ನ ಗುರುತಿಸಲಾದ ಬೆಲೆ 62,000 ಆಗಿದೆ. ಒಬ್ಬ ಅಂಗಡಿಯವನು 73% ರಿಯಾಯಿತಿ ನೀಡಿದ್ರು 20% ಲಾಭವನ್ನು ಪಡೆಯುತ್ತಾನೆ. ಆ ವಾಷಿಂಗ್ ಮಿಷನ್ನ ಖರೀದಿ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಏನಾ, ಸೇವ್ ಮಾಡ್ಬೋದು ನೋಡಿ. ಸಿ ಪಿ ಎಮ್ ಪಿ ಏನಪ್ಪ? 100 ಮೈನಸ್ ಡಿ, 100 ಪ್ಲಸ್ ಪ್ರಾಫಿಟ್. ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾನೆ? 73 ಅಂದರೆ ಇನ್ನೆಷ್ಟು ಉಳಿದಿದೆ? ಪ್ರಾಫಿಟ್ ಎಷ್ಟು? 20% ಪ್ರಾಫಿಟ್ ಅಂದರೆ 120. ನಾ ಇದ್ರ ವ್ಯಾಲ್ಯೂನೇ ಕೊಟ್ಟಿದ್ದಾರೆ ಎಷ್ಟು? 62,000. ನಾವು ಏನು ಫೈಂಡ್ ಔಟ್ ಮಾಡಬೇಕು? ಈ ವ್ಯಾಲ್ಯೂನ ಫೈಂಡ್ ಔಟ್. ಏನಪ್ಪ? 1010 ಹೋಯಿತು, 3 4 ಜಾ 3 9 ಜಾ, ನೆಕ್ಸ್ಟ್ 4 1 ಜಾ 4 15 ಜಾ 60. ಇನ್ನೆಷ್ಟು ಉಳಿತು? 2 ಉಳಿತು. 20 ಮೀನ್ಸ್ 0. ನಾ 1540 9. ಓಕೆ ಇದೆಯಾ? ಒಂದು 0 ಬರ್ಬೇಕು ಲಾಸ್ಟ್ ಅಲ್ವಾ? ಒಂದೇ ಆಪ್ಷನ್. ಆರ್ ಮಾಡೋಣ ತಗೊಳ್ಳಿ. 9 4 ಜಾ 120 ವ್ಯಾಲ್ಯೂ ಎಷ್ಟು? ನಮಗೇನು ಬೇಕು? 73 ಅಂದರೆ 27. ಕರೆಕ್ಟ್ ಇದೆಯಾ? 1010 ಹೋಯಿತು, 3 4 ಜಾ 3 9 ಜಾ, ಓಕೆನಾ. 4 1 ಜಾ 4 15 ಜಾ ಅಂಡ್ 60 ಆಯಿತು. 2 ಉಳಿತು. 20 ಮೀನ್ಸ್ 5 ಜಾ. ಒಂದು 0 ಇದೆ, ಒಂದು 0. ಈಗ ಕರೆಕ್ಟ್ ಬರುತ್ತೆ. ಇಲ್ಲಿ ಮಿಸ್ ಆಗಿದೆ 8. ಸಾರಿ. ಕ್ಲಿಯರಾ? ಸೊ ಹಂಗಾದ್ರೆ 9 0 ಜಾ 0, 9 5 ಜಾ 45, 4 ಕ್ಯಾರಿ 9 5 ಜಾ 45 ಪ್ಲಸ್ 4 49, 4 9 1 ಜಾ 9 ಪ್ಲಸ್ 4 13950. ಈಗ ಕರೆಕ್ಟ್. ಓಕೆನಾ. ಆರ್ ಡೈರೆಕ್ಟ್ 9ನ ಮಲ್ಟಿಪಲ್ ಚೆಕ್ ಮಾಡ್ತೀರಾ? ಮಾಡಿ. ಆರ್ ಕೊನೆಯಲ್ಲಿ ಒಂದು 0 ಬರಬೇಕು. ಇಷ್ಟು ಮಾಡಿದ್ರೆ ಮುಗಿತು. ಒಂದು 0 ಬರಬೇಕು ಅಷ್ಟೇ. ಓಕೆನಾ. ಸೊ ಅವಾಗ ಒಂಚೂರು ಮಿಸ್ ಆಗ್ತಾ ಇರುತ್ತೆ. ದಯವಿಟ್ಟು ಯಾರು ಸಮೇತ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮಿಸ್ ಆದ್ರೂ ಸಮೇತ ನಾನು ಮತ್ತೆ ಮಾಡಿಸ್ತೀನಿ. ಓಕೆನಾ. ಇಲ್ಲಿಗೆ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಮುಗೀತು. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಇಲ್ಲಿಂದ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್. ಓಕೆನಾ. ಸೊ ಮೊದಲನೇ ಪ್ರಶ್ನೆ ನೋಡಿ. ಎ ಸರ್ಟೆನ್ ಸಮ್ ಆಫ್ ಮನಿ ಅಮೌಂಟ್ಸ್ ಟು 7,040 in 2 years and 8,000 in 5 years ಆನ್ ಸಿಂಪಲ್ ಇಂಟ್ರೆಸ್ಟ್. ಫೈಂಡ್ ದ ಪ್ರಿನ್ಸಿಪಲ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಒಂದು ನಿರ್ದಿಷ್ಟ ಮೊತ್ತದ ಹಣವು ಸರಳ ಬಡ್ಡಿಯಲ್ಲಿ 2 ವರ್ಷಗಳಲ್ಲಿ 7,040 ಮತ್ತು 5 ವರ್ಷಗಳಲ್ಲಿ 8,000 ಆಗುತ್ತದೆ. ಮೂಲಧನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ. ಓಕೆನಾ. ಸೊ ಯಾವುದೋ ಒಂದು ಅಮೌಂಟು 2 years ಅಲ್ಲಿ 740 ಆಗುತ್ತಂತೆ. 7,040 2 years ಅಲ್ಲಿ. ಸೊ 5 years ಅಲ್ಲಿ ಎಷ್ಟಾಗುತ್ತಂತೆ? 8,000. ಆಲ್ರೆಡಿ ಇದು 2 years ಅಲ್ಲಿ ಆಗ್ಬಿಟ್ಟಿದೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ವರ್ಷದಲ್ಲಿ ಆಗಿದೆ? 3 years ಅಲ್ಲಿ ಆಗಿದೆ ಅಲ್ವಾ? ಸೊ ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಪ್ರಿನ್ಸಿಪಲ್. ಇದನ್ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ 3 yearsಗೆ ಎಷ್ಟು ಜಾಸ್ತಿ ಆಗಿದೆ? ಹಂಗಾದ್ರೆ 960 ಜಾಸ್ತಿ ಆಗಿದೆ. ಏನಪ್ಪ? 3 yearsಗೆ 960 ಜಾಸ್ತಿ ಆಗಿದೆ. ನಮ್ಗೆ ಏನು ಬೇಕು? 2 years ಬೇಕು. 2 yearsಗೆ ಎಷ್ಟಾಯಿತು? 640 ಆಯಿತು ಅಲ್ವಾ? ಸೊ 3 3 ಜಾ 20 ಜಾ 640 ಆಯಿತು. ಈಗ
ಈ 2 ಇಯರ್ಸ್ಗೆ ಸಮ್ ಅಮೌಂಟು ಇಷ್ಟಾಗಿದೆ ಅಲ್ವಾ, ಆ 2 ಇಯರ್ಸ್ನ ನಾವು ಮೈನಸ್ ಮಾಡಿದ್ವಿ ಅನ್ಕೊಳ್ಳಿ, ನಮಗೆ ಆ ಪ್ರಿನ್ಸಿಪಲ್ ಸಿಗ್ಬಿಡುತ್ತೆ. ಕರೆಕ್ಟಾ ಇಲ್ವಾ? ಈಗ ಅರ್ಥ ಆಯ್ತು? ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಒಂದು ಅಮೌಂಟ್ ಇದೆ, 2 ವರ್ಷಕ್ಕೆ ಇಷ್ಟಾಗುತ್ತೆ, 5 ವರ್ಷಕ್ಕೆ ಇಷ್ಟಾಗುತ್ತೆ. ಸೊ 2 ವರ್ಷದಿಂದ 5 ವರ್ಷಕ್ಕೆ ಇಷ್ಟ ಅಮೌಂಟ್ ಆಗುತ್ತೆ ಜಾಸ್ತಿ, 960. ಬಟ್ ಅಕಾರ್ಡಿಂಗ್ ಟು ಅದು ನಮ್ಗೆ ಎಷ್ಟು, 3 ವರ್ಷಕ್ಕೆ, 3 ವರ್ಷಕ್ಕೆ ಇಷ್ಟಾಗಿದೆ. ಓಕೆನಾ? ನಮಗೆ ಫಸ್ಟ್ ಇಷ್ಟು ಬಂದಿತ್ತಲ್ವ 2 ವರ್ಷಕ್ಕೆ. ಸೊ ನಾವು ಆ 2 ವರ್ಷನ ಮೈನಸ್ ಮಾಡಿದ್ವಿ ಅನ್ಕೊಳ್ಳಿ, ನಮ್ಗೆ ಏನು ಸಿಗುತ್ತೆ, ಪ್ರಿನ್ಸಿಪಲ್ ಸಿಕ್ಬಿಡುತ್ತೆ ಅಲ್ವಾ? ಸೊ 740 ಸಾರಿ 7040 640 ಹೋದ್ರೆ ಇನ್ನೆಷ್ಟು, 6400. ಸೊ ಪ್ರಿನ್ಸಿಪಲ್ ಎಷ್ಟು, 6400. ಕ್ಲಿಯರಾ? ಓಕೆನಾ? ನೆಕ್ಸ್ಟ್ ನೋಡಿ, ಸೇಮ್ ಟೈಪ್ ಆಫ್ ಕ್ವಶನ್. ಎ ಸರ್ಟೇನ್ ಸಮ್ ಆಫ್ ಮನಿ ಅಟ್ ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ಸ್ 12,000 ಇನ್ 3 years ಅಂಡ್ 16,000 ಇನ್ 5 years. ಫೈಂಡ್ ದ ಪ್ರಿನ್ಸಿಪಲ್ ಅಂತ ಕೇಳಿದೆ. ಒಂದು ನಿರ್ದಿಷ್ಟ ಮೊತ್ತದ ಹಣವು ಸರಳ ಬಡ್ಡಿಯಲ್ಲಿ 3 ವರ್ಷಗಳಲ್ಲಿ 12,000 ಆಗುತ್ತೆ. 5 ವರ್ಷಗಳಲ್ಲಿ 16,000 ಆಗುತ್ತೆ. ಏನಪ್ಪ, ಇದು 3 2 ಟೋಟಲ್ 5 ಆಯ್ತು. ಓಕೆನಾ? ಸೊ ಇದು 2 ವರ್ಷಗಳಲ್ಲಿ ಎಷ್ಟು ಅಮೌಂಟ್ ಜಾಸ್ತಿ ಆಗೈತೆ, 4,000 ಜಾಸ್ತಿ ಆಗೈತೆ. ನಮ್ಗೆ ಏನು ಬೇಕು, 3 ಇಯರ್ಸ್ ಬೇಕು. 3 ಇಯರ್ಸ್ ಎಷ್ಟಾಗುತ್ತೆ, 6,000 ಆಗುತ್ತೆ. ಆ 6,000 ನಾವು ಮೈನಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಪ್ರಿನ್ಸಿಪಲ್ ಸಿಗುತ್ತೆ ಅಲ್ವಾ? 12,000 ಅಲ್ಲಿ 6,000 ಹೋದ್ರೆ ಇನ್ನೆಷ್ಟು, 6,000 ಪ್ರಿನ್ಸಿಪಲ್. ಓಕೆನಾ? ನೆಕ್ಸ್ಟ್ ನೋಡಿ, ಯಾವುದು ಮತ್ತೆ ಬಂತ. A certain sum of money doubles itself in 16 years on simple interest. In how many years will it be 6 times ಅಂತ ಕೇಳಿದ್ದಾರೆ. ಒಂದು ನಿರ್ದಿಷ್ಟ ಮೊತ್ತದ ಹಣವು ಸರಳ ಬಡ್ಡಿಯಲ್ಲಿ 16 ವರ್ಷಗಳಲ್ಲಿ ದ್ವಿಗುಣವಾಗುತ್ತದೆ. ಡಬಲ್ ಆಗಕ್ಕೆ ಎಷ್ಟು ಇಯರ್ಸ್ ತಗೊಳುತ್ತೆ, 16 ವರ್ಷ. ಅಂದ್ರೆ ಒಂದಿರೋದೇ 2 ಆಗಕ್ಕೆ 16 ವರ್ಷ ತಗೊಳುತ್ತೆ. ಅದೇ ತರ ಇನ್ನು ಹೌ ಮೆನಿ ಇಯರ್ಸ್ ವಿಲ್ ಇಟ್ 6 ಟೈಮ್ಸ್ ಅಂದ್ರೆ ಅದು 6 ಪಟ್ಟು ಆಗಲು ಎಷ್ಟು ವರ್ಷಗಳು ಬೇಕು ಅಲ್ವಾ? 1:6, ಡಿಫರೆನ್ಸ್ ಎಷ್ಟು, 5. ಓಕೆನಾ? ಸೊ 1ನೇ ವ್ಯಾಲ್ಯೂ ಎಷ್ಟಾಯ್ತು, 16 ಆಯ್ತು. ಸೊ 5ನೇ ವ್ಯಾಲ್ಯೂ ಎಷ್ಟಾಗುತ್ತೆ, 5 × 16 ಮಾಡಿದ್ರೆ ಮುಗೀತಲ್ವಾ, 80. ಸೊ ಏನಾಗುತ್ತೆ, 80 ಇಯರ್ಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಎ ಸರ್ಟೇನ್ ಸಮ್ ಆಫ್ ಮನಿ ಟ್ರಿಪಲ್ಸ್ ಇಟ್ ಸೆಲ್ಫ್ ಇನ್ 8 years. ಒಂದು ನಿರ್ದಿಷ್ಟ ಮೊತ್ತದ ಹಣವು ಸರಳ ಬಡ್ಡಿಯಲ್ಲಿ 8 ವರ್ಷಗಳಲ್ಲಿ 3 ಪಟ್ಟಾಗುತ್ತದೆ. 3 ಪಟ್ಟಾಗಕ್ಕೆ ಅಂದ್ರೆ ಡಿಫ್ರೆನ್ಸ್ ಎಷ್ಟು, 2 ಪಟ್ಟು. 2 ಎಷ್ಟು ವರ್ಷ ತಗೊಳುತ್ತೆ, 8 ವರ್ಷ ತಗೊಳುತ್ತೆ. ಅದೇ ತರ ಇನ್ನು ಹೌ ಮೆನಿ ಇಯರ್ಸ್ ವಿಲ್ ಇಟ್ ಬಿ 4 ಟೈಮ್ಸ್ ಅಂತ ಕೇಳಿದ್ರು. ಓಕೆನಾ? ಸೊ ಅದು 4 ಪಟ್ಟು ಆಗಲು ಎಷ್ಟು ವರ್ಷಗಳು ಬೇಕು ಅಂತ ಹೇಳಿದ್ದಾರೆ. ಸೊ 1:4, ಡಿಫ್ರೆನ್ಸ್ ಎಷ್ಟಪ್ಪ, 3. ಓಕೆನಾ? ಸೊ 2 4 8 ಆಯಿತು, 3 4 ಎಷ್ಟಾಗುತ್ತೆ, 12 ಆಗುತ್ತೆ. ಸಿಂಪಲ್ ಬೇಸಿಕ್ ಲಾಜಿಕ್ ಕ್ವಶನ್ಸ್. ಓಕೆನಾ? ಅರ್ಥ ಆಯ್ತಾ? ಆಯ್ತು. ಓಕೆ. ನೆಕ್ಸ್ಟ್, a sum of money was invested at a simple interest at a certain rate for 10 years. Had it been invested at a 6% per annum higher rate, it would have fetched 5,700 more. Find the principal ಅಂತ ಕೇಳಿದ್ರು. ಓಕೆನಾ? ಒಂದು ಮೊತ್ತದ ಹಣವನ್ನು ಒಂದು ನಿರ್ದಿಷ್ಟ ದರದಲ್ಲಿ 10 ವರ್ಷಗಳ ಕಾಲ ಸರಳ ಬಡ್ಡಿಯಲ್ಲಿ ಹೂಡಿಕೆ ಮಾಡಲಾಗಿದೆ. ಅದನ್ನು ವಾರ್ಷಿಕ 6% ಹೆಚ್ಚಿನ ದರದಲ್ಲಿ ಹೂಡಿಕೆ ಮಾಡಿದ್ರೆ 5,700 ಹೆಚ್ಚು ಬಡ್ಡಿ ಸಿಗುತ್ತಿತ್ತು. ಮೂಲಧನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಓಕೆನಾ? ಸೊ ನೋಡಿ, ಒಂದು ಮೊತ್ತದ ಹಣವು ನಿರ್ದಿಷ್ಟ ದರದಲ್ಲಿ 10 ವರ್ಷಗಳ ಕಾಲ ಸರಳ ಬಡ್ಡಿಯಲ್ಲಿ ಹೂಡಿಕೆ ಮಾಡಲಾಗಿದೆ. ಯಾವುದೋ ಒಂದು ಅಮೌಂಟು 10 ವರ್ಷಕ್ಕೆ ಮಾಡಿದ್ದಾರೆ. ಓಕೆನಾ? ಸೊ ಅದನ್ನು ವಾರ್ಷಿಕ 6% ಹೆಚ್ಚಿನ ದರದಲ್ಲಿ ಹೂಡಿಕೆ ಮಾಡಿದ್ರೆ 6% ಹೆಚ್ಚು, ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ, 6% ಹೆಚ್ಚಿನ ದರದಲ್ಲಿ ಹೂಡಿಕೆ ಮಾಡಿದ್ರೆ ಅವ್ನಿಗೆ ಎಷ್ಟು ಹೆಚ್ಚು ಸಿಗ್ತಾ ಇತ್ತು, 5,700 ಎಷ್ಟು ಜಾಸ್ತಿ ಸಿಗ್ತಾ ಇತ್ತಂತೆ. ಹಾಗಾದ್ರೆ ಇದು ಎಷ್ಟಾಯಿತು, 60% ಆಯಿತು. 60% ವ್ಯಾಲ್ಯೂ ಎಷ್ಟಾಯಿತು, 5,700 ಆಯಿತು. ಅವ್ನಿಗೆ ಏನು ಬೇಕು, ಮೂಲ ಅಂದರೆ ಪ್ರಿನ್ಸಿಪಲ್. ಪ್ರಿನ್ಸಿಪಲ್ ಯಾವಾಗಲೂ ಎಷ್ಟರಲ್ಲಿ ಇರುತ್ತೆ, 100ರಲ್ಲಿ ಇರುತ್ತೆ ಅಲ್ವೇನಪ್ಪ? ಸೊ 2 3 ಜಾ 2 5 3 1 ಜಾ 3 19 ಜಾ 5 19 ಎಷ್ಟಾಯಿತು, 9,500 ಆಯಿತು. ಮುಗೀತಾ? ಓಕೆನಾ? 10 ವರ್ಷಗಳ ಕಾಲ 6% ಹೆಚ್ಚಿನ ದರದಲ್ಲಿ ಹೂಡಿಕೆ ಮಾಡಿದ್ರೆ ಅಂದ್ರೆ 10 × 6 ಎಷ್ಟಾಯ್ತು, 60%. ಸೊ 60% ವ್ಯಾಲ್ಯೂ ಎಷ್ಟಾಯಿತು, 5,700 ಆಯಿತು. ಅದೇ ಥರ ಸೇಮ್ ಟೈಪ್ ಆಫ್ ಕ್ವಶನ್. ಒಂದು ಮೊತ್ತದ ಹಣವನ್ನು ಒಂದು ನಿರ್ದಿಷ್ಟ ದರದಲ್ಲಿ 3 ವರ್ಷಗಳ ಕಾಲ ಸರಳ ಬಡ್ಡಿಯಲ್ಲಿ ಹೂಡಿಕೆ ಮಾಡಲಾಗಿದೆ. ಅದನ್ನು ವಾರ್ಷಿಕ 4% ಹೆಚ್ಚಿನ ದರದಲ್ಲಿ ಹೂಡಿಕೆ ಮಾಡಿದರೆ 360 ಹೆಚ್ಚು ಬಡ್ಡಿ ಸಿಗುತ್ತಿತ್ತು. ಓಕೆನಾ? ಸೊ 3 × 4 ಎಷ್ಟಾಯಿತು, 12% ವ್ಯಾಲ್ಯೂ ಎಷ್ಟಾಯಿತು,
360 ಆಯಿತು. ಏನಪ್ಪ 3 ಜ. ನೆಕ್ಸ್ಟ್ ಹಂಗಾದರೆ ನಮ್ಗೇನು ಬೇಕು ಪ್ರಿನ್ಸಿಪಲ್ ಅಂದರೆ 100 ಜ. 100 ಇಂಟು 30 ಎಷ್ಟಾಯಿತು 3000 ಆಯಿತು. ಕ್ಲಿಯರ್. ನೆಕ್ಸ್ಟ್ ನೋಡಿ, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 2000 ಅಟ್ 7% per annum rate of interest for the period from 10 February 2023 to 24 April 2023 ಅಂತ ಕೇಳಿದ್ದಾರೆ. ಓಕೆನಾ. ಸೊ 2000 ಮೊತ್ತಕ್ಕೆ ವಾರ್ಷಿಕ 7% ಬಡ್ಡಿ ದರದಲ್ಲಿ 10 ಫೆಬ್ರವರಿ 2023ರಿಂದ 24 ಏಪ್ರಿಲ್ 2023ವರೆಗಿನ ಅವಧಿಗೆ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಓಕೆನಾ. ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನಪ್ಪ, ಎಸ್ ಐ ಇಸ್ ಈಕ್ವಲ್ ಟು PTR/100. ಒಂದು 2000 ಅಮೌಂಟ್ ಐತೆ. ಓಕೆನಾ. ರೇಟ್ ಎಷ್ಟಂತ 7%, 7/100. ಸೊ ಟೈಮು 10 ಫೆಬ್ರವರಿ 2023ರಿಂದ 24 ಏಪ್ರಿಲ್ 2023. ಸೊ 2023 ಇದೇನೋ ಲೀಪ್ ಇಯರ್ ಅಲ್ಲ, ಸೊ ಹಾಗಾಗಿ 28 ದಿನನೇ ಇರುತ್ತೆ ಫೆಬ್ರವರಿಯಲ್ಲಿ. ಓಕೆನಾ. ಸೊ ಈಗ 10ರಿಂದ 28 ಅಂದರೆ 18 ದಿನ ಫೆಬ್ರವರಿಯಲ್ಲಿ, ಮಾರ್ಚ್ ಎಷ್ಟು ದಿನ ಇರುತ್ತೆ 31 ದಿನ ಇರುತ್ತೆ, ಮತ್ತು 24 ದಿನ ಯಾವುದು ಈ ಏಪ್ರಿಲಲ್ಲಿ. 13 ಆಯಿತು, 1 ಆಯಿತು, 7 ಆಯಿತು. 73 ಡೇಸ್ಗೆ ನಾವು ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಡೇಸ್ ಎಷ್ಟಿರುತ್ತೆ 365 ಡೇಸ್ ಇರುತ್ತೆ ಇಯರಲ್ಲಿ. ಕ್ಲಿಯರಾ. ಸೊ 1 ಜ 5 ಜ, 2 zeros 2 zeros, 5 1 ಜ 5 4 ಜ, 7 4 ಜ ಎಷ್ಟು 28. ಎಷ್ಟು ರೂಪಾಯಿ 28 ರೂಪಾಯಿ ಅಲ್ವೇನಪ್ಪ. ಕ್ಲಿಯರ್. To buy a car, Taniya borrowed 75,000 at 8% per annum simple interest for 27 months. How much interest will she pay ಅಂತ ಕೇಳಿದ್ದಾರೆ. ಒಂದು ಕಾರನ್ನು ಖರೀದಿಸಲು ತಾನ್ಯ 75,000 ಮೊತ್ತವನ್ನು ವಾರ್ಷಿಕ 8% ಸರಳ ಬಡ್ಡಿ ದರದಲ್ಲಿ 27 ತಿಂಗಳ ಅವಧಿಗೆ ಸಾಲ ಪಡೆದಳು. ಅವಳು ಎಷ್ಟು ಬಡ್ಡಿಯನ್ನು ಪಾವತಿಸಬೇಕು ಅಂತ ಕೇಳಿದರೆ. ಸೊ ನೋಡಿ, ಪ್ರಿನ್ಸಿಪಲ್ ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು R ಇಂಟು ಟಿ. ಇಷ್ಟೇ ಸಿಂಪಲ್. ಓಕೆನಾ. ನಮ್ಗೇನು ಬೇಕು ಇಂಟ್ರೆಸ್ಟ್ ಬೇಕು ಅಲ್ವಾ. ನೋಡಿ 8%, 27 ತಿಂಗಳು ಅಲ್ವೇನಪ್ಪ. ಒಂದು ವರ್ಷಕ್ಕೆ 8%. ಸೊ 24 ತಿಂಗಳು ಅಂದರೆ 2 ವರ್ಷ ಆಯಿತು. ಸೊ ಮೊದಲನೇ ವರ್ಷ 8%, ಎರಡನೇ ವರ್ಷನ 8%, ಸೊ 16% ಆಯಿತು. ಮತ್ತು ನೆಕ್ಸ್ಟ್ ಉಳಿದಿದೆ 3 ತಿಂಗಳು ಉಳಿದಿದೆ. 3 ತಿಂಗಳು ಉಳಿದಿದೆ ಅಲ್ವಾ. ಸೊ ವರ್ಷಕ್ಕೆ 8 ಆದರೆ, ಐ ಮೀನ್ 12 ತಿಂಗಳಿಗೆ 8% ಆದರೆ 3 ತಿಂಗಳಿಗೆ ಎಷ್ಟಾಗುತ್ತಪ್ಪ 2% ಆಗುತ್ತೆ ಅಲ್ವಾ. ಸೊ ಪ್ಲಸ್ 2%. ಓಕೆನಾ. ಸೊ ಇವ್ರು ಟೋಟಲ್ ಎಷ್ಟು ಪರ್ಸೆಂಟ್ ಪೇ ಮಾಡಬೇಕು 18% ಪೇ ಮಾಡಬೇಕು. ಕ್ಲಿಯರ್. ಸೊ ಅವ್ರು ಕೊಟ್ಟಿದ್ದಾರೆ 100ನ ವ್ಯಾಲ್ಯೂ 75,000, ತನಿಯೇ ಎಷ್ಟು ಪೇ ಮಾಡಬೇಕು 18% ಪೇ ಮಾಡಬೇಕು. ಅದನ್ನಪ್ಪ 20 ಹೋಯ್ತು. ಕ್ಲಿಯರ್. ಸೊ 75 ಇಂಟು 18 ಮಾಡಿದ್ರೆ ಮುಗೀತು. 18 5 ಜ 90, 9 ಕ್ಯಾರಿ, 18 7 ಜ 120, 6 + 9 ಓಕೆನಾ. ಆರ್ 9 ಮಲ್ಟಿಪಲ್ ಚೆಕ್ ಮಾಡಿದ್ರೆ ಮುಗೀತು. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ. ಟು ಬೈ ಎ ನ್ಯೂ ಅಪಾರ್ಟ್ಮೆಂಟ್, ಶ್ವೇತಾ ಬಾರೋಡ್ 9,95,000 at 4% per annum simple interest for 39 months. ಹೌ ಮಚ್ ಇಂಟ್ರೆಸ್ಟ್ ವಿಲ್ ಶಿ ಪೇ ಅಂತ ಕೇಳಿದ್ದಾರೆ. ಸೊ ಹೊಸ ಅಪಾರ್ಟ್ಮೆಂಟ್ ಖರೀದಿಸಲು ಶ್ವೇತಾ, ವಾಯ್ಸ್ ಬರ್ತಾ ಇದೆಯಾ ಶ್ವೇತಾ? ಓಕೆ. ಶ್ವೇತಾ 9,95,500 ರೂಪಾಯಿ ಮೊತ್ತವನ್ನು ವಾರ್ಷಿಕ 4% ಸರಳ ಬಡ್ಡಿ ದರದಲ್ಲಿ 39 ತಿಂಗಳ ಅವಧಿಗೆ ಸಾಲ ಪಡೆದಳು. ಅವಳು ಎಷ್ಟು ಬಡ್ಡಿಯನ್ನು ಪಾವತಿಸಬೇಕು ಅಂತ ಕೇಳಿದ್ದಾರೆ. ಓಕೆನಾ. ಸೊ ನೋಡಿ, ಟೋಟಲ್ 4%, 39 ಮಂತ್ಸ್ ಏನಪ್ಪ. ಸೊ 36 ಮಂತ್ಸ್ ಅಂದರೆ 3 ಇಯರ್ಸ್ ಆಯಿತು ಏನಪ್ಪ. 1 ಇಯರ್ಗೆ 4% ಅಂದರೆ 3 ಇಯರ್ಸ್ಗೆ ಎಷ್ಟಾಯಿತು 12% ಆಯಿತು. ಪ್ಲಸ್ ಇನ್ನೆಷ್ಟು ತಿಂಗಳು ಉಳಿದಿದೆ 3 ತಿಂಗಳು ಉಳಿದಿದೆ ಅಲ್ವಾ. ಸೊ 12 ತಿಂಗಳಿಗೆ 4% ಅಂದರೆ 3 ತಿಂಗಳಿಗೆ ಎಷ್ಟು ಪರ್ಸೆಂಟು 1% ಏನಪ್ಪ. ಸೊ 12 + 1 ಟೋಟಲ್ ಈಗ ಶ್ವೇತಾ ಎಷ್ಟು ಪರ್ಸೆಂಟ್ ಪೇ ಮಾಡಬೇಕು 13% ಬಡ್ಡಿ ಪೇ ಮಾಡಬೇಕು ಅಲ್ವಾ. ಸೊ ಅವರೇ ಕೊಟ್ಟಿದ್ದಾರೆ ಟೋಟಲು 100ನ ವ್ಯಾಲ್ಯೂ 9,95,500.
ನಾವು 13% ಪೇ ಮಾಡಬೇಕು ಅಲ್ವಾ. 20 ಹೋಯಿತು. 13 5 ಜಾ 65. ಸೊ 13 5 65 + 6 71. ಲಾಸ್ಟಲ್ಲಿ 15 ಬರಬೇಕು. ಮುಗೀತು. ಆಪ್ಷನ್ ಡಿ. ಕ್ಲಿಯರ್. ನೆಕ್ಸ್ಟ್ ನೋಡಿ, 2 banks A and B offered loans at 3.5% and 7.5% per annum respectively. Ajay borrowed an amount of 2,40,000 from each bank. Find the positive difference between the amounts of simple interest paid to the 2 banks by Ajay after 4 years ಅಂತ ಕೇಳಿದ್ದಾರೆ. 2 ಬ್ಯಾಂಕ್ಗಳು ಎ ಮತ್ತು ಬಿ ಕ್ರಮವಾಗಿ ವಾರ್ಷಿಕ 3.5% ಮತ್ತು 7.5% ಬಡ್ಡಿ ದರದಲ್ಲಿ ಸಾಲಗಳನ್ನು ನೀಡುತ್ತವೆ. ಅಜಯ್ ಪ್ರತಿ ಬ್ಯಾಂಕ್ನಲ್ಲಿ 2,40,000 ತಗೊಂತಾನೆ. ಇಲ್ಲಿ ಅಮೌಂಟು ಕಾನ್ಸ್ಟೆಂಟ್ ಓಕೆನಾ. 4 ವರ್ಷಗಳ ನಂತರ ಅಜಯ್ ಈ 2 ಬ್ಯಾಂಕ್ಗಳಿಗೂ ಪಾವತಿಸಿದ ಸರಳ ಬಡ್ಡಿಗಳ ಮೊತ್ತದ ನಡುವಿನ ಧನಾತ್ಮಕ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು ಓಕೆನಾ. ಸೊ ಇಂಟು 4 ಇಷ್ಟು ಪೇ ಮಾಡ್ತಾನೆ. ಸೊ ಇದೆಷ್ಟಾಯಿತು, ಇಲ್ಲಿ ಅಮೌಂಟು ಸೇಮು, ಟೈಮು ಸೇಮು, ಹಾಗಾಗಿ ನಾವು ಇಲ್ಲೇ ಡಿಫ್ರೆನ್ಸ್ ತೆಗೆದುಬಿಟ್ರೆ ಮುಗಿತಲ್ಲ. 4 ಇಂಟು 4 ಎಷ್ಟಾಯಿತು, 16% ಪೇ ಮಾಡಬೇಕು ಈಗ ಅವನು ಬಡ್ಡಿ. ಸಿಂಪಲ್. ಏನು ಇಲ್ಲ, ಈ ಥರ ಕೊಟ್ಟರೆ ಅಮೌಂಟು ಸೇಮ್ ಇದೆ, ಇಯರ್ಸ್ ಸೇಮ್ ಇದೆ. ಸೊ ನಾವೇನು ಪರ್ಸೆಂಟೇಜ್ ಎಷ್ಟು 4, ಎಷ್ಟು ವರ್ಷಕ್ಕೆ, 4 ವರ್ಷಕ್ಕೆ. 4 ಇಂಟು 4 ಎಷ್ಟು 16%. ಎಷ್ಟಕ್ಕೆ 2,40,000. ಏನಪ್ಪ 20 ಹೋಯಿತು. 24 ಇಂಟು 16 ಆರ್ 24 6 144, 14 ಕ್ಯಾರಿ. 24 1 14, 24 1 24 + 14 38, 384 ಬರಬೇಕು ಸ್ಟಾರ್ಟಿಂಗ್. ಆಪ್ಷನ್ ಎ. ಮುಗೀತಾ. ಕ್ಲಿಯರ್. ಸೊ ನೆಕ್ಸ್ಟ್ ಸೇಮ್ ಟೈಪ್ ಆಫ್ ಕ್ವಶನ್ ಹೋಮ್ವರ್ಕ್ ಮಾಡ್ತೀರಾ? ಏನಿಲ್ಲ, ಇದೆಷ್ಟು 4%, ಎಷ್ಟು 3 ಅಂದರೆ 12% ಫೈಂಡ್ ಔಟ್ ಮಾಡಿ. ಇದನ್ನು HW ಮಾಡಿ ಕಮೆಂಟ್ ರೂಪದಲ್ಲಿ ತಿಳಿಸಿ ಓಕೆನಾ. ನೆಕ್ಸ್ಟ್ ನೋಡಿ, ಎ ಸಮ್ ಆಫ್ 15,000 is lent at the rate of 15% per annum compound interest compounded annually for 2 years. What is the interest received after 2 years ಅಂತ ಕೇಳಿದ್ದಾರೆ. 15,000 ಮೊತ್ತವನ್ನು ವಾರ್ಷಿಕ 15% ಚಕ್ರ ಬಡ್ಡಿ ದರದಲ್ಲಿ ವಾರ್ಷಿಕವಾಗಿ ಸಂಯೋಜಿಸಲಾಗುವಂತೆ 2 ವರ್ಷಗಳ ಅವಧಿಗೆ ಸಾಲ ನೀಡಲಾಗಿದೆ. 2 ವರ್ಷಗಳ ನಂತರ ಪಡೆಯುವ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ ಓಕೆನಾ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ 15% ಅಂದರೆ ಎಷ್ಟು, 3/, ಏನಪ್ಪ 20 ಇರೋದು ಫಸ್ಟ್ ಇಯರ್ 23 ಆಗುತ್ತೆ, ಎರಡನೇ ಇಯರು 23 ಆಗುತ್ತೆ ಅಲ್ವಾ. 20 ಇಂಟು 20 400 ಆಯಿತು. 400ನ ವ್ಯಾಲ್ಯೂ ಕೊಟ್ಟಿದ್ದಾರೆ. 20 ಹೋಯಿತು, 20 ಹೋಯಿತು. ನಾವೇನು ಫೈಂಡ್ ಔಟ್ ಮಾಡಬೇಕು, 23 ಇಂಟು 23 ಎಷ್ಟು 529 ಫೈಂಡ್ ಔಟ್. ಸಿಂಪಲ್ ಓಕೆನಾ. 4 1 4 3 12 ಆಯಿತು. ಇನ್ನೆಷ್ಟು ಉಳಿತು 30 ಮೀನ್ಸ್ 7.5 ಓಕೆನಾ. ಇಲ್ಲೂ ನಾವೇನು ಮಾಡಬೇಕು ಮಾಡಬೇಕು. ಕ್ಲಿಯರ್. ಹೆಂಗೆ ಮಾಡೋದಂದರೆ ಆಪ್ಷನ್ ಮುಖಾಂತರ ನೋಡ್ಕೊಳ್ಳಿ. ಪಾಯಿಂಟ್ ಆದಮೇಲೆ 5 ಬರಬೇಕು. ಐ ಮೀನ್ 5 ಇಂಟು 9 ಎಷ್ಟು 0.5 45 ಬರಬೇಕು ಅಲ್ವೇನಪ್ಪ. ಸೊ ಲಾಸ್ಟಲ್ಲಿ 5 ಬರಬೇಕು ಪಾಯಿಂಟ್ ಆದಮೇಲೆ. ಇಲ್ಲಿ ಪಾಯಿಂಟ್ ಆದಮೇಲೆ 2 ಇದೆ, ಇಲ್ಲಿ ಪಾಯಿಂಟ್ ಆದಮೇಲೆ 7 ಇದೆ, ಇಲ್ಲಿ ಪಾಯಿಂಟ್ ಆದಮೇಲೆ 2 ಇದೆ. ಆಪ್ಷನ್ ಸಿ ಅಲ್ಲಿ ಮಾತ್ರ ಪಾಯಿಂಟ್ ಆದಮೇಲೆ 5 ಇದೆ. ಬೇಸಿಕ್. ಕ್ಲಿಯರ್. ಸರ್ ಇಂಟ್ರೆಸ್ಟ್ ಅಲ್ವಾ ಕೇಳಿರೋದವರು, 129. 129 ಇಂಟು 37.5 ಬರಬೇಕು. ಓಕೆನಾ. 400ಗೆ 529ಗೆ ಇಂಟ್ರೆಸ್ಟ್ ಎಷ್ಟು, ಇಷ್ಟು ಇಂಟ್ರೆಸ್ಟ್ ಮಾತ್ರ ಕೇಳಿರೋದು ಸಾರಿ ಓಕೆನಾ. ಸೊ ಹಿಂಗೆ ಮಾಡಿದ್ರು ಸಮೇತ 9 ಇಂಟು 0.5 ಲಾಸ್ಟಲ್ಲಿ 0.5 ಬರಬೇಕು. ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಆದಮೇಲೆ ಅವ್ರು 0 ಪುಟ್ ಮಾಡಿದ್ದಾರೆ ಅಷ್ಟೇ. ಕ್ಲಿಯರ್. ನೆಕ್ಸ್ಟ್ ನೋಡಿ, ದ ಅಮೌಂಟ್ ಆನ್ ದ ಸಮ್ ಆಫ್ 1000 ಅಟ್ ದ ರೇಟ್ ಆಫ್ 10% ಪರ್ ಆನಮ್ ಕಾಂಪೌಂಡ್ ಇಂಟ್ರೆಸ್ಟ್ ಕಾಂಪೌಂಡೆಡ್ ಆನ್ಯುವಲಿ ಇನ್ 2 years ವಿಲ್ ಬಿ ಅಂತ ಕೇಳಿದ್ದಾರೆ. 1000 ಮೊತ್ತಕ್ಕೆ ವಾರ್ಷಿಕ 10% ಚಕ್ರ ಬಡ್ಡಿ ದರದಲ್ಲಿ ವಾರ್ಷಿಕ ಸಂಯೋಜಿಸಿದಾಗ 2 ವರ್ಷಗಳ ನಂತರದ ಮೊತ್ತ ಎಷ್ಟು, ಈಗ ಮೊತ್ತ ಕೇಳಿದ್ದಾರೆ ಓಕೆನಾ. ಸೊ 10% ಅಂದ್ರೇನು 10:11 1/10 ಆಗುತ್ತೆ. 10% ಅಂದರೆ 10ಕ್ಕೆ ಜಾಸ್ತಿ ಆಗಿದೆ. ನೆಕ್ಸ್ಟು 10:11 ಇದೆಷ್ಟಾಯಿತು 100 ಆಯಿತು. ಇದೆಷ್ಟಾಯಿತು 121. ಇದು ಪ್ರಿನ್ಸಿಪಲ್ಲು, ಇದೇನು ಅಮೌಂಟ್, ಡಿಫ್ರೆನ್ಸ್ ಏನು ಸಿ ಐ ಓಕೆನಾ. ಸೊ 100ನ ವ್ಯಾಲ್ಯೂ 1000 ಅಂತೆ. ಸೊ 121ನ ವ್ಯಾಲ್ಯೂ ಎಷ್ಟು 1210 ಆಗುತ್ತೆ. ಕ್ಲಿಯರ್. ಆರ್ ನೋಡಿ, ಆ್ಯಕ್ಚುಲಿ ನಾವು ಹಿಂಗೆ ಮಾಡಲ್ಲ. ನಾವು ಹೆಂಗೆ ಮಾಡ್ತೀವಿ ಅಂದರೆ ನೋಡಿ, ಡೈರೆಕ್ಟಾಗಿ ಬರಬೇಕು ಅಂದರೆ ಕ್ಲಿಯರ್. ಸೊ 15% 2 years ಅಂದರೆ ಸಕ್ಸೆಸಿವ್ ಫೈಂಡ್ ಔಟ್ ಮಾಡಿದ್ರೆ ಮುಗೀತು. ಏನಪ್ಪ ಓಕೆನಾ.
2a plus a square by 100 ಕ್ಲಿಯರ್. 2 ಎಷ್ಟಾಯಿತು? 2 ಅಂದರೆ 30 ಆಯಿತು ಪ್ಲಸ್ 225 ಬೈ 100 32.25 ಫೈಂಡ್ ಔಟ್ ಮಾಡಿದ್ರು ಅದೇ ಆನ್ಸರ್. ಕ್ಲಿಯರಾ? ನೆಕ್ಸ್ಟ್ ಇಲ್ಲೂ ಅಷ್ಟೇ 10 ಅಂದರೆ 2a plus a square by 100 ಅಂದರೆ 21 ಬರುತ್ತೆ ಡೈರೆಕ್ಟು. ಸೊ ಅವರು ಅಮೌಂಟ್ ಕೇಳಿದ್ದಾರೆ, ಸೊ 121 ಆಯಿತು. ನೆಕ್ಸ್ಟ್ ಇಲ್ಲಿ the amount and sum 1200 at 15% per annum compound interest compounded annually in 2 years will be ಅಂತ ಕೇಳಿದ್ರು. ಓಕೆನಾ? ಸೊ 15% ಅಂದರೆ 3/20 ಅಂದರೆ 20 ಇರೋದು 23 ಆಗುತ್ತೆ, 20 ಇರೋದು 23 ಆಗುತ್ತೆ. ಸೊ 400 ಆಯಿತು. ಇದು 20 into 20 ಇದೆಷ್ಟಾಯಿತು? 529 ಆಯಿತು. ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ 1200. ಅವ್ರು ಏನು ಕೇಳಿದ್ದಾರೆ? ಅಮೌಂಟ್ ಕೇಳಿದಾರಲ್ವಾ? ಸೊ ಅಮೌಂಟ್ ಅಂದರೆ ಇಷ್ಟು ಇಂಟು 3 ಮಾಡಿದ್ರೆ 9 into 3 ಲಾಸ್ಟಲ್ಲಿ 7 ಬರಬೇಕು, ಒಂದೇ ಆಪ್ಷನ್. ಕ್ಲಿಯರ್? ಇದನ್ನ ಹೋಮ್ವರ್ಕ್ ಮಾಡಿ. ಓಕೆನಾ? ಸೊ ಇಷ್ಟು 5 ಟಾಪಿಕ್ಸ್ದು. ಇನ್ನು ಸ್ವಲ್ಪ ಕ್ವಶನ್ಸ್ ಇತ್ತು, ನಾವು ಅದನ್ನು ಮಾಡಿಸೋಣ, ಡೆಫಿನೆಟ್ಲಿ ಬಿಡಲ್ಲ. ಓಕೆನಾ? ಸೊ ಒಂದು ವೇಳೆ ನಿಮಗೆ ಅಡ್ವಾನ್ಸ್ ಮ್ಯಾಥ್ಸ್ ಇದೇ ಥರ ಸರ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ? ಸೊ ಯಾರೆಲ್ಲ ನಿಮ್ಮ ಸ್ನೇಹಿತರಿದ್ರು RRB ಗ್ರೂಪ್ಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೂ ನೀವು ಸಮೇತ ಲೈಕ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವೆಲ್ಲ ಕ್ಲಾಸ್ PDF ಬೇಕಂದರೆ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್,